ಸರ್ ನಮಸ್ತೆ. ನಮಸ್ಕಾರ ಸರ್, ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು ಈ ಗೌಡಳ್ಳಿ ಕೋಪ ಪ್ರಾಥಮಿಕ ಸಹಕಾರಿ ಸಂಘ? ಸರ್, ಇದು 1956 ಪ್ರಥಮವಾಗಿ ಸ್ಟಾರ್ಟ್ ಆಗಿತ್ತು, ಸ್ಥಾಪನೆ ಆಗಿತ್ತು. ಇದು ಸ್ಥಾಪನಾ ಅಧ್ಯಕ್ಷರಾಗಿ ವಿ.ಟಿ. ವೀರಪ್ಪ ಅಂತೇಳಿ ನಮ್ಮಲ್ಲಿ ಕೋಟೆಗೂಡು ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮದವರು. ಇವತ್ತು ಏನು ಈ ಸಂಸ್ಥೆ ಇವತ್ತು ನಮ್ಮ ಮಟ್ಟಿಗೆ ಉಜ್ವಲ ಬೆಳೆದಿದೆ. ಉಜ್ವಲ ಬೆಳೆಯ ಕಾರಣಕ್ಕೆ ನಮ್ಮ ವಿ.ಟಿ. ವೀರಪ್ಪನ ಕಾರಣ. ಯಾಕೆಂತಂದ್ರೆ ನಾನು ಇಲ್ಲಿ ಇವತ್ತು ಈ ಸೊಸೈಟಿ ಇರ್ಬೋದು, ನಮ್ಮ ಮಿಡ್ಲ್ ಸ್ಕೂಲ್ ಇರ್ಬೋದು, ಟೋಟಲ್ ನಮ್ಮ ಪ್ರಕಾರ 40 ಎಕರೆ ಜಾಗನ ಅವರು 40 ಏಕರ್ಸ್ ಅವರು ವೀರಪ್ಪನವರು ಇದನ್ನ ಗ್ರ್ಯಾಂಟ್ ಮಾಡಿಸಿ ಇದನ್ನ ಸಾರ್ವಜನಿಕ ಸ್ವತ್ತಾಗಿ ಮಾಡಿದ್ರು. ಈ ಸಾರ್ವಜನಿಕ ಸ್ವತ್ತಲ್ಲಿ ಒಂದೇ ಬ್ಯಾಂಕ್ ಅಲ್ಲ, ಒಂದು ಮಿಡ್ಲ್ ಸ್ಕೂಲಲ್ಲಿ 10 ಎಕರೆ ಇದೆ. ಅವರು ಸ್ವಂತ 10 ಎಕರೆ ಗದ್ದೆನೆ ಕೊಟ್ಬಿಟ್ಟು ಮಕ್ಕಳಿಗೆ ಸ್ವಂತ ಗದ್ದೆ ಇವತ್ತು ಬ್ಯಾಂಕ್ ಇದೆ ಅಂದ್ರೆ ಅವರೇ ಕಾರಣ. ಇಲ್ಲಿ ನಮ್ಮಲ್ಲಿ ಹಾಸ್ಪಿಟಲ್ ಇದೆ, ಪಂಚಾಯತ್ ಇದೆ, ನಮಗೆ ಹೈಸ್ಕೂಲಲ್ಲಿ ನಮ್ಮ 10 ಎಕರೆ ಜಾಗ ಇತ್ತು, ಅದನ್ನು ಅವರೇ ಮಾಡಿದಂತ ವಿಚಾರ. ಇವತ್ತು ಇದುವರೆಗೆ ನಮ್ಮ 2 ಪಂಚಾಯತಿಯಲ್ಲಿ ಇದ್ದವರು ಸಾಮಾನ್ಯ ಸ್ಕೂಲ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ರು. ಅದನ್ನು ನಮ್ಮ ಕಾರಣಾಂತರಗಳಿಂದ ಆಗದೆ ಅಂತ ಹೇಳಿ ನಾವು ಇವತ್ತು ಆದಿಚುಂಚನಗಿರಿ ಮಠಕ್ಕೆ ವಹಿಸಿಕೊಟ್ಟಿದ್ವಿ. ಈಗ ಅದನ್ನು ಚೆನ್ನಾಗಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ ವಿ.ಟಿ. ವೀರಪ್ಪ ಅಂತ ಎಲ್ಲಿ ಬೇಕಾದ್ರೆ ನಾವು ಯಾರು ಬೇಕಾದ್ರೆ ಹೇಳ್ತಾ ಇದ್ರು. ನಾನು ಎದೆ ಎತ್ಕೊಂಡು ಧೈರ್ಯವಾಗಿ ಹೇಳ್ತಿದ್ದೆ ಖಂಡಿತ ಸಾಧನೆ ಬಗ್ಗೆ. ಇವಾಗ ಅವ್ರಿಗೆ ನಾವು ಇವತ್ತು ನಾವು ಅವ್ರನ್ನ ಸ್ಟ್ಯಾಚ್ಯೂ ಎಲಿಮೆಂಟ್ ಸ್ಕೂಲ್ ಅಂತ ಇವತ್ತು ಯಾವುದೇ ಒಂದು ಫಂಕ್ಷನ್ ಅವರ ಹುಟ್ಟುಹಬ್ಬದ ದಿವಸ ಒಂದು ಮಾಲಾರ್ಪಣೆ ಮಾಡಿ ಬ್ಯಾಂಕಿಂದ ಮಕ್ಕಳಿಗೆ ಸಿಹಿ ಹಂಚಂತ ಕಾರ್ಯಕ್ರಮ ನಾವು ತಿಥಿ ಬಂದು ನಾವು ನೆರವೇರಿಸ್ತೀವಿ. ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಸರ್. ಅಷ್ಟೊಂದು ಮಾಡ್ಬೋದು ಸರ್. ಅವರೆಲ್ಲ ತೋಟ ಇದೆ, ತುಂಬ ಶ್ರೀಮಂತ ಹುಟ್ಟುವರೆ ಇವತ್ತು ಅವ್ರ ತೋಟ ಗದ್ದೆ ಎಲ್ಲ ಆ ಕಡೆ ಯಾವುದೋ ಒಂದು ಬೆಟ್ಟದಲ್ಲಿದೆ. ಬಟ್ ಅವ್ರು ಮನ್ಸು ಮಾಡಿದ್ರೆ ಇವತ್ತು ಇದನ್ನೆಲ್ಲ ಇಲ್ಲಿ ಆರಾಮ ಮಾಡ್ಕೋಬೇಕು. ಮುಖ್ಯ ರಸ್ತೆಗೆ ಬರ್ಬೋದು. ಹೌದೌದು, ಮುಖ್ಯ ರಸ್ತೆಗೆ ಬರ್ಬೋದು. ನಿಜವಾಗ್ಲೂ ಸರಿ. ಅದು ಇಲ್ಲ, ಅದೆಲ್ಲ ಅದು ಹೇಳ್ಬಾರ್ದು ಹೇಳ್ತಾರೆ. ಇವತ್ತಿನ ರಾಜಕಾರಣ ಲೆಕ್ಕ ಹಾಕಿದ್ರೆ ಇವತ್ತು ಅವ್ರು ಮಾಡಿದ್ದು ಅವರು ಅದನ್ನ ಹೇಳಕ್ಕೆ ಸಾಧ್ಯ ಅಷ್ಟು ಮಾಡಿದ್ರು. 100ಕ್ಕೆ 100 ಸರ್. ಇವತ್ತಿನ ರಾಜಕಾರಣಿಗಳ ಬಿಡಿ ನಾವು ಮಾಡ್ಕೊಳಕ್ಕಾಗಲ್ಲ. ಹೌದು, ಹೋಲಿಕೆ ಮಾಡಬಾರ್ದು ಅವ್ರು ಅಂತವರಿಗೆ. ಯಾಕೆಂದ್ರೆ ಆಗೆಲ್ಲ ಮಾಡಿದಂತ ಏನ್ ಸರ್ವಿಸ್ ಇದೆ, ಈ ಸರ್ವಿಸ್ಗೆ ನಮ್ಮ ರಾಜಕಾರಣಿಗಳನ್ನ ನಾವು ಈಗಿನ ರಾಜಕಾರಣಿಗಳು ಹೋಲಿಕೆ ಮಾಡದೆ ಅಪರಾಧ. ಹೌದೌದು ಸರ್, ಹೌದೌದು ಸರ್. ನಂತರ ಇನ್ನೊಂದೇನಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಅಂದ್ರೆ ನನಗೆ ತಿಳಿದಾಗ ಹೇಗೆ ಅಂತಂದ್ರೆ ಎಂತ ಕಷ್ಟದಲ್ಲಿದ್ದಾಗಲೂ ಕೈ ಇಡ್ತಕ್ಕಂಥ ಒಂದು ಶಕ್ತಿ ಅಂತ ತಿಳಿದಿದ್ದೇವೆ ನಾವು. ಒಬ್ಬ ಕಡು ಬಡವ ಇದ್ರು ಕೂಡ ಅವನನ್ನ ಮೇಲೆತ್ತಕ್ಕಂಥ ಏನಾದ್ರೂ ಒಂದು ಸಂಸ್ಥೆ ಇದೆ ಅಂದ್ರೆ ಅದು ಸಹಕಾರಿ ಸಂಘ. ಯಾಕೆಂತಂದ್ರೆ ಯಾರಾದ್ರೂ ಒಬ್ಬ ಮನೆಯಲ್ಲಿ ಮದುವೆ ಫಿಕ್ಸ್ ಆಯ್ತು ಅಂದ್ರೆ ಅವನು ಡೇಟ್ ನೋಡೋದಕ್ಕಿಂತ ಮೊದಲು ನಿಮ್ಮನ್ನ ಭೇಟಿಯಾಗಿರ್ತಾನೆ. ನನ್ನ ಮದುವೆ ಈ ಥರ ಇದೆ, ನನಗೊಂದು ಸಾಲ ಬೇಕು, ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದ ಅಂತ. ಹಾಗಾಗಿ ಸರ್, ನಾವು ನಿಮ್ಮ ಬ್ಯಾಂಕಲ್ಲಿ ಕೊಡ್ತಕ್ಕಂಥ ಸಾಲಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಸರ್, ಯಾವ್ಯಾವ ಸಾಲವನ್ನು ಕೊಡ್ತೀರಾ, ಹೇಗೆ ಸರ್? ಈಗ ನೀವು ಹೇಳಿದ್ರಿ, ಮೊದಲನಾಗಿ ಹೇಳಿದ ಇವತ್ತು ಏನೋ ಒಬ್ಬ ಬಡ ರೈತ ಇರ್ಬೋದು. ಇವತ್ತು ರೈತರು ಸಾಮಾನ್ಯ ಬಡ ಸ್ಥಿತಿಯಲ್ಲಿ ಇರೋದು. ಯಾಕೆಂತಂದ್ರೆ ವಿಚಾರಗಳು ಗೊತ್ತಿದೆ. ಒಬ್ಬ ರೈತ ಎಷ್ಟು ಕಷ್ಟಪಡ್ತಾರೆ ನಮಗೆ ಗೊತ್ತು ಅಲ್ವಾ? ಆದ್ರೂ ನೀವು ಹೇಳಿದ್ರು ಮಾತು ಹೇಳಿದ ಎಲ್ಲ ಕೈ ಎತ್ತಂತ ಒಂದು ಸಹಕಾರ ಸಂಘ ಅದು ಖಂಡಿತವಾಗಿ ಸರ್. ಇವತ್ತು ಯಾವಾಗ ಮದುವೆ ಫಿಕ್ಸ್ ಮಾಡೋದು, ಇನ್ನೊಂದು ಇರ್ಬೋದು, ಅದು ಏನೇ ವಿಚಾರ ಫಸ್ಟ್ ಬಂದು ನಮ್ಮ ಬ್ಯಾಂಕ್ ಬಂದು ನೋಡ್ತಾರೆ ಏನಾಗಿದೆ. ಬಟ್ ಯಾಕೆಂದ್ರೆ ನಾವು ಅವರಿಗೆ ಆದ್ಯತೆ ಕೊಡಲೇಬೇಕಾಗುತ್ತೆ. ಯಾಕೆಂದ್ರೆ ಇವ್ರು ಬ್ಯಾಂಕ್ ಉಳಿದಿದೆ ಅಂತಂದ್ರೆ ಆ ರೈತನಿಂದ ಮಾತ್ರ. ಎಷ್ಟೇ ಕಷ್ಟ ಆದ್ರೆ ಸಾಲ ತಗೊಂಡಿದ್ದ ಮರುಪಾವತಿ ಮಾಡ್ತಾನೆ. ಬಡ್ಡಿ ಇವತ್ತೇನಿದೆ ಅಂದ್ರೆ 0% ಇದೆ. ಇವತ್ತು 2 ಲಕ್ಷ ಇತ್ತು. ಈಗ ಯಾವುದೇ ಸರ್ಕಾರ ಬಂದು 5 ಲಕ್ಷ ರೂಪಾಯಿ ಬಡ್ಡಿ ಮಾಡಬೇಕಾಗಿ ಸರ್ಕಾರಗಳು. ನಾನು ನಿಜ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂತಂದ್ರೆ ಇವತ್ತು ಈ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೈ ಹಿಡಿದಿದ್ದಾರೆ. ಇವತ್ತು ನೀವು ಹೇಳ್ದಂಗೆ ನಮ್ಮ ಸಹಕಾರ ಸಂಘನ ಉಳಿಸಿರೋದು ಅವ್ರಿಗೆ ಅವ್ರ ಕಷ್ಟ ಸ್ಪಂದಿಸೋದು ನಮ್ಮ ಆದ್ಯ ಕರ್ತವ್ಯ ಇರ್ತದೆ. ಇವತ್ತು ಏನ್ ಮಾಡಿದ್ರೆ ನಾನು ಒಬ್ಬ ಅಧ್ಯಕ್ಷ ಆಗಿ ಹೇಳ್ತಿರೋದಲ್ಲ, ಒಬ್ಬ ಸದಸ್ಯನಾಗಿ ಹೇಳ್ತೀನಿ, ಒಬ್ಬ ರೈತ ಮಗ ಹೇಳ್ತೀನಿ. ಇವತ್ತು ನಮ್ಮನ್ನ ಅಧ್ಯಕ್ಷ ಅಂತ ಕಳಿಸಿದವ್ರು ನೀವು ಕೆಲಸ ಮಾಡಪ್ಪ ಅಂತ ಕಳಿಸಿದ್ದಾರೆ ಅಷ್ಟೇ. ಅವ್ರ ಜವಾಬ್ದಾರಿಯುತವಾಗಿ ನಾನು ಆ ಕೆಲಸನ ಅವ್ರ ಋಣ ತೀರ್ಸಕ್ಕೆ ನನಗೆ 5 ವರ್ಷ ಟೈಮ್ ಕೊಟ್ಟಿದ್ದಾರೆ. ನನಗೆ ಆಗಿಸಿ ಎಷ್ಟು ನನ್ನ ಮನಸ್ಸಲ್ಲಿ ಎಷ್ಟು ನಾನು ಅಧ್ಯಕ್ಷನಾಗಿ ನಾನು ಅಧ್ಯಕ್ಷ ಅನ್ನೋದಕ್ಕಿಂತ ನನ್ನ ಈ ಕುರ್ಚಿಗೆ ಯಾಕೆಂತಂದ್ರೆ ಇವತ್ತು ರಾಜಕಾರಣದಲ್ಲಿ ಯಾರು ಬಂದು ಆಳ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ನಾನು ಬರೋವರಿಗೆ ನನಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಂತಕ್ಕಂಥ ನಾನು ಋಣ ತೀರ್ಸಕ್ಕೆ ಅವರಿಗೆ ಇವತ್ತು ನಾನು ಕೆಲಸ ಮಾಡ್ತಿದ್ದೀನಿ. ಇನ್ನೂ ಸಹ ನಾನು ಅವರು ಸಹಕಾರ ಮಾಡಿದ್ರೆ ನಾನು ಇನ್ನೂ ಕೆಲಸ ಮಾಡಕ್ಕೆ ನಾನು ಅವ್ರಿಗೆ ತಯಾರಿದ್ದೀನಿ. ಖಂಡಿತ ಸರ್, ನಿಜವಾಗ್ಲೂ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಜೊತೆಗೆ ಇನ್ನೊಂದೇನಂತಂದ್ರೆ ಇಲ್ಲಿ ಸದಸ್ಯರಾಗಬೇಕಾದ್ರೆ ನಿಮ್ಮ ಬ್ಯಾಂಕಲ್ಲಿ ಏನು ನಿಯಮ ಇದೆ, ಯಾವ ನಿಯಮವನ್ನು ಪಾಲನೆ ಮಾಡಿ ಇಲ್ಲಿ ಸದಸ್ಯರಾಗಿ ಒಳಗಡೆ ಸೇರ್ಕೆಬಹುದು, ಅವರು ಬರ್ಬೋದು ಸದಸ್ಯರಾಗಿ. ಎಷ್ಟೆಲ್ಲ ಸದಸ್ಯತ್ವ ಇದೆ? ಕೆಲವು ಕಡೆ ಎ, ಬಿ, ಡಿ, ಈ ಥರ ಸಿ, ಈ ಥರ ಎಲ್ಲ ಗ್ರೇಡ್ ಇರ್ತದೆ. ನಿಮ್ಮಲ್ಲಿ ಯಾವ ಗ್ರೇಡ್ ಇದೆ, ಹೇಗೆ, ಯಾರು ವೋಟ್ ಮಾಡ್ತಕ್ಕಂಥ ರೈಟ್ಸ್ ಯಾರಿಗೆ ಬರುತ್ತೆ, ಆ ಸದಸ್ಯತ್ವವನ್ನು ಪಡ್ಕೊಂಡು ವೋಟ್ ಮಾಡಬೇಕು ಅಂದ್ರೆ ಏನೆಲ್ಲ ನಿಯಮವನ್ನು ಅನುಸರಿಸಬೇಕಾಗ್ತದೆ? ಸರ್, ಈಗ ಏನಾಗಿದೆ ಅಂತಂದರೆ ನಮಗೆ ಇವತ್ತಿನ ಕಾನೂನು ಪ್ರಕಾರದಲ್ಲಿ ನಮಗೇನಾಗಿದೆ ಅಂತಂದರೆ 2 ಪಂಚಾಯತಿ ನಮಗೊಂದು ಬ್ಯಾಂಕ್ ಕೊಟ್ಟಿದ್ದಾರೆ. ಇವತ್ತೇನಾಗಿದೆ ಅಂದರೆ ಏನಾಯ್ತು ಸರ್ಕಾರ ಅಂತಂದರೆ ಕಾನೂನು ಹೇಳ್ತಾರೆ
ಪಂಚಾಯತ್ ಒಂದೊಂದು ಸಹಕಾರ ಸಂಘ ಬೇಕು ಅಂತ ಹೇಳ್ತಿದೆ. ಬೇಕು ಅಂತ ಹೇಳ್ತಿದೆ. ಬಟ್ ನಾವೇನು ಹೇಳ್ತೀವಿ ಬೇಡ ಅಂತ ಹೇಳ್ತೀವಿ. ನನ್ನ ಅನಿಸಿಕೆ. ಯಾಕಂತಂದ್ರೆ ಇದು ಸಹಕಾರ ಸಂಘ ಅಂತಂದ್ರೆ ಇದು ಹಣಕಾಸಿನ ವ್ಯವಹಾರ ಸರ್. ಇದನ್ನ ನಾವು ಅಷ್ಟೇ ನಾಜೂಕಾಗಿ, ಅಷ್ಟೇ ನಿಯತ್ತಾಗಿ, ಮತ್ತೆ ಅಷ್ಟೇ ಒಂದು ಚ್ಯುತಿಬದ್ಧ ನೋಡ್ಕೋಬೇಕಾಗ್ತದೆ. ಬೇರೆ ಇವತ್ತಿರ್ಬೋದು, ಯಾವ್ದು ಪಂಚಾಯತ್ ಇರ್ಬೋದು, ತಾಲೂಕು ಜಿಲ್ಲಾ ಪಂಚಾಯತ್, ನೆಕ್ಸ್ಟ್ ಅದು ರಾಜಕಾರಣ ಆಗ್ತದೆ. ಇಲ್ಲಿ ರಾಜಕಾರಣ ಇಲ್ಲ. ಯಾಕೆ ನಮಗೆ ಸಹಕಾರ ಸಂಘ ಉಳಿಬೇಕು, ನಮ್ಮ ರೈತನೂ ಉಳಿಬೇಕು. ಖಂಡಿತ ಸರ್. ಆ ದೃಷ್ಟಿಯಿಂದ ದೃಷ್ಟಿಯಿಂದ ನಾವು ಇವತ್ತು ಏನ್ ಮಾಡಿದ್ವಿ ಅಂತ, ನಮಗೆ ಒಂದೇ ಸಂಘ ಬೇಕು ಅಂತೇಳಿ 2 ಪಂಚಾಯತ್ ನಾವು ತೀರ್ಮಾನ ಮಾಡಿ ಜನಗಳ ತೀರ್ಮಾನ ಮಾಡಿ ಇವತ್ತು ಏನು ಈಗ ಹಿಂದೆ ಇತ್ತು ವೈದ್ಯನಾಥ ಆಯೋಗ ಅಂತ ಒಂದು ಬಂತು. ಅದ್ರಲ್ಲಿ ನೀವು ಆಲ್ ಓವರ್ ಕರ್ನಾಟಕದ ಎಲ್ಲಿ ಬೇಕಾದ್ರೆ ಮೆಂಬರ್ಶಿಪ್ ತಗೋಬೇಕು ಅಂತ ಒಂದು ಬಂತು. ಅದು ತುಂಬಾ ಅಡಚಣೆ ಆಯ್ತು ಅಂತ ಅದೇನೋ ತಟಸ್ಥವಾಗಿದೆ. ಈಗ ಅದನ್ನು ನನ್ನ ಆದೇಶಗಳಿಲ್ಲ. ಈಗ ಏನು ಮಾಡ್ತಿದ್ರೆ 2 ಪಂಚಾಯತ್ ಸರ್, ಒಬ್ಬ ಸದಸ್ಯನಾಗಬೇಕು ಅಂತಂದ್ರೆ ಅವನಿಗೆ ಜಮೀನು ಇದ್ದವನು ಸದಸ್ಯ ಮಾಡ್ಕೊಳ್ತೀವಿ, ಜಮೀನು ಇದ್ದವನು ಸದಸ್ಯ ಮಾಡ್ಕೊಳ್ತೀವಿ. ಈಗ ಏನಾಗುತ್ತೆ ಅಂತಂದ್ರೆ ನಾವು ಜಮೀನು ಇದ್ದವನು ಅವನ ಅಲ್ಲಿಂದ ಆರ್ ಟಿ ಸಿ ಬೇಕು, ಆಧಾರ್ ಕಾರ್ಡ್ ಬೇಕು. ಮತ್ತೆ ನಾವೇನ್ ಮಾಡಿದ್ರೆ ನಮ್ಮ ಬೋರ್ಡ್ ತೀರ್ಮಾನದಲ್ಲಿ ನೀವು ಯಾವುದಾದ್ರು ಒಬ್ಬ ಡೈರೆಕ್ಟರ್ ಅಥವಾ ಅಧ್ಯಕ್ಷ ಆದವ್ರೆ ಇವ್ನು ನಮ್ಮ ಇಲ್ಲಿಯವರು ಅಂತ ಒಂದು ಫಾರ್ಮ್ ಕೊಟ್ಟು ಸರ್ಟಿಫೈ ಮಾಡಿ ಅವನೊಂದು ಸಿಗ್ನೇಚರ್ ಮಾಡಿ ಕೊಡಬೇಕು ಅಧ್ಯಕ್ಷರು, ಡೈರೆಕ್ಟರ್. ಅದನ್ನು ನಾವು ಮೀಟಿಂಗ್ ಇಟ್ಬಿಟ್ಟು ನಾವು ಏನು ಫುಲ್ ಬೋರ್ಡ್ ಮೀಟಿಂಗಲ್ಲಿ ಇಟ್ಟು ಅದನ್ನು ಕೊಡ್ಬೋದು ಇಲ್ವಾ. ಬಟ್ ನಮ್ಗೆ ಏಜ್ ಲಿಮಿಟ್ ಇದೆ, 60 ಒಳಗೆ ಇರಬೇಕು. 60 ವರ್ಷದೊಳಗೆ ಇರಬೇಕು. ನಾವು ಆಧಾರ್ ಕಾರ್ಡ್ ಮಾಡ್ತೀವಿ, ಆಧಾರ್ ಕಾರ್ಡ್ 60 ಒಳಗೆ ಇರಬೇಕು. ಅವನನ್ನ ಮೆಂಬರ್ಶಿಪ್ ಮಾಡ್ಕೊಳ್ಳೋಕ್ಕೆ ನಮಗೆ ಈ ಬ್ಯಾಂಕಲ್ಲಿ ನಾವೊಂದು ಇದು ಮಾಡ್ಕೊಂಡ್ವಿ. ಅವನೇನು ಮಾಡಬೇಕು ಅಂತಂದರೆ ನಾವು ಈಗ 7,500 ರೂಪಾಯಿ ಕಟ್ಟಿಸ್ಬೇಕು. 7,200 ಶೇರ್ ಹಾಕ್ಲಿಕ್ಕೆ, ಶೇರ್ ಪರ್ಚೇಸ್ ಅಥವಾ ಅಲ್ಲ ಅವನು ಇಲ್ಲಿಗೆ ಸದಸ್ಯತ್ವ ಸದಸ್ಯ. ಅದರಲ್ಲಿ ನಾವು ಡೆತ್ ಫಂಡ್ ಎಷ್ಟು ಹೇಳ್ತಾರಲ್ಲ, ಶೇರಿಗೆ 3,000, ಅಲ್ಲಿ 2,000, ಶೇರಿಗೆ 2,000, ಉಳಿದು ಅಕೌಂಟ್ 3,000, ಇನ್ನು ಉಳಿದಿದ್ದು ಸಂಚಯ ಅದು 3,000 ನಾವು ಮೆಂಬರ್ಶಿಪ್ 2,000, 3,000 ರೂಪಾಯಿ ನಾವು ಡೆತ್ ಫಂಡ್ ತಂದು ಇರ್ತೀವಿ. ಅದ್ರಲ್ಲಿ ಅವನ ಮರಣ ಹೊಂದಿದ್ದೆ ಆದ ಅವನಿಗೆ ಏಜ್ ಲಿಮಿಟ್ ಏನಿಲ್ಲ. ಅವನ ಹಾಕಲಿಕ್ಕೆ ಮೊನ್ನೆ ವಯಸ್ಸಾಗಿರ್ತದ್ದು ಅವನಿಗೆ 10 ದಿವಸ ನಾವು 25,000 ರೂಪಾಯಿಗಾಗಿ ತಗೊಂಡೋಗಿ ನಮ್ಮ ಸಂಘದ ವತಿಯಿಂದ ನಾವು ಅವನಿಗೆ ಕೊಡ್ತೀವಿ. ನಿಜವಾಗ್ಲೂ ಇದೊಂದು ಒಳ್ಳೆ ವಿಚಾರ ಹೇಳಿದ್ರಿ ಸರ್. ನಿಜವಾಗ್ಲೂ ಒಂದು ಒಳ್ಳೆ ವಿಷಯ ಇದು. ಏಕೆಂದ್ರೆ ಒಳ್ಳೆ ಟೈಮಲ್ಲಿ ಯಾರು ಬೇಕಾದ್ರೂ ಹಣ ಕೊಡ್ಬೋದು, ಬಟ್ ಆ ಟೈಮಲ್ಲಿ ಕೊಡ್ತಾರಲ್ಲ ಸರ್, ಅದು ಬೇಕಾಗಿರ್ತಕ್ಕಂಥದ್ದು. ಅದನ್ನ ತಗೊಂಡೋಗಿ ಅವನ ಕಾರ್ಯಕ್ಕೆ ಮಾಡ್ಕೊಳ್ಳೋದು. ಕಾರಣ ಅಂದ್ರೆ ಅವ್ನು ಕಟ್ಟಿರ್ತಾನೆ, ದುಡ್ಡು ತಗೊಂಡೋಗಿ ಅವತ್ತೇ ತಗೊಂಡೋಗಿ ನಾನೇ ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಯಾರು ಏನೇ ಪರ್ಸನ್ ತಗೊಂಡೋಗಿ ಅವನಿಗೆ ಸಹಾಯ ಆಗಿ ನಾವು ಅವನಿಗೆ ಹಣ ಕೊಡ್ತೀವಿ. ನಿಜವಾಗ್ಲೂ ಸರ್, ಅದು ಯಾಕೆಂತಂದ್ರೆ ನಮ್ಮ ಇನ್ಸೂರೆನ್ಸ್ ಕೂಡ ನಾವು ಮಾಡ್ತೀವಿ, ಇನ್ಸೂರೆನ್ಸ್ ಮಾಡಿಸ್ಬೋದಲ್ಲ ಸರ್ ಅಂತ. ಆದ್ರೆ ಇನ್ಸೂರೆನ್ಸ್ ಕೂಡ ಬರ್ಲಿಕ್ಕೆ ಟೈಮ್ ಬೇಕು. ಅವನಲ್ಲಿ ಬೆಂಕಿ ಇಟ್ಬೇಕು ಅಂತ ದುಡ್ಡಿರಲ್ಲ, ಆ ಟೈಮಿಗೆ ಬೇಕಾದ್ದು. ನಿಜವಾಗ್ಲೂ ಒಂದು ಒಳ್ಳೆಯ ಉದ್ದೇಶ, ಒಳ್ಳೆಯ ವಿಚಾರ ಸರ್. ಸರ್, ನಂತರ ನೀವು ಇಲ್ಲಿಗೆ ಎಷ್ಟರಲ್ಲಿ ನೀವು ಕೋಆಪರೇಟಿವ್ ಸೆಕ್ಟರ್ ಒಳಗಡೆ ಬಂದ್ರಿ? ಇದೇ ಫೀಲ್ಡ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸಹಕಾರಿ ಸಂಘಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ರಾಜಕಾರಣ ಮಾಡ್ಲಿಕ್ಕೆ ನಮಗೆ ಗೊತ್ತು ಏನಂತ, ನಮಗೆ ಸಾಮಾನ್ಯವಾಗಿ ನಿಮಗೆ ಅಂತ ಹೇಳ್ತಿಲ್ಲ, ಸಾಮಾನ್ಯವಾಗಿ ಕೋಆಪರೇಟಿವ್ ಯಾಕೆ ಬರ್ತಾರೆ ಅಂದ್ರೆ ರಾಜಕಾರಣ ಮಾಡ್ಲಿಕ್ಕೆ ಅಥವಾ ಲೀಡರ್ ಆಗ್ಲಿಕ್ಕೆ ಒಳ್ಳೆ ಕ್ಷೇತ್ರ ಅಂದ್ರೆ ಕೋಆಪರೇಟಿವ್ ನಮಗೆ ತಿಳಿದಾಗ. ಯಾಕೆಂದ್ರೆ ಬೇಗ ಜನ ಪರಿಚಯ ಆಯ್ತಾರೆ, ಜೊತೆಗೆ ಗೆಲ್ಲಲು ಸುಲಭ. ಕಾರಣ ಏನಂದ್ರೆ ಸೀಮಿತ ಸದಸ್ಯರು, ಅವ್ರನ್ನ ವೋಟ್ ಈ ಕೆಲವೊಂದು ಕಡೆ ಏನಾಗ್ತದೆ ಪರ್ಚೇಸಿಂಗ್ ಅಂತಲೂ ಇದೆ ಅದೀಗ. ಬಟ್ ನಾನು ನಿಮ್ಮ ವಿಚಾರ ಕೇಳ್ತಾ ಇಲ್ಲ, ಸಾಮಾನ್ಯವಾಗಿ ಹೇಳ್ತಾ ಇದ್ದೇನೆ. ಸೊ ಯಾವ ಒಂದು ಕಾರಣ ಸರ್? ಇದು ಯಾವ್ದಾದ್ರು ಕಾರಣ ಆಯ್ತಾ ಅಥವಾ ಸಾಮಾನ್ಯವಾಗಿ ಬೇರೆ ಸರ್ವಿಸ್ ಮೋಟೆಡ್ ಏನು ಸರ್? ಸರ್, ನಾನು 1992 ಇಸ್ವಿ ಸರ್, ನಂದು 91 ಇಸ್ವಿಯಲ್ಲಿ ಡಿಗ್ರಿ ಆಯಿತು. ನಾನು ಆ ಡಿಗ್ರಿ ಮಾಡೋದ್ರಲ್ಲಿ ನಾನು ಸಾರ್ವಜನಿಕ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೆ. 92ವರೆಗೆ ಈ ಥರ ತಿಂಡಿ ಬರ್ಕೊಬೇಕು. 93ರಲ್ಲಿ ನಮಗೆ ಮೊದಲು ಮಂಡಲ ಪಂಚಾಯತ್ ಇರ್ತಿತ್ತು. ಆದ ತದನಂತರ ಈಗ ಗ್ರಾಮ ಪಂಚಾಯತ್ ಆಗಿದೆ. ನಾ ಗ್ರಾಮ ಪಂಚಾಯತ್ ಯಾವತ್ತು ನಾನು ಫಸ್ಟ್ ಅಧಿಕ ಮತದಿಂದ ನಾನು ನಮ್ಮ ದೊಡ್ಡಮಳ್ತೆ ಪಂಚಾಯತಿ, ನಾನು ದೊಡ್ಡಮಳ್ತೆ ಗ್ರಾಮ ಪಂಚಾಯತ್ ಅಧಿಕ ಬಹುಮತದಿಂದ ಅಲ್ಲಿ ಫಸ್ಟ್ ನಾನು ಗೆದ್ದೆ ಸರ್. ಗೆದ್ದ ಸಂದರ್ಭದಲ್ಲಿ ನನಗೆ ಈ ಜನಸೇವೆ ಮಾಡಬೇಕು ಅಂತ ನನಗೆ ಏನೋ ಹಿಂದಿಂದ ನನಗೆ ಆಸೆ ಇತ್ತು. ಅದನ್ನು ನಾನು ನಿಮಗೆ ರೂಢಿಸ್ಕೊಂಡು ಬಂದೆ, ಬಗ್ಗೆ ಪಂಚಾಯತ್ ಮಾಡಿಕೊಂಡೆ. ಆಮೇಲೆ ನನ್ನ ಪಕ್ಷದಲ್ಲಿ ಬಿಜೆಪಿಲಿ ಇದ್ದವನ್ನ ಹೇಳ್ಬೇಕು ಬಟ್ ಗೊತ್ತಿಲ್ಲ. ಆಮೇಲೆ ನಮಗೆ ನಾವು ಅಲ್ಲಿ ಏನೋ ಸರಿಯಾಗಿ ಕಾಣಿಲ್ಲ ಅಂತೇಳಿ ನಾವು ಜಿ ಅಂತ ನಮ್ಮ ನಾಯಕರಿದ್ದಾರೆ, ತುಂಬಾ ಒಳ್ಳೆ ನಾಯಕರು, ಮಾಜಿ ಮಂತ್ರಿಗಳು ಸಹ. ಅವರ ಸಿದ್ಧಾಂತಗಳನ್ನ ನಾನು ನೋಡಿ, ಪಕ್ಷಕ್ಕಿಂತ ಅವ್ರ ಸಿದ್ಧಾಂತಗಳನ್ನ ಹೋಲಿಕೆ ವಿಚಾರದಲ್ಲಿ ನಾನು ಒಳ್ಳೆ ಥರ ನೋಡಿ, ಮತ್ತೆ ಇವತ್ತು ಅದು ಮಾತಾಡ್ಬೇಕಾದ್ರೆ ಹೇಳ್ತೀವಿ. ಇವತ್ತು ಜಿ ಅಂತಂದ್ರೆ ಇವತ್ತು ರೋಡ್ ಏನಾರು ಆಗಿದೆ ನಮ್ಮ ಕೊಡಗಲ್ಲಿ, ನಮ್ಮ ಕ್ಷೇತ್ರದಲ್ಲಿ, ಅದು ಜಿ ಅದು ಹೇಳ್ತೀನಿ ಬೇಕಾದ್ರೆ. ಅದನ್ನ ನಾನು ಏನು ನಿಮ್ಗೆ ಗೊತ್ತಿರೋರು ಅದು ನನಗೆ ಗೊತ್ತು. ನಾನು ನೋಡಿದ್ರೆ ನಾನು ತುಂಬ ಇವತ್ತೆಲ್ಲರೂ ಅವ್ರನ್ನ ರಸ್ತೆ ರಾಜ ಅಂತ ಕರೀತಾರೆ.
ಅಲ್ಲ ಖಂಡಿತ ಸರ್, ದಿವಿಜಿ ಅವರ ಬಗ್ಗೆ ಕೆಲವೊಂದು ಇದಿಲ್ಲ, ಏನು ಎರಡನೇ ಮಾತಿಲ್ಲ ಅಂತಾರಲ್ಲ, ಹಾಗೆ ಒಳ್ಳೆ ವರ್ಕರ್, ಸೊ ಗುಡ್. ಸ್ಟ್ರಿಕ್ಟ್ ಇದ್ದಾರೆ, ಬಟ್ ಕೆಲಸಗಾರ. ಹೌದು. ಬಟ್ ಏನೋ ಅವರು ಜನಗಳಿಗೆ ಇವತ್ತು ಕೆಲಸ ಮಾಡೋದು ಬೇಡ ಅಂತಾರೆ, ಆಯ್ತಾ, ಆಡಂಬರಗಳು ಗೊತ್ತಲ್ಲ ಸರ್. ನಮಗಿಂತ ಬೇಕಾದಷ್ಟು ನಾನು ಸಾಮಾನ್ಯ ರಾಜಕಾರಣಿ, ರಾಜಕಾರಣಿ ಏನಾದ್ರು ಸಣ್ಣವನು ಬ್ಯಾಂಕ್ ಅಧ್ಯಕ್ಷ ಆಗಿದ್ದೀನಿ. ಬಟ್ ನಮ್ಮಂತ ಬೇಕಾದ್ರೆ ನನ್ನಂತ ಬೇಕು ದೊಡ್ಡ ಗಟ್ಟಿಗಳೇ ಅದರಿಂದ ಆಡೋದೇನೋ ಒಂದು ಸಣ್ಣವನು. ಯಾಕೆಂದ್ರೆ ಹೇಳ್ತೀನಿ ಅವರ ಸಿದ್ಧಾಂತಗಳು ಹೆಚ್ಚು ನಾನು ಹಾಕೊಂಡು ಬಂದೆ. ತದನಂತರ ಅದೇ ಬರ್ಬೇಕಾದ್ರೆ ನಾನು ಸಹಕಾರ ಸಂಘಕ್ಕೆ ಪ್ರವೇಶ ಮಾಡಿದೆ. ಸಹಕಾರ ಸಂಘ ಪ್ರವೇಶ ಮಾಡಿ ಅದು 5ನೇ ಬಾರಿ ಆಗಿದೆ. ಅದರಲ್ಲಿ ಕಳೆದ ಬಾರಿ ನಾನು ಉಪಾಧ್ಯಕ್ಷನಾಗಿದೆ, ಈ ಬಾರಿಯಲ್ಲಿ ಅಧ್ಯಕ್ಷನಾಗಿ ನಾನು ನಂದೇ ಅನ್ನೋ ಒಂದು ಟೀಮ್ ಮಾಡ್ಕೊಂಡು ನಾವು ಚುನಾವಣೆಗೆ ಹೋಗಿ ನಮ್ಮದೇ ಅಧಿಕ ಬೆಂಬಲ ಬಹುಮತ ಬಂದ ತಕ್ಷಣ ನನ್ನನ್ನು ಅಧ್ಯಕ್ಷರಾಗಿ ನಮ್ಮ ಪರಮೇಶ್ವರ್ ಹೇಳಿ ಇವರು ನಮ್ಮ ಉಪಾಧ್ಯಕ್ಷ, ನಮ್ಮ CEO ಸೆಕ್ರೆಟರಿ ಪೊನ್ನಪ್ಪನವರು ಅಂತ ಅವರನ್ನು ಇದ್ದೀನಿ. ಈಗ ಸದ್ಯಕ್ಕೆ ನನಗೆ ಏನಿದೆ ಅವ್ರು ಕೊಟ್ಟಿದ್ದ ಅಧಿಕಾರ ನಾನು ಒಳ್ಳೆಯ ರೀತಿ ನಡೆಸ್ಕೊಡ್ತೀನಿ. ನನಗೆ ಆತ್ಮಸಾಕ್ಷಿ ಆಗಿದೆ, ದೇವ್ರ ಮೇಲೆ ಸಾಕ್ಷಿ ಹೇಳ್ತೀನಿ. ಬಟ್ ಇನ್ನು ಜನಗಳ ನನ್ನ ಬಗ್ಗೆ ಅವ್ರ ಅಭಿಪ್ರಾಯ ಚೆನ್ನಾಗಿದೆ. ನನಗೆ ಗೊತ್ತ ಮಟ್ಟಿಗೆ ನೀವು ಎಷ್ಟೇ ಕೆಲಸ ಮಾಡಿದ್ರು ಅದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಅವ್ರು ಹೇಳಿದ್ರೆ ಏನು ಮಾಡೋಕ್ಕಿಲ್ಲ, ಎಲ್ಲರೂ ಪೂರೈಸಕ್ಕಾಗಲ್ಲ. ಏನ್ ಸರ್, ಎಲ್ಲರೂ ನಾವು ಪೂರೈಸ್ತೀವಿ ಅಂತ ಹೇಳೋಕ್ಕಾಗಲ್ಲ, ಆಗೋದೂ ಇಲ್ಲ. ದೇವ್ರ ಕೈಲೂ ದೇವ್ರಿಗೆ ಒಂದು ಸಣ್ಣ ಪುಟ್ಟ ಕೆಲಸ ಆದ್ರೂ ನಾವು ದೇವ್ರಿಗೆ ಬೈತೀವಿ, ದೇವ್ರು ಮಾಡಿಲ್ಲ ಅಂತ. ಹಾಗೆ ಬೈಯೋದೇವ್ರು ಬಯಸ್ಕೊಂಡಿರೋ ಜನ ಇದ್ದೇ ಇರ್ತಾರೆ. ಅದೇ ಹೇಳ್ತಾರೆ, ಮೋಸ ಮೋಸ ಮಾಡೋರಿಗೆ ಮೋಸ ಇದ್ದೇ ಇರ್ತಾರೆ ಖಂಡಿತ. ಅದನ್ನ ನಾನು ಮೇಲೆ ಬರ್ತೀನಿ. ಬಟ್ ಆ ನಂಬಿಕೆನ ದೇವರು ನನ್ನ ಸಿದ್ಧಾಂತ. ಸರ್, ನಂತರ ಇನ್ನೊಂದೇನಂತಂದ್ರೆ ಇಲ್ಲಿ ನೋಡಿ, ನಿಮ್ಮ ಬ್ಯಾಂಕ್ ಅಂದ ತಕ್ಷಣ ಹಣಕಾಸು ವ್ಯವಸ್ಥೆ, ಸಾಲ ಇದೆಲ್ಲ ಇರ್ತದೆ. ಇಲ್ಲೇನಾಗ್ತದೆ ಅಂದರೆ ಎಲ್ಲಿವರೆಗೆ ಅಂದರೆ ಸಂಪೂರ್ಣವಾಗಿ ಸಾಲ ಮಂಜೂರಾಗುವ ಮಟ್ಟಕ್ಕೆ ಅರ್ಜಿ ಬರೋವರೆಗೂ CEO ಕೈಲಿರ್ತದೆ. ಎಲ್ಲ CEO ಏನು ಎಸ್ ಎ ಬೈಲ ಪ್ರಕಾರ ನೋಡ್ತಾರೆ, ಏನು ನಿಯಮ ಏನಿದೆ, ಯಾವ ರೆಕಾರ್ಡ್ ಬೇಕು ಎಲ್ಲ ಅವ್ರಿಗೆ ದಾಖಲಾತಿ, ಎಸ್ ಎ ದಾಖಲಾತಿ ಇದ್ರೆ ಅಪ್ಪ ನಾವು ಸಾಲ ಕೊಡೋದು CEO ಅಷ್ಟೇ ಅವರು ಅಲ್ಲಿಗೆ ಮುಗಿಸ್ತಾರೆ. ಆದರೆ ಅಷ್ಟಕ್ಕೆ ಅವ್ರು ವಾಪಸ್ ಹೋಗ್ತಾರಾ? ಖಂಡಿತ ಇಲ್ಲ. ಯಾಕೆ ಅಂತಂದರೆ ಇನ್ನೊಂದು ಬಾಗಿಲಿದೆ, ಫೈನಲ್ ಬಾಗಿಲು ಯಾವುದು ಅಂದ್ರೆ ನಿಮ್ಮದು. ನಿಮ್ಮ ಡೋರಿಗೆ ಬರ್ತಾರೆ. ನಿಮ್ಮ ಡೋರಲ್ಲಿ ಹೇಗೆ ಅಂತಂದರೆ ಇನ್ಫ್ಲೂಯೆನ್ಸ್ ಅನ್ನೋದೊಂದು ಇರ್ತದಲ್ಲಿ. ಯಾಕೆಂದ್ರೆ ಇವತ್ತು ನೀವು ಇನ್ಫ್ಲೂಯೆನ್ಸ್ ಮಾಡಲಿಲ್ಲ, ನಾಳೆ ಅವನು ನಿಮ್ಮ ಕಡೆ ನಿಮ್ಮ ಜೊತೆನೇ ಇರಲ್ಲ. 10,000 ಸಾಲಕ್ಕೆ ಕೊಡ್ಸಲ್ಲ ಮರ ಇವರು ಅಂತ. ಹೇಗೆ ಸರ್, ಹೇಗೆ ಅಂತ ಸಂದರ್ಭ ಬಂದಾಗ ಯಾವ ಥರ ಮಾಡ್ತೀರಾ? ಯಾಕೆಂತಂದರೆ ನೀವು ಹೇಳಿದ್ಮೇಲೆ CEO ಕೊಡಬೇಕಾಗ್ತದೆ ಅಂತಿಮ ಸಾಲ ವ್ಯವಸ್ಥೆಯಲ್ಲಿ. ಹೇಗಿದೆ ಸರ್ ಇಲ್ಲಿ ನಿಮ್ಮಲ್ಲಿ ಆ ಒಂದು ವ್ಯವಸ್ಥೆ ಬಗ್ಗೆ ನಾವು ಮಾತನಾಡೋದು? ಸರ್, ಈಗ ಏನಾಗಿದೆ ಅಂತಂದರೆ ನಾನು ಹೇಳ್ತಿರೋದು ಪದ್ಧತಿ, ನನ್ನ ರೂಲ್ಸ್ಗಳು, ನನ್ನ ಸಿದ್ಧಾಂತವನ್ನು ಹೇಳ್ತಾ ಇದ್ದೀನಿ. ನನ್ನ ಸಿದ್ಧಾಂತದಲ್ಲಿ ನಾವು ಏನು ಆಡಳಿತ ಮಂಡಳಿ ನಾವು ಹೇಳ್ತೀವಿ, ಮತ್ತೆ ನಮ್ಮ ಸ್ಟಾಫ್ ಸಿಬ್ಬಂದಿ ವರ್ಗ ಇದೆ, ನಮ್ಮಲ್ಲಿ ಅನುಮತಿ ಬಾಂಧವ್ಯ ಇದೆ. ನಾನು ಅವ್ರನ್ನ ಒಂದು ಪಾರ್ಟ್ ಅವ್ರನ್ನ ಇವರು ನನ್ನ ಕಲೆ ನಾನು ಕೆಲಸ ಮಾಡೋದು. ಯಾಕೆಂತಂದ್ರೆ ಅವ್ರಿಗೂ ಸಮಪಾಲಿಸೋದು. ಯಾಕೆಂತಂದ್ರೆ ಒಬ್ಬ ಸಿಬ್ಬಂದಿ ಆದವನು ನಮಗೆ ಅವನಿಗೆ ಸಂಬಳ ಕೊಟ್ಟಿರ್ತೀವಿ, ಅದು ರೈತರ ಕಟ್ಟಿದಂಥ ಬಡ್ಡಿಲಿ ಅವನಿಗೂ ಪಾಲ್ದಾರ. ಅವನು ಮೋಸ ಮಾಡಿದ್ರೆ ಮೋಸ ಮಾಡಕ್ಕೆ ಹೋಗೋದಿಲ್ಲ, ನಾನು ತಿಳ್ಕೊಂಡಿದ್ದೆ, ಹೋಗ್ಲೂಬಾರ್ದು. ಹಾಗೇನಾಗ್ತದೆ, ನಾವಿಬ್ಬರು ಸೇರಿ ಒಂದು ಚರ್ಚೆ ಮಾಡಿ, ಆರೋಗ್ಯಕರ ಚರ್ಚೆ. ಸರ್, ಇವತ್ತು ಏನಾಯ್ತು, ನಿಮ್ಮ ಪ್ರಶ್ನೆ ಮೊದಲೇ ಹೇಳಿ, ಇವತ್ತು ಏನು ಒಬ್ಬ ಬಡ ರೈತ ಇದ್ದಾನೆ, ಅವನ ಕೈ ಹಿಡಿದು ಏನೋ ಮೇಲೆ ಎತ್ತಬೇಕು ಅಂತಂದ್ರೆ ನಿಮ್ಮ ಸಹಕಾರ ಸಂಘ ಅದು ಖಂಡಿತ ಸಾಧ್ಯ. ಅದು ನಿಜ ಮಾಡ್ಬೇಕೆ ನಮ್ಮ ಧರ್ಮ. ಯಾಕೆಂತಂದ್ರೆ ಅವ್ನು ನಮ್ಮನ್ನು ನಂಬಿರ್ತಾನೆ, 100% ನಂಬಿರ್ತಾನೆ. ನಾನೊಬ್ಬ ರೈತರ ಮಗನೇ, ಆದ್ರೂ ನಾನು ಅವ್ರನ್ನ ನಂಬಿರ್ತಾನೆ. ಬಟ್ ಅವ್ನ ಕಷ್ಟ ಏನಪ್ಪ, ನಮ್ಮ ಎಲ್ಲ ಕಾನೂನು ಭಾಗದಲ್ಲಿ ಎಲ್ಲರೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಾನೂನು ಬೆಂಡ್ ಮಾಡ್ಬೇಕಾಗುತ್ತೆ, ಅದೇ ಅತಿಯಾಗಿ ಅಲ್ಲ. ಬಟ್ ನಾಳೆ ಅದು ನಮಗೂ ತೊಂದರೆ ಆಗುತ್ತೆ, ಅವನಿಗೂ ತೊಂದರೆ ಆಗುತ್ತೆ, ಅವನಿಗೂ ಉಪಕಾರ ಆಗಬೇಕು. ನಮ್ಮ ಸಹಕಾರ ಸಂಘ ಉಳಿಬೇಕು. ಇದು ನಂದಲ್ಲ ಸಹಕಾರ ಸಂಘ. ಯಾಕಂದ್ರೆ 2,400 ಜನ ಇದ್ದಾರೆ, ಅದು ಅವ್ರ ಸಂಘ ಇದೆ. ಅವ್ರು ಕೆಲಸ ಮಾಡಕ್ಕೆ ಬಂದಿರೋದು ಅಷ್ಟೇ. ಈಗ ನಾಳೆ ನಾನು ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಡ್ತೀನಿ, ಅವ್ರು ವೈಯಕ್ತಿಕ. ಯಾಕಂದ್ರೆ ನಾವು ಉಪಕಾರ ಮಾಡಿದ ತಕ್ಷಣ ಕೊಡಲೇಬೇಕಂತ ಹೇಳಿದ್ರೆ ಇವತ್ತು ಎಂತ ನಮ್ಮ ದೇಶದಲ್ಲಿ ಎಂತೆಂಥ ರಾಜಕಾರಣಿಗಳೇ ಒಳ್ಳೆ ಕೆಲಸ ಮಾಡ್ತಾರೆ, ಸೋತಿದ್ದಾರೆ. ಖಂಡಿತ ಸರ್, ಖಂಡಿತ. ಹೌದು, ಆಶೀರ್ವಾದ ಇದ್ರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಸರ್. 100% ಸರ್, ಖಂಡಿತ. ಅವ್ರ ಆಶೀರ್ವಾದದಿಂದ ನಾನು ಏನೋ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಸಾಧ್ಯ. ನನ್ನ ಸಿದ್ಧಾಂತ ಸರ್. ಹೌದು. ಅಲ್ಲ, ಇನ್ನೊಂದೇನಂದ್ರೆ ರಾಜಕಾರಣ ಹೊರಗಡೆ ಇಟ್ಕೊಂಡ್ರೆ ರೊಟ್ಟಿ ಇಲ್ಲ, ಸಹಾಯ ಮಾಡೋದ್ರ ಬಗ್ಗೆ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ. ಆದ್ರೆ ರಾಜಕಾರಣವನ್ನ ಕೋಆಪರೇಟಿವ್ ಸೆಕ್ಟರ್ ಒಳಗಡೆ ತರಬಾರ್ದು ಅನ್ನೋ ನಮ್ಮ ಅಭಿಪ್ರಾಯ. ಕಾರಣ ಏನಂತಂದ್ರೆ ಬೇಕಾದ್ರೆ 100 ರಾಷ್ಟ್ರೀಯ ಬ್ಯಾಂಕ್ಗಳು ಮುಚ್ಚಲಿ, ಒಂದು ಸಹಕಾರ ಸಂಘ ಮುಚ್ಚಬಾರ್ದು. ಕಾರಣ ಏನಂದ್ರೆ ಒಂದು ಸಹಕಾರಿ ಸಂಘ ಆ ಭಾಗದ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಲೈಫನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಆ ಸಂಘವನ್ನು ಎಷ್ಟಾಗುತ್ತೋ ಅಷ್ಟು ಮೇಲೆತ್ತಲಿಕ್ಕೆ ಪ್ರಯತ್ನ ಪಡಬೇಕು ಹೊರತು ನಾನು ಇರೋರಿಗೆ ಎಷ್ಟಾಗುತ್ತೋ ಅಷ್ಟು ಬಾಚಿಬಿಟ್ಟು ಅದನ್ನು ಮುಚ್ಚಿಸ್ತೀನಿ ಅನ್ನೋ ಅಂತ ಯಾರು ಯೋಚನೆ ಮಾಡಬಾರ್ದು. ಇಡೀ ಸಹಕಾರ ಸಂಘ ಇರ್ತಕ್ಕಂಥ ಯಾವುದೇ ಆಡಳಿತ ಮಂಡಳಿ ಇರ್ಬೋದು.
ಸರ್ ನಂತರ ಇನ್ನೊಂದೇನಾಗ್ತದೆ ಅಂತಂದ್ರೆ ನಾವು ನೋಡಿದಾಗೆ ಸಹಕಾರಿ ಸಂಘದ ಸಿಬ್ಬಂದಿಗಳು ಅಂತಂದ್ರೆ ಹೇಗೆ ಅಂತಂದ್ರೆ 24/7 ಅಂತ ಕರಿತೀವಿ ನಾವು ಅವ್ರನ್ನ. ಯಾರು ಕೂಡ ಈಗ ಯಾರೋ ಫೋನ್ ಮಾಡ್ತಾರೆ, ಸರ್ ನಾನು ದುಡ್ಡು ಕಟ್ಲಿಕ್ಕೆ ಬರ್ತಾ ಇದ್ದೀನಿ, 7 ಗಂಟೆ ಆಗ್ತದೆ ರೀಚ್ ಆಗ್ಲಿಕ್ಕೆ, ನಾಳೆ ಲಾಸ್ಟ್ ಡೇಟ್ ಇದೆ, ದಯವಿಟ್ಟು ವೆಯ್ಟ್ ಮಾಡಿ ಅಂತ. ಖಂಡಿತ ವೆಯ್ಟ್ ಮಾಡ್ತಾರೆ. ಅವ್ನು ಬರೋವರೆಗೂ ಕೂತು 7 ಗಂಟೆ 8 ಗಂಟೆ ಆದ್ರೆ ಕಟ್ಟಿಸ್ಕೊಂಡೆ ಅವ್ರು ಮನೆಗೆ ಹೋಗ್ತಾರೆ. ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಂಗಲ್ಲ, 3:15 ಟೈಮಿಂಗ್ಸ್. ಆ ಟೈಮಿಂಗ್ಸ್ ಅಲ್ಲಿ 1 ನಿಮಿಷ ಲೇಟ್ ಆಗಿ ನೀವು ಸಾಲನಾದ್ರೂ ಕೊಟ್ಟು ಹರಾಜಾದ್ರೂ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಬಾಗಿಲಾಕೊಂಡು ಮನೆಗೆ ಹೋಗ್ತಾರೆ. ಆದ್ರೆ ಇಲ್ಲಿ ವೇತನದ ವಿಚಾರ ನಾವು ಮಾತನಾಡೋದಾದ್ರೆ ಬೇಕಾದ್ರೆ 6 ಗಂಟೆಗೆ ಬರ್ತಾರೆ ಅವ್ರು ಮಾರ್ನಿಂಗ್ ಎದ್ದು, ಬಟ್ ಅವ್ರು ಬರಲ್ಲ. ಆದ್ರೆ ಅವ್ರಿಗೆ ಒಳ್ಳೆ ವೇತನ ಇರ್ತದೆ. ನಮ್ಮ ಕೋಆಪರೇಟಿವ್ ಬ್ಯಾಂಕ್ ಸಿಬ್ಬಂದಿಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಅತ್ಯಲ್ಪ ಸಂಬಳಕ್ಕೆ ಒಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಸೊ ನಿಮ್ಮ ಸಿಬ್ಬಂದಿಗಳು ಕೆಲಸ ಹೇಗೆ, ಜೊತೆಗೆ ಟೈಮಿಂಗ್ಸು, ಜೊತೆಗೆ ಸಂಬಳದ ವಿಚಾರವನ್ನು ನಾವು ಮಾತನಾಡೋದಾದ್ರೆ ಸರ್ ಏನಾಗಿರ್ತದೆ, ಈಗ ನಮ್ಮಲ್ಲಿ ನಾವು 10 ಗಂಟೆಗೆ ನಾವು ಬ್ಯಾಂಕ್ ಸ್ಟಾರ್ಟ್, 9 ಗಂಟೆಗೆ ನಮ್ಮ ಆಲ್ರೆಡಿ ಇರ್ತಾರೆ. ನೀವು ಹೇಳಿದ್ರಿ ನ್ಯಾಷನಲೈಸ್ ಬ್ಯಾಂಕಿಗೂ ನಮ್ಮ ಬ್ಯಾಂಕಿಗೂ ನೀವು ಒಂದು ಕಂಪೇರ್ ಮಾಡಿ, ನಮಗೂ ಅವರು ಕಂಪೇರ್ ಮಾಡೋಕ್ಕಿಲ್ಲ, ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಇವತ್ತು ಈಗ ನಾವು ಸಿಬ್ಬಂದಿಗೆ ಸಂಬಳ ಕೊಡ್ತಿರೋದೇ ರೈತ ದುಡ್ಡಲ್ಲಿ. ರೈತ ದುಡ್ಡು ಕಟ್ಟಿಂದ ನಾವು ಅವ್ರು ಏನು ಲಾಭಾಂಶ ಬರ್ತದೆ ಆ ದುಡ್ಡಲ್ಲಿ ನಾವು ಹೌದು ಮೀರುವಾಗಿಲ್ಲ ಅಂದ್ರೆ ಇಷ್ಟು ಪರ್ಸೆಂಟ್ ಅದು ಮೀರವಾಗಿಲ್ಲ ಸ್ಯಾಲರಿಯನ್ನು ಕೊಡಬೇಕಾದ್ರೆ ಸ್ಯಾಲರಿ ನಾವು ಏನು ಮಾಡಿದ್ವಿ ಸರ್, ಇಲ್ಲಿ ನಾವು ನಮ್ಮ ಬ್ಯಾಂಕು ತುಂಬ ಚೆನ್ನಾಗಿ ಬೆಳೆದಿದೆ. ಅದರ ರೈತರೆಲ್ಲ ಆಶೀರ್ವಾದ, ಯಾಕೆಂತಂದ್ರೆ ಅವರು ಸಮಯ ತಕ್ಕಾಗಿ ಸಾಲ ತಗೊಂಡು ಸಮಯ ತಕ್ಕ ಕಟ್ಟಿದಾಗ ನಮ್ಮ ಲಾಭಾಂಶ ಬರೋಕ್ಕೆ ಕಾರಣ ಇರ್ತದೆ. ಸ್ವಲ್ಪ ವ್ಯತ್ಯಾಸದಲ್ಲಿ ಎಲ್ಲದರಲ್ಲಿ ಇರ್ತದೆ ಸರ್. ಒಂದು ಸಹಕಾರ ಸಂಘ ಅಂದಮೇಲೆ ಸಾಮಾನ್ಯ 2 ತೋಟಗಳು, ಒಂದು ಮನೆ ಅಂದಮೇಲೆ 2 ತೋಟ ಇರ್ತದೆ, ಸಂಘ ಅಂದಮೇಲೆ 2 ತೋಟ ಇರ್ತದೆ, 100ಕ್ಕೆ 100 ಇರ್ತದೆ. ಹಾಗೆ ನಮ್ಮ ಸಿಬ್ಬಂದಿಗಳಿವೆ ಸಾಮರ್ಥ್ಯ ತಕ್ಕ ಸಾಮರ್ಥ್ಯ ಮೀರಿ ಅವರನ್ನು ನಾವೇನು ಗೊತ್ತಾಗಲ್ಲ ಏನು ಮಾಡ್ತಾರೆ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ದಬ್ಬಾಳಿಕೆಯನ್ನು ಸಾಲ ವಸೂಲು ಮಾಡ್ತಾರೆ. ಅದು ನಾವು ದಬ್ಬಾಳಿಕೆ ಅಲ್ಲ, ಅವ್ರ ಮನ ಒಲಿಸಿ ಅವನಿಗೆ ಏನು ಮಾಡ್ಬೇಕು ಮಾಡೋದು ಅಂತ ಹೇಳಿ ಸಿಬ್ಬಂದಿಗಳು ಅವ್ರನ್ನ ಅವ್ರದ್ದು ಒಂದು ಪಾತ್ರ ಇದೆ. ಬ್ಯಾಂಕ್ ಸಹಕಾರ ಸಂಘ ಉಳಿಬೇಕು ಬೆಳಿಬೇಕು ಅಂತ ಅವ್ರು ಸಹಕಾರ ಇದೆ ಸರ್. ಇವತ್ತು ಅವ್ರದ್ದು ಏನಂತಂದ್ರೆ ನೀವು ಹೇಳ್ತಾರೆ 24/7 ಸತ್ಯ. 24/7 ಅಂದ್ರೆ ನಾವು ಯಾವ್ಯಾವ ಫೈನಾನ್ಸ್ ಗಿನಾನ್ಸ್ ಕೊಡಕ್ಕೆ ನಮ್ಗೆ ಅದು ಆಗೋದಿಲ್ಲ. ಬಟ್ ಅದಕ್ಕೊಂದು ರೂಲ್ಸ್ ಇದೆಯಲ್ಲ ಸರ್, ಖಂಡಿತ ನಾವೆಲ್ಲ ಮೀರಬಾರ್ದು. ಬಟ್ ಅವನು ಆಗಲಿ, ಅವ್ನು ಹೋಗಿದ್ದ ನಾನು ಹೇಳ್ಬೋದು, ಅದು ನಮ್ಮ ಸಿಬ್ಬಂದಿಗಳು ತುಂಬ ಕಷ್ಟದಿದ್ದಂತ ಸಮಸ್ಯೆ ಇದೆಯಾ, ಅವ್ನ ಕೈಲೇ ಸಹಾಯ ಮಾಡಿರ್ತಾನೆ. ಖಂಡಿತ ಮಾಡಿರ್ತಾನೆ. ನಾಳೆ ಅವ್ರನ್ನ ಏನ್ ಮಾಡ್ಬೇಕಂತ ನಮ್ಮ ಬ್ಯಾಂಕ್ ನಾವು ಅವ್ರು ತೀರ್ಮಾನ ಮಾಡ್ತೇವೆ. ಹೌದಾ? ಈಗ ನಾನು ಹೇಳ್ತಿದ್ದೀನಿ ಮೊದಲು ಇನ್ನೊಂದು ಬಾರಿ ಹೇಳ್ತೀನಿ, ರೈತರಿಗೆ ಮಾತ್ರ ಸೀಮಿತವಾದ ಬ್ಯಾಂಕ್ ಮಾತ್ರ ನಮ್ಮ ಸೊಸೈಟಿಗಳು. 100ಕ್ಕೆ 100 ತೊಂದರೆ ಆದ ಕಂಪನಿಗೆ ನಾವು ಸ್ಪಂದಿಸಿಲ್ಲ ಅಂತಂದ್ರೆ ನಮ್ಗೆ ಅಧಿಕಾರ ಬೇಕು, ಸೊಸೈಟಿ ಆಗ್ಬೇಕು ಸರ್. ಖಂಡಿತ ಸರ್, ಸರಿಯಾಗಿ ಹೇಳಿದ್ರಿ ಈ ಮಾತನ್ನ. ಆ ಕಷ್ಟಕ್ಕೆ ಸ್ಪಂದಿಸ್ತಿಲ್ಲ ಅಂದ್ರೆ ಕೋಆಪರೇಟಿವ್ ಬೇಡ. ಕೋಆಪರೇಟಿವ್ ಇರೋದೇ ಆ ಕಾರಣಕ್ಕೆ. ಸಹಕಾರ ಸಂಘ ನಾವು ಕಟ್ಕೊಂಡಿರ್ತೀವಿ ಆ ಕಷ್ಟಕ್ಕೆ. ಯಾಕೆಂದ್ರೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಬರಲ್ಲ ಸಹಾಯ ಮಾಡಕ್ಕೆ ಅನ್ನೋ ಕಾರಣಕ್ಕೆ ನಿಮ್ಮ ಕೋಆಪರೇಟಿವ್ ಬಂದಿದ್ದೀವಿ ಅಸ್ತಿತ್ವಕ್ಕೆ. ನೀವು ಹೇಳಿದಾಗೆ ಆ ಕಷ್ಟಕ್ಕೆ ಸ್ಪಂದಿಸಿದವರು ಮಾತ್ರ ಇಲ್ಲಿ ಅಧ್ಯಕ್ಷಕ್ಕೆ ಮತ್ತೆ ನಮ್ಮ ಸಿಬ್ಬಂದಿಗಳ ಕೆಲಸ ಮಾಡ್ಲಿಕ್ಕೆ ಇರ್ಬೇಕು. ಇನ್ನೊಂದು ಮಾತು ಹೇಳ್ತಾರೆ ಅಂದ್ರೆ ತಾಯಿ ಹೃದಯ ಅಂತ ಕರೀತಾರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಮತ್ತೆ ನಿಮ್ಮನ್ನ ಆ ತಾಯಿ ಹೃದಯ ಇದ್ರೆ ಮಾತ್ರ ಸಾಧ್ಯ. ಇಲ್ಲಪ್ಪ ನಾನೊಬ್ಬ ಫೈನಾನ್ಸಿಯರ್ ಅನ್ನೋ ಮನಸ್ಸಿಗೆ ಬಂತು ಅಂದ್ರೆ ಕೋಆಪರೇಟಿವ್ ಸೆಕ್ಟರ್ ಇಂದ ದಯವಿಟ್ಟು ಹೊರಗಡೆ ಹೋಗೋದು ಬೆಟರ್. ಅಲ್ಲಿ ಇರೋದ್ರಿಂದ ಏನು ಪ್ರಯೋಜನ ಇಲ್ಲ ಅಲ್ಲಿ ಸರ್. ನಂತರ ಇನ್ನೊಂದು ನೋಡಿ, ಈಗ ನೀವು ಹೌದು ಕೆಲವು ವೇಳೆ ಸ್ಪಂದಿಸ್ತೀರ ಕಷ್ಟಕ್ಕೆ. ನಾನು ಎಲ್ಲ ಸಹಕಾರ ಸಂಘಗಳಲ್ಲೂ ಇದಿರುತ್ತೆ. ಅವ್ರ ಕಷ್ಟ ಅಂತ ಬಂದಾಗ ಮಗನ ಮದುವೆನೋ ಮನೆ ಕಟ್ಟೋದು ಏನೋ ಕೃಷಿ ಸಾಲ ಅಂತೇಳಿ ಏನೋ ಒಂದು ಸಹಕಾರ ಮಾಡ್ಕೊಂಡ್ ಬರ್ತೀರಾ. ಅದನ್ನೇ ಕೋಆಪರೇಟಿವ್ ಬ್ಯಾಂಕ್ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಸರ್. ಅದ್ರಲ್ಲಿ ಏನಾಗ್ತದೆ ಅಂದ್ರೆ ನಾವೆಲ್ಲರೂ ಅಂತ ಹೇಳಲ್ಲ, 97% ಜನಕ್ಕೆ ತೊಂದರೆ ಇಲ್ಲ. ನಿಮಗೆ ಫೋನ್ ಮಾಡಿದ್ರೆ ಇಂಟರ್ವ್ಯೂ ಬಂದು ನಿಮಗೆ ಕಟ್ಟಿ ಹೋಗ್ತಾರೆ ಸಾಲವನ್ನು. ಒಂದು ಫೋನ್ ಕಾಲ್ ಅಷ್ಟೇ, ಇಂಥ ದಿವಸ ನಿಮ್ಗೆ ಲಾಸ್ಟ್ ಡೇಟ್ ಇದೆ, ಅಥವಾ ಅವರೇ ಹುಡುಕಿ ಬಂದು ಕೇಳಿ ಕಟ್ಟಿ ಹೋಗ್ತಾರೆ. ಅದ್ರಲ್ಲಿ 3% ಜನ ಇರ್ತಾರೆ. ಅವ್ರು ಹೇಗೆ ಅಂತಂದ್ರೆ ಅದ್ರಲ್ಲಿ 2% ಕಷ್ಟಕ್ಕೆ ಕಟ್ಟಕ್ಕಾಗದೇ ಇರೋರು ಪ್ರಾಬ್ಲಮ್ಸ್ ಇರ್ತದೆ, ಕಟ್ಟಲಿಕ್ಕಾಗಲ್ಲ. 1% ಜನ ಕಟ್ಟ ಇದೇ ಇಲ್ಲ. ಬ್ಯಾಂಕ್ ಅಲ್ವಾ, ಅಧ್ಯಕ್ಷರಿಗೆ ಹೇಳ್ತೇನೆ, ನಾನು ಉಪಾಧ್ಯಕ್ಷರಿಗೆ ಹೇಳ್ತೇನೆ, ನಮ್ಮ ಡೈರೆಕ್ಟ್ರಿಗೆ ಹೇಳ್ತೇನೆ ಅಂತ ಹೇಳಿ ನಿಮಗೆ ಕಾಲ ತಳ್ಳೋರು ಇರ್ತಾರೆ. ಬಟ್ ಅದು ವಸೂಲು ಮಾಡಲೇಬೇಕು, ಇಲ್ಲ ಅಂತಂದ್ರೆ ಸಂಘ ನಷ್ಟಕ್ಕೆ ಹೋಗ್ತದೆ. ಸೊ ನಿಮ್ಮಲ್ಲಿ ವಸೂಲಾತಿ ಕ್ರಮ ಹೇಗಿದೆ, ಹೇಗೆಲ್ಲ ವಸೂಲು ಮಾಡ್ತೀರಾ ಸರ್? ಸರ್ ನಮಗೆ ಇದುವರೆಗೆ ನೀವು ಹೇಳಿದ್ರ, ಈಗ ಒಬ್ಬ ಸಾಲ ತಗೊಂಡು ನಮಗೆ ಸಾಲ ಕಟ್ಟಬೇಕು ಅಂತ ಮನೋಭಾವ ಇದು ಇದ್ದಾರೆ. ಕೆಲವರು ನೋಡಿದ್ರಾಯ್ತು ಅನ್ನೋದು, ಕೆಲವರು ನಮ್ಗೆ ಕಟ್ಟೋದ್ರೆ ಅವ್ರು ಏನ್ ಮಾಡ್ತಾರೆ ಅನ್ನೋದು ಇದ್ದಾರೆ. ಹೌದು, 1% ಇದೆ, ಹೊರಗೆ ಇದೆ. ಹೌದು ಸರ್, ಅದರಲ್ಲಿ ಇವ್ರು ಏನ್ ಮಾಡ್ತಾರೆ, ಮಾಮೂಲಿ ಒಂದು ಕೆಲಸ ಮಾಡೋರು ಮಾಮೂಲಿ ಟೈಮ್ ಬಂದು ಮಾಡ್ಕೊಳ್ತಾರೆ. ಕೆಲವರಿಗೆ ನಾವು ಫೋನ್ ಕಾಲ್ ಮಾಡ್ತೀವಿ, ಮೆಸೇಜ್ ಕೊಡ್ತೀವಿ, ನೋಡಿ ನಿಮ್ಗೆ ಈ ಟೈಮಿಗೆ ಲಾಸ್ಟ್ ಡೇಟ್ ಆಗ್ತದೆ ಕಟ್ಟಂడి. ಅವ್ರು ಕಟ್ಟೋದು ಇದ್ದಾರೆ, ಇಲ್ಲ ನಾನಿಲ್ಲ ಅಂತೆಲ್ಲ ಕಟ್ಟಿದ್ದಾರೆ. ಲಾಸ್ಟ್ಲಿ 1-2% ಕೆಲವರು ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ನಾವು ಅವ್ರನ್ನ ಹೋಗಿ ನಮ್ಮ ಸ್ಟಾಫ್ನವ್ರು ಹೋಗಿ ಅವರನ್ನು ಮನೆ ಬರೆಸಿ ಪಾರಪ್ಪ ಏನಾದ್ರು ಇಲ್ಲಿ ನಮಗೆ ಏನಾರು ಅವ್ರನ್ನ ನಮ್ಮ ಸಹಾಯ ಮಾಡ್ಬೋದು ಬ್ಯಾಂಕ್ ಕಡೆಯಿಂದ ಅನ್ನೋ ಸಹಾಯ ದೃಷ್ಟಿಯಲ್ಲಿ ನಾವು ಅದನ್ನು ನಾವು ಮಾಡಿ ನಾವು 100% ರಿಕವರ್ ಮಾಡ್ಕೊಂಡಿದ್ದೀವಿ. ಬಟ್ ಆ ಜನಗಳಿಗೆ ತೊಂದರೆ ಕೊಟ್ಟಿಲ್ಲ, ಬಟ್ ಬ್ಯಾಂಕ್ಗೂ ತೊಂದರೆ ಆಗಲ್ಲ, ರಿಕವರ್ ಆಗಿದೆ. ನಮ್ಮ ನೀವು ಹೇಳಿದ್ರೆ ಒಂದು ಮಾತಾಡಿದ್ರು, ಏನಪ್ಪ ನನ್ನ ಟೈಮಲ್ಲಿ ಆಗೋಯ್ತು ಯಾರೇನು ಅದು ಜನ ನಾವು ಇವತ್ತು ಯೂಟ್ಯೂಬ್ ಇರೋದು ಯಾಕೆ ಸರ್ ಇಷ್ಟೆಲ್ಲ ಅಸೆಟ್ ಮಾಡಿ ಹೇಳ್ತಾರಲ್ವ. ಹೌದು, ನಾನೇ ಒಳ್ಳೆ ಕೆಲಸ ಮಾಡಿ ಮಾತ್ರ ನನಗೆ ಹೇಳ್ತಾರಲ್ವ. ಖಂಡಿತ ಸರ್. ಇಲ್ಲಾಂತ ನಾನು ಹೇಳ್ತಾರೆ, ಇನ್ನೊಬ್ಬ ಅವನು ಏನು ಮಾಡಿದ್ರೆ ಅವ್ನು ಸರ್ವಿಸ್ ಸೇರಿಸ್ತಾರಲ್ಲ.
ಖಂಡಿತ ಸರ್, ಅದು ಸತ್ಯ. ನಾನು ಕೆಟ್ಟದ್ದು ಮಾಡಿದ್ರೆ ಹಿಂದೊಂದು ನಾನು ಹೇಳ್ತಾ ಇಲ್ಲ, ಬಟ್ ನಾನು ಹೇಳೋದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟವ್ರು ಮಾಡಿದ್ರೆ ಯಾರಿದ್ರೆ ಅವ್ನ ಸಾಲಿ ನಾನು ಸೇರಿಸ್ತಾರೆ. ನಾನು ಆ ಸಾಲಿ ಸೇರಿದ್ರು ನನ್ನ ಜೀವನದಲ್ಲಿ ನಾನು ಬಂದವಲ್ಲ. ನಾನು ಮುಂದಿನ ದಿನಗಳು ಅಷ್ಟೇ, ನಾನು ಅಧಿಕಾರಿ ಇರೋದು ನಾನು ಸಾರ್ವಜನಿಕವಾಗಿ ನಾನೊಬ್ಬ ಬಡ ಕುಟುಂಬ ಹುಡ್ಕೊಂಡವನು. ಬಡತನ ಏನೂ ನನಗೆ ಗೊತ್ತಿದೆ. ಇವತ್ತು ನಾನು ಬಡತನಕ್ಕೆ ನಾನು ಸ್ಪಂದಿಸ್ತೀನಿ, ನಾನು ವೈದ್ಯವಾಗಿ ಸ್ಪಂದಿಸ್ತೀನಿ, ಸಹಕಾರ ಸಂಘ ಬಿಟ್ಟು ನಾನು ಸ್ಪಂದಿಸ್ತೀನಿ. ಆದರೆ ನಾನು ಕೆಟ್ಟ ತಗೋಬೇಕು ಅನ್ನೋ ನನಗೆ ಯಾವಾಗಲೂ ಇಲ್ಲ. ನಾನು ಏನೋ ನನ್ನ ಆಕಸ್ಮಿಕವಾದ ನಮ್ಮ ಇದಾದರೆ ಹೆಚ್ಚು ಕಡಿಮೆ ಮಾಡಲು ಆಗಕ್ಕೆ ಅದಕ್ಕೆ ದೇವ್ರ ಮೇಲೆ ಹೇಳಕ್ಕಾಗಲ್ಲ. ನಮ್ಮ ದೇವ್ರ ಮೇಲೆ ಸರ್ ನನ್ನ ನಂಬಿಕೆನೇ ಮತ್ತೊಬ್ಬರು ರಿಪೀಟ್ ಮಾಡ್ತೀನಿ, ನನ್ನ ನಂಬಿಕೆನೇ ದೇವರನ್ನು. ಖಂಡಿತ ನಂಬಿಕೆ ಇದ್ರೆ ಮಾತ್ರ ದೇವರಲ್ಲ. ಹೌದು, ದೇವ್ರನ್ನ ಯಾರು ಇಲ್ಲ. ನೀವೇನಾದ್ರು ಸಹಾಯ ಮಾಡಿದ್ರೆ ನೀವೇ ನಮ್ಮ ದೇವರು. ದೇವರು ನಮ್ಮ ನೇರ ಬಂದಿದೆ. ನಾನು ಆ ಭಾವನೆ ಇಲ್ಲ. ಮತ್ತು ನನಗೆ ಜಾತಿ ಆಗಲಿ, ಧರ್ಮ ಆಗಲಿ, ಇನ್ನೊಂದಾಗಲಿ ನನಗೆ ಯಾವುದಿಲ್ಲ. ನಾನು ಮನುಷ್ಯ ಜೀವನ, ಮನುಷ್ಯ ಆಗ್ಬಿಟ್ಟಿದ್ದೀನಿ, ಮನುಷ್ಯ ಬೆಳಿತೀನಿ, ಮನುಷ್ಯ ಸಾಯ್ತೀನಿ. ಖಂಡಿತ ಸರ್. ಅಲ್ಲ, ನಿಜವಾಗ್ಲೂ ಆ ಭಾವನೆ ಇದ್ದರೆ ಮಾತ್ರ ಕೋಪರೇಟಿವ್ ಸಂಘದಲ್ಲಿ, ಸಹಕಾರಿ ಸಂಘಗಳಲ್ಲಿ ಕೆಲಸ ಮಾಡ್ಬೋದು. ಇಲ್ಲಾಂದ್ರೆ ಕೋಪರೇಟಿವ್ ಸೆಕ್ಟರ್ಲಿ ತಪ್ಪು ನನ್ನ ಪ್ರಕಾರ. ಯಾಕೆಂದರೆ ನೋಡಪ್ಪ, ನೀನು ಈ ಜಾತಿಯವನು, ಅವ್ನಿಗೆ ಕೊಡ್ಬೇಡಕ್ಕನೇ ಸಾಲವನ್ನ ಅಂದರೆ ಅವನ ಕಷ್ಟಕ್ಕೆ ಬೇಕಾಗಿರ್ತಕ್ಕಂಥದ್ದಕ್ಕೋಸ್ಕರ ಬ್ಯಾಂಕ್ ಇದೆ. ಅದನ್ನು ನೀವು ಧರ್ಮ ಜಾತಿ ಅಂತ ಮಾಡ್ತೀರಾ ಅಂದರೆ ಸಹಕಾರಿ ಸಂಘ ಬೇಡ, ಬಿಟ್ಬಿಡಿ, ಬೇರೆ ಏನಾದ್ರು ಮಾಡ್ಕೊಂಡು ಫೈನಾನ್ಸ್ ಮಾಡಿಬಿಡಿ. ನಾನು ಇಂಥದ್ರವ್ರಿಗೆ ಮಾತಾಡ್ಬಿಡ್ತಾರಪ್ಪ, ಇಂಥ ಜಾತಿಯವ್ರಿಗೆ ಮಾತ್ರ ನಾನು ಫೈನಾನ್ಸ್ ಕೊಡ್ತೀನಿ ಅಂತ ಬೋರ್ಡ್ ಹಾಕಿ ಮುಗಿದೋಯ್ತು. ಹಾಗೆ ಸಹಕಾರಿ ಸಂಘ ಅಂದರೆ ಜಾತಿ ಧರ್ಮ ಮತ ಎಲ್ಲವನ್ನೂ ಮೀರಿ, ಯಾಕೆ ಸ್ಥಾಪನೆ ಮಾಡೋರು ಆ ದೃಷ್ಟಿಯಿಂದಲೇ ಮಾಡಿರ್ತಾರೆ. ಈ ನಿಮ್ಮ ವ್ಯಾಪ್ತಿಯೊಳಗೆ ಯಾರು ಬರಲಿ ಅವರೆಲ್ಲ ನಿಮ್ಮವರೇ. ಇದು ಕೋಪರೇಟಿವ್ ಸೆಕ್ಟರ್ ಅಂದರೆ. ಸರ್, ನಂತರ ಏನಾಗ್ತದೆ, ಸರ್ಕಾರ ಹೇಗೆ ಅಂತಂದರೆ ಯಾವುದೇ ಒಂದು ಕಲ್ಲನ್ನು ಎಸಿಬೇಕಾದ್ರೆ ಮೊದಲು ಎಸೆಯೋದು ಸಹಕಾರಿ ಸಂಘದ ಮೇಲೆ. ಯಾವುದೇ ಒಂದು ಯೋಜನೆ ಬರಲಿ ಅವರು ಸಹಕಾರಿ ಸಂಘ ಕೊಟ್ಟು ನೋಡೋಣ, ಸಕ್ಸಸ್ ಆದ ನಂತರ ನೋಡೋಣ ಅಂತ. ಅದು ಯಾವುದೇ ಒಂದು ಯೋಜನೆ ಬಂದರೂ, ಅಕ್ಕಿ ಫ್ರೀ ಕೊಡ್ತೀವಾ ಸಹಕಾರಿ ಸಂಘಕ್ಕೆ ಕೊಡಿ, ಇನ್ನೊಂದು ಫ್ರೀ ಕೊಡ್ತೀವಾ ಸಹಕಾರಿ ಸಂಘ ಕೊಡಿ, ಸಹಕಾರಿ ಸಂಘ ಸರಿಯಾಗಿ ಅಂತಾರೆ, ಸಿಬ್ಬಂದಿಗಳಿರ್ತಾರೆ. ಈ ಎಲ್ಲ ಯೋಚನೆ ಮಾಡಿ ನಿಮಗೆ ಯೋಜನೆಗಳನ್ನು ಕೊಡ್ತಾ ಹೋಗ್ತದೆ. ಇಲ್ಲೇನಾಗ್ತದೆ ಅಂದರೆ, ನನಗೆ ತಿಳಿದ ಹಾಗೆ ಈ ಸರ್ಕಾರದ ಯೋಜನೆಗಳು ಬಂದಾಗ ಅದು ಕೋಪರೇಟಿವ್ ಸೆಕ್ಟರ್ಗೆ ಲಾಸೇ ಹೊರತು ಲಾಭ ಅಂತ ನಾನು ತಿಳ್ಕೊಂಡಿಲ್ಲ. ನನಗೆ ಯಾಕೆಂದ್ರೆ ಈಗ ನೀವು ಇದು ಪಡಿತರವನ್ನು ಕೊಡ್ತೀರಾ, ನನಗೆ ತಿಳಿದ ಹಾಗೆ ಪಡಿತರ ಯಾವುದು ಅನಿಷ್ಟ ಪಡಿತರವನ್ನು ಕೊಟ್ಟರೆ ಅದು ಲಾಸೇ. ಖಂಡಿತ ಲಾಭ ಬರಲಿಕ್ಕೆ ಪಡಿತದ ಸಾಧ್ಯ ಇಲ್ಲ ಸಹಕಾರಿ ಸಂಘಗಳಿಗೆ. ಬಟ್ ನಿಮ್ಮಲ್ಲಿ ಹೇಗೆ ನಡೀತಾ ಇದೆ ಆಹಾರ ಧಾನ್ಯಗಳ ವಿತರಣೆ ಹೇಗಿದೆ ಸರ್? ಸರ್, ನಮ್ಮಲ್ಲಿ ಸಹಕಾರ ಸಂಘದಲ್ಲಿ ನಮಗೆ ನ್ಯಾಯಬೆಲೆ ಅಂಗಡಿಗಳು ಎರಡಿದೆ ಸರ್. ನಮ್ಗೆ ಇಲ್ಲೊಂದು ಬ್ರಾಂಚ್, ನಮ್ಮ ಕವಡಿಕಡೆ ಒಂದು ಬ್ರಾಂಚ್ ಇದೆ, ಅಲ್ಲೂ ಮಾಡ್ತೀವಿ. ನಮ್ದೇನಾಗಿದೆ ಸರ್, ನೀವು ಹೇಳಿದ್ರೆ ಮೊದಲೇ ಹೇಳಿದೆ, ಇವತ್ತು ನ್ಯಾಯಬೆಲೆ ಅಂಗಡಿ ಅಲ್ಲ ಸರ್, ಇದು ನ್ಯಾಯಬೆಲೆ ಅಂಗಡಿ ಅಂತ ನಾನು ಹೇಳಕ್ಕೆ ನನ್ನ ಭಾವನೆ ವ್ಯಕ್ತಪಡಿಸ್ತೀನಿ. ಯಾಕೆಂತಂದ್ರೆ ನಾನು ಪ್ರೈವೇಟಿಸಮ್ ಅಲ್ಲಿ ನೋಡಿದ್ದೀನಿ ತುಂಬಾ. ಪಾಪ ಇವತ್ತು ಈ ಮಟ್ಟಿಗೆ ಜನ ಇದ್ದಾರೆ ಅಂತಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಸರ್. ಅವ್ರಿಗೆ ಈಗ ನಮ್ಮ ಉದಾಹರಣೆ ನಮ್ಮ ಕಡೆ ನಮ್ಮಲ್ಲೇ ಹೋಗಿದ್ದಾರೆ, ಬಟ್ ಅದನ್ನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಅವ್ನು ಏನೋ ಅವ್ರು ಕೊಡೋಲ್ಲ ಪ್ರೈವೇಟಿಸಮ್ ಅಲ್ಲಿ, ಇವರೇನು ಪುಕ್ಷಟೆ ಕೊಡೋಂಗೆ ಇರ್ತಾರೆ, ಇಲ್ಲ ಅವ್ರ ಮನೆಯಿಂದ ಕೊಡೋಂಗೆ ಇರ್ತಾರೆ. ನನ್ನ ಟೈಮಲ್ಲಿ ಶುದ್ಧಿ ಮಾಡಿ ಅಲ್ಲಿ ಬಚ್ಚಿ ದುಡ್ಡು ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇರೋದು, ಲೈಸೆನ್ಸ್ ಅವ್ರಿಗೆ ಕೊಟ್ಟಿದೆ, ಲೈಸೆನ್ಸ್ ಅವ್ರಿಗೆ ಏನಿದೆ ಕಮಿಷನ್ ಬರುತ್ತೆ, ನಾವು ಮಾಡ್ಕೊಂಡು ಬರುತ್ತೆ. ಆದ್ರೆ ನಮ್ಮ ಸಹಕಾರ ಏನಾಗಿದೆ ಸಂಘದಲ್ಲಿ ಸರ್, ಇವತ್ತು ಅವ್ರಿಗೆ ಒಂದೇ ಒಂದು ಒಬ್ಬನೇ, ನಾನು ಅಷ್ಟೇ ಅವ್ರು ವಾರ್ ಮಾಡಿದ್ವಿ, ನೋಡಪ್ಪ ಎಲ್ಲ ನಾವು ಹೊಟ್ಟೆಗಾಗಿ ಕಷ್ಟಪಡೋದು. ನೀನು ಸ್ವಲ್ಪ ಜಾಸ್ತಿ ಹಾಕಿ ನಾವು ತಿನ್ಬೋದು ಶ್ರೀಮಂತ, ಬಟ್ ನಾನು ಇದನ್ನ ತಿಂತೀನಲ್ವಾ. ನಾವು ಏನಿದೆ ಸರ್ಕಾರ ಕೊಡೋದು ನಿನ್ನ ಕೈಯಿಂದ ಕೊಡ್ತಾ ಇಲ್ಲ. ನಾವು ಇವತ್ತು ಆಕ್ಚುಲಿ ನಮ್ಮ ಸ್ಟಾಫ್ ಅಲ್ಲಿ ಯಾರೇ ಒಬ್ಬ ಇದ್ದಾರೋ ಮತ್ತೆ ಬೇರೆ ವಿಷಯ ನಮ್ದು ಏನಿದೆ ಅದು ಈಗ ಏನ್ ಬೇಕಿತ್ತಂದ್ರೆ ಸರ್, ಈಗ ತಮ್ಮ ಏನಾಯ್ತಂದ್ರೆ ಈಗ ನೋಡಿ ನಮಗೆ ಈ ಸಲ ನಮ್ಗೆ ಏನೋ ಬಿ ಪಿ ಎಲ್ ತಮ್ಮ ಕೊಟ್ಟರೆ ನೆಕ್ಸ್ಟ್ ಅವ್ನಿಗೆ ಅಕ್ಕಿ ಬರುತ್ತೆ, ಇಲ್ಲ ಬರೋದಿಲ್ಲ. ಎ ಪಿ ಎಲ್ ಅಷ್ಟೇ, ಅವನಿಗೆ ತಮ್ಮ ಕೊಟ್ಟರೆ ಬರೋದಿಲ್ಲ. ಬಟ್ ಅವ್ನು ಏನಿದೆ ಅದನ್ನ ನಮ್ಮ ತೂಕ ಬರ್ತದೆ, ಸ್ವಲ್ಪ ಲಾಸ್ಟ್ ಗೀಸ್ ಆಗ್ತದೆ, ವ್ಯತ್ಯಾಸಗಳು ಆ ಕಡೆ. ಇನ್ನು ನಾವೇನಾದ್ರು ನಾವು ಕೊಡೋದಿಲ್ಲ ಅಂತಂದ್ರೆ ಜನಗಳಿಗೆ ಅನ್ಯಾಯ ಆಗುತ್ತೆ, ಅದನ್ನ ಅನ್ಯಾಯ ಮಾಡಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂದ್ರೆ ನಾನು ಈ ಬಂದ ಮೇಲೆ ಅಂತಲ್ಲ, ಇಂಗ್ಲೆಂಡಲ್ಲಿ 2 ಬ್ರಾಂಚ್ಗಳಿದೆ, ಹಿಂದಿನ ಚೆನ್ನಾಗಿ ನಡ್ಕೊ ಬರ್ತಿದೆ ಆಯ್ತಾ. ಈಗ ಒಂದಲ್ಲಿ ನಂದಿಗುಂದ ಅಂತಿದೆ, ಅಲ್ಲೊಂದು ಪ್ರೈವೇಟಿಸಮ್ ಇದೆ, ನಮ್ಮಲ್ಲಿ ಇದೆ. ಬಟ್ ಅವು ಅಂದ್ರೆ ಗೊತ್ತಲ್ಲ ಈ ಪ್ರೈವೇಟಿಸಮ್ ಅಂತ ನಾವು ಹೇಳೋದು, ಅದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಮಾತ್ರ ಸಫಿಷಿಯಂಟ್ ಆಗಿ ನೀವು ಯಾರನ್ನ ಕೇಳಿ ನೋಡಿ, ನಾನು ಅಂತ ಹಿಂದಿನಿಂದ ಬಂದವರು ಚೆನ್ನಾಗಿ ಮಾಡ್ಕೊಂಡು ಬಂದರೆ ಈಗಲೂ ಚೆನ್ನಾಗಿ ನಡೀತಿದೆ, ಮುಂದೆ ಚೆನ್ನಾಗಿ ನಡೀಬೇಕು ಅನ್ನೋದು ನನ್ನ ಭಾವನೆ. ಅದು ನಡೀತದೆ ಅನ್ನೋದು ನಂಬಿಕೆ ನನಗೆ. ಖಂಡಿತ ಸರ್. ಯಾಕೆಂದ್ರೆ ನೀವು ಹೇಳ್ದಾಗೆ ಅನ್ನಕ್ಕೋಸ್ಕರ ಬರ್ತಕ್ಕಂಥವ್ರು, ಇದಕ್ಕೋಸ್ಕರ ಶ್ರೀಮಂತಿಗೋಸ್ಕರ ಬರೋರಲ್ಲ. ಈಗ ಕೇಕ್ ಕೊಟ್ಟ ತಕ್ಷಣ ತಾಂಡವ್ರನ್ನ ಶ್ರೀಮಂತ ಆಯ್ತೀನಪ್ಪ ಅನ್ನೋರು ಯಾರು ಬರಲ್ಲ ಅಲ್ಲಿಗೆ. ಹಾಗಾಗಿ ಅಲ್ಲಿ ಬರ್ತಕ್ಕಂಥವ್ರು ಯಾರು ಅಂದ್ರೆ ಅದು ಅಗತ್ಯ ಇರೋರು. ಹಾಗಾಗಿ ನೀವು ಹೇಳಿದಾಗೆ ಅದನ್ನು ಪೂರೈಸೋದು ನಿಜವಾಗ್ಲೂ ಒಂದು ರೀತಿ ಇದಿದ್ದಾಗೆ ಸರ್. ನಂತರ ಇನ್ನೊಂದೇನಂತಂದರೆ, ನಾವು ಸಾಮಾನ್ಯವಾಗಿ ಮೀಟಿಂಗ್ ಅಂತ ಹೇಳ್ತೇವೆ, ಅದರಲ್ಲಿ ಸಾಲದ ಮೀಟಿಂಗ್ ಇರ್ಬೋದು ಅಥವಾ ನಿಮ್ಮ ಮಾಸಿಕ ಸಭೆಗಳಿರ್ಬೋದು, ಎಷ್ಟು ನಡೆಯುತ್ತೆ ತಿಂಗಳಲ್ಲಿ, ಯಾವ್ಯಾವ ಸಭೆಯನ್ನು ಮಾಡ್ತೀರಾ ಸರ್? ನಾವು ಕಂಪಲ್ಸರಿ ನಮ್ಮ ಸಹಕಾರ ಸಂಘದಲ್ಲಿ ತಿಂಗಳಿಗೆ ಒಂದು ಕಂಪಲ್ಸರಿ ಮೀಟಿಂಗ್ ಮಾಡ್ತೀವಿ. ನಮ್ಮ ಖರ್ಚು ವೆಚ್ಚಗಳು ಆರಂಭ ಮಾಡ್ತೀವಿ, ಎಷ್ಟು ಖರ್ಚಾಗಿ ಎಷ್ಟು ವೆಚ್ಚ, ಮಾಸಿಕ ಸಭೆ ಮಾಡ್ತೀವಿ. ನಾವೇನೋ ತುರ್ತು ಸಭೆಗಳಿದ್ದಾಗ ನಮಗೆ ಮೀಟಿಂಗ್ ಇದ್ರದ್ದು ಯಾವುದು ನಮ್ಮ ಲೋನ್ ಸ್ಯಾಂಕ್ಷನ್ ಮೀಟಿಂಗ್ ಮಾಡ್ತಿರುತ್ತೆ, ಅದನ್ನ ಏನು ಮಾಡಿದ್ರೆ ನಮ್ಮ ಅಧಿಕಾರಿ ನನ್ನ ಅಧ್ಯಕ್ಷನಿಗೆ ಕೊಟ್ಟಿದೆ. 8-10 ದಿವಸಕ್ಕೆ ಒಂದು ಮೀಟಿಂಗ್ ಮಾಡಬೇಕು, ಏನೋ ಲೋನ್ ಪೇಪರ್ ಮಾಡಬೇಕು. ಬಟ್ ಎಲ್ಲರಿಗೂ ಮಾಡಕ್ಕೆ ಹೋದಾಗ ಜನಗಳಿಗೆ ತೊಂದರೆ ಆಗ್ತದೆ.
ನನಗೆ ಬೋರ್ಡ್ ನನಗೆ ಅಧಿಕಾರ ಕೊಡ್ತಾರೆ. ನಾನು ಏನಲ್ಲಿ ಏನಿದೆ ಸರ್, ಇಲ್ಲೊಂದು KCC ನೀವು 3 ಲಕ್ಷ ಇತ್ತು, 3 ಲಕ್ಷ ಆದರೆ ಏನು ಡಾಕ್ಯುಮೆಂಟ್ ಕೊಟ್ಟರು ಅದು ಮಾತ್ರ ಸೀಮಿತ. ಈಗ 5 ಲಕ್ಷ ಕೊಟ್ಟಿದ್ದಾರೆ, 5 ಲಕ್ಷ ಡಾಕ್ಯುಮೆಂಟ್ ಕೊಟ್ಟರು ಮಾತ್ರ ಸೀಮಿತ. ಅದು ಏನು ನಾನು ಜಾಸ್ತಿ ಮಾಡೋಂಗಿಲ್ಲ, ಕಡಿಮೆ ಮಾಡೋಂಗಿಲ್ಲ. ಅವ್ರ ರೆಕಾರ್ಡ್ ಮೇಲೆ ಆಧಾರ ನಾನು CO ಹೇಳ್ತಾರೆ, CO ಹೇಳ್ತಾರೆ, ಅವರು CO ಮಾಡ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ತಾರತಮ್ಯ ಏನಿಲ್ಲ. ಈಗ ನಮಗೆ ಅಷ್ಟು ನೀವು ಹೇಳಿದ ಮನೆ ಮತ್ತು ಅವರು ಇವತ್ತು ಎಲ್ಲ ನನಗೆ 2900 ಜನ ಟೋಟಲ್ ಮೆಂಬರ್ಸ್ ಇದ್ದಾರೆ ಆಯ್ತು. ಅದರಲ್ಲಿ ಇನ್ನು ಬಾರೋ ವರ್ಷದ ನಾನು ಬಾರೋರಿದ್ದಾರೆ. ಬಟ್ ನನಗೆ ಎಲ್ಲರೂ ಓಟ್ ಕೊಟ್ಟರು ಅಂತ ಹೇಳಕ್ಕೆ, ಅದು ಓಟ್ ಕೊಟ್ಟಿಲ್ಲ ಅಂತ ನಾವು ಅಲ್ವಾ. ನಮ್ಮ ಡ್ಯೂಟಿ ಅಷ್ಟೇ ಅದು. ಹೌದೌದು ಮಾಡ್ಕೊಳ್ತೀವಿ. ಅಲ್ಲ, ನೀವು ಒಳಗಡೆ ಬರೋರಿಗೆ ಮಾತ್ರ ಒಂದು ಪಕ್ಷ ಹಾಗೂ ಒಂದು ಪ್ರತಿನಿಧಿ, ಬಟ್ ಒಳಗಡೆ ಬಂದ್ಮೇಲೆ ಉತ್ತರ ಕೊಡ್ಬೇಕು ಸರ್. ನಾನು ಮಾಡ್ಬಿಟ್ಟೆ ಹೇಳಿ ಸರ್. ನೀವು ರಾಜಕಾರಣ ಅಂತ ಹೇಳಿದ್ರಿ, ರಾಜಕಾರಣ ಏನಾಗುತ್ತೆ ಅಂದ್ರೆ ರಾಜಕಾರಣ ಹೊರತುಪಡಿಸಿ ನಮ್ಮ ಸಹಕಾರ ಸಂಘಗಳಿರೋದು ಇವತ್ತು ಹೇಳ್ಬೇಕು. ಆದ್ರೆ ರಾಜಕೀಯ ಹುಟ್ಟದೇ ಸಹಕಾರ ಸಂಘ. ಖಂಡಿತ ಸರ್, ಖಂಡಿತ ಸರ್, ಇಲ್ಲ ಅಂತ ಹೇಳಲ್ಲ. ನಾವು ಫಸ್ಟ್ ಏನ್ ಹೇಳ್ತಿದ್ರೆ ಸಹಕಾರದ ಸಂಘದಲ್ಲಿ ಯಾವ್ದು ರಾಜಕಾರಣ ಇಲ್ಲ ಅಂತ. ಇವತ್ತು ನಾನು ಹೇಳ್ತೀನಲ್ವಾ, ಈಗ ನಮ್ಮ 3 ಪಕ್ಷ ಇದೆ, ಯಾವ್ದು ಪಕ್ಷ ಬಿಟ್ಬಿಟ್ಟು ನಾವು ಪಕ್ಷ ಹೌದು. ಅಲ್ಲಿ ನಾನೇನೋ ಒಂದು ಪಕ್ಷ ನಿಂತಾಗ ನಾನು ಯಾವ ಪಕ್ಷದ ಕೆಲಸ ಮಾಡ್ತೀನಿ ಆ ಪಕ್ಷದಿಂದ ಐಡೆಂಟಿಫೈ ಮಾಡ್ತಾರೆ. ಹೌದು, ಖಂಡಿತ 100 ಆಮೇಲೆ ಏನ್ ಹೇಳ್ತಾರೆ, ನಮ್ಮ ಮೇಲವರ ಲೀಡರ್ಗಳು ನೋಡ್ರಪ್ಪ ಗೌರವ ನಮ್ಮ ಇದು ಪಕ್ಷಕ್ಕೆ ಬಂತು, ಅಲ್ಲೂ ನಮ್ಮ ಪಕ್ಷಕ್ಕೆ ಬಂದಿಲ್ಲ, ನಮ್ಮ ಪಕ್ಷಕ್ಕೆ ಬಂತು. ಆದ್ರೆ ಅವ್ರು ಏನ್ ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ನಾವು ಫಸ್ಟ್ ಯಾವ ಲೀಡರ್ಶಿಪ್ ಅಲ್ಲಿ ಇರ್ತೀವಿ ಅದಕ್ಕೆ ಆ ಪಕ್ಷ ನಾನು ಅಂತಲ್ಲ ಯಾವುದೇ ಯಾರಾದ್ರೂ ಇರ್ಬೋದಲ್ಲ. ಅದು ಹುಟ್ಟದ ರಾಜಕಾರಣ ಇಲ್ಲ. ಯಾಕಂತಂದ್ರೆ ನೀವು ನೋಡಿ ಸರ್, ಸಹಕಾರ ಸಂಘದಲ್ಲಿ ಬಂದು ತುಂಬಾ ಜನ ಮಂತ್ರಿಗಳಿದ್ದಾರೆ, ತುಂಬಾ ಜನ ಇದ್ದಾರೆ. ಇವಾಗ ಮಂತ್ರಿಗಳು ಆಗದೇ ಇರೋ ತುಂಬಾ ಜನ ಇದ್ದಾರೆ ಸರ್. ಕೋಆಪರೇಟಿವ್ ಇಂದ ಹೋಗ್ತಕ್ಕಂಥವ್ರೆ ತುಂಬಾ ಜನ, ಸಹಕಾರ ಇದರಿಂದ ಹೋಗಿರ್ತಕ್ಕಂಥವ್ರು ತುಂಬಾ ಜನ ಶಾಸಕರುಗಳಿದ್ದಾರೆ, ತುಂಬಾ ಜನ ಸಂಸದರುಗಳಿದ್ದಾರೆ. ಹೌದು. ಬಟ್ ಅದೇ ನಾನು ಹೇಳೋದು, ನೀವು ಹೇಳಿದಂಗೆ ಸಹಕಾರ ಸಂಘದಲ್ಲೇ ಸ್ವಲ್ಪ ಜಾಸ್ತಿ ರಾಜಕಾರಣ ಹುಟ್ಟುತ್ತೆ ಅಂತ ನನ್ನ ಭಾವನೆ. ಅದು ಇನ್ನೇನು ಗೊತ್ತಿಲ್ಲ. ಸಲ ಈ ತರ ಲೀಡರ್ಶಿಪ್ ಕೊಟ್ಟಿರೋ ಸಮಸ್ಯೆ ಇಲ್ಲ ಸರ್. ನಿಜವಾಗ್ಲೂ ಲೀಡರ್ಶಿಪ್ ಕ್ವಾಲಿಟಿ ಬರದೇ ಇಲ್ಲಿ ನಾವು ಹೇಳೋ ಸತ್ಯ. ಬಟ್ ಅದನ್ನ ತಂದು ಒಳಗಡೆ ರಾಜಕಾರಣವನ್ನು ಮಾಡಬಾರ್ದು ಅನ್ನೋದು ನನ್ನ ನಾನಪ್ಪ ನಾನು ಯಾವುದೋ ಒಂದು ಕಾಂಗ್ರೆಸ್ ಬಿಜೆಪಿನೋ JDS ಯಾವುದೋ ಒಂದು ಪಕ್ಷದಲ್ಲಿ ಇದ್ದೀನಿ, ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ನಾನು ಆದ್ಯತೆ ಕೊಡೋದು, ಅದು ಆಗ್ಬಾರ್ದು. ಈ ಬ್ಯಾಂಕಲ್ಲಿ ಯಾರು ಸುಮ್ಮನೆ ವಿಚಾರಿಸ್ಕೊಂಡು ನಾನಾಗಲಿ, ನಮ್ಮ ಸ್ಟಾಫ್ ಆಗಲಿ, ನಮ್ಮ ಅಧ್ಯಕ್ಷರು ಏನು ನಮ್ಮ ಬೋರ್ಡ್ ಆಗಲಿ, ಯಾವುದೋ ಬಂದು ಯಾರು ನಾವು ಅಂದ್ರೆ ಪಕ್ಷ ಅವನಿಗೆ ಬಿಟ್ಟಿರೋದು ವೈಯಕ್ತಿಕ. ನನ್ನೊಬ್ಬರೇ ಎಲ್ಲರೂ ನನಗೆ ಹಾಕಿದ್ರೆ ವಿರೋಧ ಪಕ್ಷನೇ ಇಲ್ವಲ್ಲ ಸರ್. ವಿರೋಧ ಪಕ್ಷ ವಿರೋಧಿಗಳಾಗಿ ನಾವು ಹಿಂದ್ಗಡೆ ಇದ್ರೆ ಮಾತ್ರ ನಾವು ಇಲ್ಲ ಆಗಲ್ಲ ಸರ್. ವರ್ಕು ಅಷ್ಟೇ ಪರ್ಸನಲ್ ನೋಡ್ಕೊಳ್ಳಿ. ನಮ್ಮನ್ನ ಯಾರಿಗೆ ಕನೆಕ್ಟ್ ಇರ್ಬೇಕು ವಿರೋಧಿ, ಹಾಗೆ ಮಾತ್ರ ನಮ್ಮ ಹೋಗಕ್ಕಾಗುತ್ತೆ. ಇಲ್ಲಿ ನಮ್ಮ ಪಡಿ ನಾವು ಅಂತಂದ್ರೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಹೌದು, ಯಾವ ವಿರೋಧ ಇದ್ದನಿಗೆ ನಾವು ಇದು ಮಾಡ್ಬೇಕು. ಅವನೇ ನಮ್ಮ ದೇವ್ರ. ಯಾಕೆಂತಂದ್ರೆ ಅವ್ನು ಕೆಣಕಿದ್ರೆ ನಾವು ಸರಿಯಾಗಿ ಹೋಗ್ತೀವಿ. ಅದೆಲ್ಲೂ ತಪ್ಪು ಮಾಡಲ್ಲ. ಇಲ್ಲೋ ಬಿದಾರಪ್ಪ ಐಡೆಂಟಿಫೈ ಮಾಡ್ಲಿಕ್ಕೆ ಅಂತ ಸರ್. ನಂತರ ಇನ್ನೇನಂದ್ರೆ ಬ್ಯಾಂಕ್ಗಳಲ್ಲಿ ಬರ್ತಾರೆ, ಇನ್ ಟೈಮ್ಗೆ ಸಾಲ ಬೇಕು. ಇನ್ ಟೈಮ್ ಅಂದ್ರೆ ಇವತ್ತು ಅಥವಾ ನಾಳೆ ಅವ್ರಿಗೆ ಏನೋ ಎಮರ್ಜೆನ್ಸಿ ಇದ್ರೆ ಅವ್ರು ಸಾಲಕ್ಕೆ ಬರ್ತಾನೆ. ಆ ಇನ್ ಟೈಮ್ ಸಾಲವನ್ನು ಕೊಡ್ಲಿಕ್ಕೆ, ಯಾಕೆಂದ್ರೆ ನೀವು ಎಲ್ಲ ಟೈಮಲ್ಲಿ ಸಿಗಲ್ಲ. ನಿಮ್ಮ ನಿಮ್ಮ ಆಡಳಿತ ಮಂಡಳಿ ಇದೆ 24/7 ಅಲ್ಲ ನೀವು. ಯಾಕೆಂದ್ರೆ ನಿಮ್ಮದೇ ಆದಂಥ ಸಂಘಟನೆ ಇರ್ತದೆ, ಅಥವಾ ಕೆಲಸ ಇರ್ತದೆ, ಕೃಷಿ ಇರ್ಬೋದು, ಸಂಘಟನೆ, ರಾಜಕಾರಣ, ಇಲ್ಲೆಲ್ಲ ಇರ್ತೀರ ನೀವು. ತಕ್ಷಣ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆಗ ಅವನು ಸಾಲವಂತರಾದ್ರೆ ಏನೆಲ್ಲ ಮಾಡ್ಬೋದು, ಪರ್ಯಾಯವಾಗಿ ಏನಾದರೂ ಇದೆಯಾ ಬ್ಯಾಂಕಲ್ಲಿ ಅವನಿಗೆ, ಹೇಗೆ ಸರ್? ಈಗ ನಾವು KCC ಸಾಲ ಇದೆ 0%ಗೆ, ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ. ಏನಿದೆ ಹೌದು. ಇಲ್ಲಿ ನಾವು ಶೂರಿಟಿ ಲೋನ್ ಅಂತ ಕೊಡ್ತೀವಿ. ಶೂರಿಟಿ ಲೋನ್ ಅಂತ ಶೂರಿಟಿ ಲೋನ್ ಕೊಟ್ಟರೆ ನಾವು ಅದಕ್ಕೆ ಇಷ್ಟು ನಮಗೆ ಮೊದಲು 14% ಇತ್ತು, ಈಗ ನಾನು 100% ಮಾಡಿದ್ವಿ ಶೂರಿಟಿ ಲೋನ್. 100% ಶೂರಿಟಿ ಲೋನ್ ಕೊಡ್ತೀವಿ. ಶೂರಿಟಿ ಲೋನ್ ಕೊಡುವಾಗ ಒಬ್ಬ ಒಳ್ಳೆಯವನ್ನ ಶೂರಿಟಿ ಹಾಕ್ಸ್ತೀವಿ. ನಮಗೀಗ ಅವನಿಗೆ RTC ಲೋನ್ ಹಾಕೊಂಡು ನಾವು ಆಗ್ತಾ ಎಮರ್ಜೆನ್ಸಿ ಟೈಮಲ್ಲಿ ನಮ್ಮ ಸ್ಟಾಫ್ CO ಇರ್ತಾರೆ, ಬೋರ್ಡ್ ಇರ್ತಾರೆ, ಇಲ್ಲ ನನ್ನ ಗಮನಕ್ಕೆ ಬಂದರೆ ನೋಡಪ್ಪ ಇದು ಮಾಡಿಕೊಟ್ಟಿರು, ನಾನು ಸರಿ ಮಾಡೋಣ ಅಂದರೆ ಕೆಟ್ಟದೇ ಸಿಗಲ್ಲ. ಇವತ್ತು ಮಾಡಪ್ಪ, ಇದು ಮಾಡಿ ಅವನಿಂದ ಬಚಾವ್ ಮಾಡೋಣ, ಜೋಡಿಸು. ನಾಳೆ ಅವ್ನಿಗೆ ಏನಾದ್ರು ಒಂದು ಅವ್ನು ಮಾಡೋಕ್ಕೆ ದಾರಿಗಳಿದೆ, ನಾಳೆ ಬೇಕಾದ್ರೆ ಹಾಕ್ಸ್ಕೊಳ್ಳ ಅನ್ನೋ ಜವಾಬ್ದಾರಿ ಇದೆ. ನನಗೆ ಎಷ್ಟು ಜವಾಬ್ದಾರಿ ಇದೆಯೋ CO ಜವಾಬ್ದಾರಿ ಇದೆ. ಅವ್ರು ಮಾಡಿ ಮಾಡಿ ಕಳಿಸ್ಕೊಡ್ತೀವಿ. ಏನು ಪ್ರಾಬ್ಲಮ್ ಆಗಿಲ್ಲ ಸರ್ ಇದುವರೆಗೆ. ಬಟ್ ನಾನು ತಿಳ್ಕೊಂಡಿದ್ದು ಆಗಿಲ್ಲ ಅಂತ. ಬಟ್ ನಾನು ಯಾವಾಗ ಆಗಕ್ಕೂ ನಾನು ಬಿಡೋದು ಇಲ್ಲ. ನಮ್ಮ ಸಿದ್ಧಾಂತನೇ ಬೇರೆ, ನಾನು ಬೇರೆ ಟೈಪ್ ನಾನಲ್ಲ. ನನ್ನ CO ನನ್ನ ಕ್ಲೋಸ್ ಫ್ರೆಂಡ್ CO ಇಲ್ಲ ಸಮಸ್ಯೆ ಅಂತಲ್ಲ. ಇದ್ರಲ್ಲಿ ಬಂದ್ರೆ ನಮ್ಗೆ ಕಾಂಪ್ರಮೈಸ್. CO ನಾನು ಹೇಳ್ತೀನಿ, ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ, ಸ್ನೇಹಿತರ ಹೊರಗಡೆ. ಇಲ್ಲಿ CO ನನ್ನ ಅಧ್ಯಕ್ಷರು. ಬಟ್ ಅವರು ಅಷ್ಟೇ ನಾನು ಏನು ಹೇಳಿದೆ ಹತ್ತಿರ ಕೇಳ್ತಾರೆ. ನಾನು ಅದೇ ರೀತಿ ಅವನ್ನ ಹೇಳಿದ್ದೆ, ಅವ್ರ ಕುಟುಂಬ ಹೋಗಿ ನಾವು ಹೋಗ್ತೇವೆ. ಅವ್ರ ಸಲಹೆಗಳು ನಮ್ಮ ಸಲಹೆಗಳು ಬೇಕು. ಕುಟುಂಬದಲ್ಲಿ ಹೊರಗೆ ಬರಲ್ಲ. ನಾನು ಹಂಗಂದಾಗ ಅವನ ನೆನಪಾದಾಗ ಸರಿಯಾಗಿಲ್ಲ. ನಾನು ಕಾನೂನು ಚಾಲನೆ ಮಾಡ್ಬೇಕಾಗಿದೆ, ಅವ್ರಿಗೆ ಹಿಂಸೆ ಆಗುತ್ತೆ. ಬಟ್ ನಾವು ಈ ಬ್ಯಾಂಕಲ್ಲಿದ್ದಾಗ ನನ್ನ ಫ್ರೆಂಡ್ಶಿಪ್ ಬೇರೆ ಇರ್ಬೋದು, ಅದು ಹೊರಗಡೆ ಇರ್ತದೆ, ಮಾಡ್ಕೊಂಡು ಹೋಗ್ತಿದ್ವಿ ಸರ್. ಈಗ ಇದುವರೆಗೆ ಏನೂ ಆಗಿಲ್ಲ. ಅವರು ಕೋಪರೇಟ್ ಮಾಡ್ತಾರೆ, ನಾವು ಕೋಪರೇಟ್ ಮಾಡ್ತಿದ್ವಿ. ಒಳ್ಳೆ ರೀತಿ ನಮ್ಗೆ ಒಳ್ಳೆ ಗೊತ್ತು. ನಾವು ಅವ್ರಿಗೆ ಕಡೆ ಜನಗಳು ತೊಂದರೆ ಆಗ್ತದೆ. ಹೌದು, ಖಂಡಿತ ಸರ್.
ಸರ್ ನಂತರ ಕೋಆಪರೇಟಿವ್ ಬ್ಯಾಂಕಲ್ಲಿ ನಿಮಗೆ DCC ಬ್ಯಾಂಕ್ ಮದರ್ ಬ್ಯಾಂಕ್ ಅಂತ ಕರಿತೀವಿ ನಾವು ಅದನ್ನು. ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳಿಗೂ ಕೂಡ ಒಂದು ಇದ್ರ ಬ್ಯಾಂಕ್ ಇದ್ದಾಗೆ ನಿಮ್ಮ ಮತ್ತೆ ಸಹಕಾರಿ ಬ್ಯಾಂಕ್ಗಳು ಮತ್ತೆ ಅಧ್ಯಕ್ಷರ ಏನು DCC ಬ್ಯಾಂಕಿನ ಅಧ್ಯಕ್ಷರ ಸಂಬಂಧದ ಬಗ್ಗೆ ನಾವು ಮಾತನಾಡೋದಾದ್ರೆ ಹೇಗಿದೆ ಸರ್ ನಿಮ್ಮ ಮತ್ತೆ ಮದರ್ ಬ್ಯಾಂಕಿನ ಸಂಬಂಧ? ಇಲ್ಲ ಸರ್, ನಮ್ಮ ಬ್ಯಾಂಕಿನ ಮದರ್ ಬ್ಯಾಂಕಿನ ತುಂಬ ನಮ್ಗೆ ಅನುಭೂತಿ ಇದೆ. ಅದರಲ್ಲಿ ನನಗೆ ನಾನು ಅವರ ಹೆಸರೇ ಹೇಳ್ತೀನಿ, ಏನು ಬಾಣಗಣಪತಿ ಅಂತ ಅಧ್ಯಕ್ಷ ಇದೆ. ನಮಗೆ ತುಂಬ ನಮಗೆ ಅಂತಲ್ಲ, ಸಾಮಾನ್ಯ ಮನುಷ್ಯ ಅವರು ಅಧ್ಯಕ್ಷ ಆದಮೇಲೆ ತುಂಬ ಬ್ರಾಂಚ್ಗಳಾಯಿತು, ತುಂಬ ಕೋಆಪರೇಟಿವ್ ನಮ್ಮ ಸೊಸೈಟಿಗಳಿಗೆ ಒಂದು ಏನೋ ಒಂದು ಧೈರ್ಯ ಬಂದಂಗಾಯಿತು. ತುಂಬ ನಮ್ಗೆ ಅವ್ರಿಗೆ ತುಂಬ ಬಾಂಧವ್ಯ ಚೆನ್ನಾಗಿದೆ. ಬಟ್ ಅವ್ರ ಬಗ್ಗೆ ನಾನು ಹೇಳಬೇಕು, ನನ್ನ ವೈಯಕ್ತಿಕ ನಾನು ಹೇಳೋದು. ಮತ್ತು ನಾವು ಎಲ್ಲ ಸಾರ್ವಜನಿಕವಿದೆ. ಇವತ್ತು ನೋಡಿದ್ದಾರೆ ಅವರು ತುಂಬ ಅವ್ರು ಬಂದು ಅಧ್ಯಕ್ಷ ಆದಮೇಲೆ ನಾನು ಅವ್ರ ವೈಯಕ್ತಿಕ ವಿಷಯ ಹೇಳ್ತಾರೆ. ಇವತ್ತು ಎಷ್ಟೋ ಬ್ರಾಂಚ್ಗಳು ಮಾಡಿದ್ರು. ಇವತ್ತು ಒಂದು ದೊಡ್ಡ DCC ಬ್ಯಾಂಕ್ನ ಬಿಲ್ಡಿಂಗ್ ಕಟ್ಟಿದ್ರು. ಹೌದು. ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳಿಗೆಲ್ಲ ಮತ್ತೆ ಸ್ವಲ್ಪ ಸಹಾಯ ಮಾಡ್ತಾರೆ, ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ಬೇಕಾದ್ರೆ ನಮ್ಗೆ ಹೆಂಗೆ ಇರಬೇಕು. ಮತ್ತು ನಮ್ಗೆ ಅವ್ರು ಬಾಂಧವ್ಯ ಭಾಳ ಚೆನ್ನಾಗಿದೆ. ಯಾಕಂದ್ರೆ ನಮಗೆ ಮೊದಲು ಬೇಕಿಲ್ಲ ಸರ್. ಹೌದು. ನಮ್ಮ ಏನೇನು ನಾವು ಅವ್ರ ಹತ್ರಲೇ ಹೋಗ್ಬೇಕಲ್ಲ, ಖಂಡಿತ ಅವರೇ ಹೋಗ್ಬೇಕಲ್ಲ, ಅವ್ರಿಗೆ ನಮ್ಮ ಬಾಂಧವ್ಯ ಚೆನ್ನಾಗಿದೆ. ಮತ್ತು ಅವ್ರ ಕೋಆಪರೇಷನ್ ಚೆನ್ನಾಗಿದೆ. ಸರ್ ನಂತರ ಇನ್ನೊಂದೇನೆಂದ್ರೆ ಡಿಮಾನಿಟೈಸೇಷನ್ 2016 ಡಿಸೆಂಬರ್ ಡಿಮಾನಿಟೈಸೇಷನ್ ಆಗ್ತದೆ. ಐ ಥಿಂಕ್ ಆಗ ನೀವೇನಾಗಿರೋ ನಾನು ಗೊತ್ತಿಲ್ಲ, ನಿಮಗೆ ಡೈರೆಕ್ಟರ್ ಆಗಿದ್ದೀರಾ ಅಥವಾ ಅಧ್ಯಕ್ಷ ಆಗಿದ್ದೀರಾ ಅಂತ? ಡೈರೆಕ್ಟರ್ ಆಗಿರ್ತೀರಾ ಸರ್. ಅಲ್ಲಿ ಏನಾಗ್ತದೆ ಅಂತಂದ್ರೆ ಆಗ ಸಾಮಾನ್ಯವಾಗಿ ಏನಾಯ್ತು ಇಲ್ಲೋ ಗೊತ್ತಿಲ್ಲ, ಯಾವ ಬ್ಯಾಂಕಲ್ಲಿ ಆಯ್ತು ಇಲ್ಲೋ ಗೊತ್ತಿಲ್ಲ, ಸಾಮಾನ್ಯವಾಗಿ DCC ಬ್ಯಾಂಕ್ಗಳು ಮತ್ತು ಕೋಆಪರೇಟಿವ್ ಬ್ಯಾಂಕನ್ನು ಏನಂತ ಅಂತಾರೆ ಹಾಗಾದ್ರೆ ಒಂದು ರೀತಿ ಹಣವನ್ನು ಬೇಗ ಇದು ಮಾಡಿದವರು, ಬ್ಲಾಕ್ ಮನಿಯನ್ನು ವೈಟ್ ಮಾಡಿದವರು ಯಾರು ಅಂತಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳ್ತಾರೆ. ಆ ಒಂದು ಅದೇನಾಯ್ತೋ ಇಲ್ವೋ ಗೊತ್ತಿಲ್ಲ, ಅಂತೆ ಕಂತೆ ವಿಚಾರಗಳು ಹೊರದಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಅದು ಹೇಗಿತ್ತು ಸರ್? ಜೊತೆಗೆ ಏನಂದರೆ ಈಗ ನಾನು ಬ್ಯಾಂಕಿಗೆ ಹೋದಾಗ, ನ್ಯಾಷನಲ್ ಬ್ಯಾಂಕ್ ಅದು ಬೇರೆ DCC ಬ್ಯಾಂಕ್ ಹೋದಾಗ ಅಮೌಂಟ್ ಒಂದು 25,000 ರೂಪಾಯಿ ಕೊಡ್ತಾ ಇದ್ರು. ನೀವು ಹೋದ್ರು ಐ ಥಿಂಕ್ ಅಷ್ಟೇ ಕೊಡ್ತಿದ್ರು ಕೋಆಪರೇಟಿವ್ರಿಗೆ ಅಂತ ಅನ್ಸುತ್ತೆ. ಬೇರೆ ಬ್ಯಾಂಕಲ್ಲಿ ನೀವು ಹಣವನ್ನು ತರಬೇಕು, ಇಟ್ಟಿದ್ದ ಹಣವನ್ನು ತರಬೇಕು ಅಂದ್ರೆ 25,000ಕ್ಕಿಂತ ಜಾಸ್ತಿ ಪರಿವರ್ತನೆ ಮಾಡಿ ಕೊಡ್ತಿರ್ಲಿಲ್ಲ, ಹಣವನ್ನು ಬದಲಾವಣೆ ಮಾಡಿ ಕೊಡ್ತಿರ್ಲಿಲ್ಲ. ಸೊ ಹೇಗಿತ್ತಾಗ, ಯಾಕೆಂದರೆ ಇವತ್ತು ರಾತ್ರಿ ಅದು ಡಿಮಾನಿಟೈಸೇಷನ್ ಆಯಿತು ಅಂದರೆ ಬೆಳಗ್ಗೆ ಎಲ್ಲ ನಿಮ್ಮ ಕೋಆಪರೇಟಿವ್ ಬ್ಯಾಂಕಲ್ಲಿ ಇರ್ತಕ್ಕಂಥವ್ರು ಬಂದು ನಿಂತಿರ್ತಾರೆ ಹಣವನ್ನು ಪರಿವರ್ತನೆ ಮಾಡೋಕ್ಕೆ. ಆ ಸಂದರ್ಭ ಹೇಗಿತ್ತು? ಆಸ್ ಎ ಡೈರೆಕ್ಟರ್ ಆಗಿ ಆ ಸಂದರ್ಭದಲ್ಲಿ ಹೇಗೆ ಅದನ್ನು ನೋಡಿದ್ರಿ ಹೇಳ್ಬೋದಾ? ಸರ್, ನಮಗೇನು ಅಂತ ಕಷ್ಟ ಬರಲಿಲ್ಲ ಸರ್. ಈಗ ನಮ್ದೇನಿದ್ರು ನಾವು ಲೀಗಲ್ ನಮಗೇನಿದೆ ಅದನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಬಟ್ ನೀವು ಹೇಳಿದ ಮಟ್ಟಿಗೆ ನಮ್ಮ ಕೋಆಪರೇಟಿವ್ ಬ್ಯಾಂಕಲ್ಲಿ ಎಲ್ಲ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂತಂದರೆ ಕೋಆಪರೇಟಿವ್ ಬ್ಯಾಂಕ್ ಅಂತಂದ್ರೆ ನಮಗೆ ನೀವು ಕೋಆಪರೇಟಿವ್ ಬ್ಯಾಂಕ್ ಅವರು ಕರ್ನಾಟಕ ತಗೊಂಡ್ರೆ ನಮ್ಮ ಕೊಡಗು ಡಿಸ್ಟಿಕ್ಕು, ನಮ್ಮ ಈ ಮಂಗಳೂರು ಡಿಸ್ಟಿಕ್ ಸೌತ್ ಕೇಂದ್ರಗಳಲ್ಲಿ ಸ್ವಲ್ಪ ಚೆನ್ನಾಗಿ ನಡೀತಿದೆ ಅಂತ ನನ್ನ ಭಾವನೆ. ಯಾಕೆಂದರೆ ನಾನು ಕೇಳಿದ್ದೀನಿ ಒಂದ್ಸಲ ಯಾರೋ ಒಂದು ಇನ್ಸ್ಪೆಕ್ಷನ್ ಬಂದು, ನಾನು ಡೈರೆಕ್ಟರ್ ಆಗಿದೆ ಮಂಡ್ಯದ ಕಡೆಯಿಂದ, ಅವ್ರು ನೋಡಿ ಆಶ್ಚರ್ಯಪಟ್ಟರು. ಹೌದೇನ್ರಿ ಈ ಥರ ಇದೆ, ಇಷ್ಟು ಚೆನ್ನಾಗಿದ್ರಿ ಬ್ಯಾಂಕ್ ನಿಮ್ಗೆ. ನನಗೆ ನಾನಾಗ ಅಧ್ಯಕ್ಷ ಆಗಿರ್ತಿಲ್ಲ, ಆದ್ರೂ ಯಾರೇ ಅಧ್ಯಕ್ಷ ಇರಲಿ ನಮಗೆ ನಮ್ದು ಹೆಮ್ಮೆ ಅಲ್ಲ ಅದು. ಬೇರೆ ಬ್ಯಾಂಕ್ ನೋಡ್ಬಿಟ್ರೆ ಕೋಆಪರೇಟಿವ್ ಬ್ಯಾಂಕ್ ನಮ್ಮ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ನಾವು ಏನೂ ಇಲ್ಲ ಅಂತ ನನಗೆ ಅನ್ಸೋದು. ಅವ್ರನ್ನ ಡಿಗ್ರೇಡ್ ಮಾಡ್ತಿರೋದಲ್ಲ. ಬಟ್ ನಮ್ಮಲ್ಲಿ ಮತ್ತೆ ನಿಮ್ಮ ಸೌತ್ ಮೊನ್ನೆ ನಾನು ಸರ್ ಇದಕ್ಕೆ DC ಬ್ಯಾಂಕಿಗೆ ನಮಗೆ ಇದು ಕಳಿಸಿದ್ರು, ಪ್ರವಾಸ ಕಳಿಸಿದ್ರು ದಕ್ಷಿಣ ಕನ್ನಡದಲ್ಲಿ ತರಬೇತಿ ದಕ್ಷಿಣ ಕನ್ನಡ. ಒಂದು ಎರಡು ಸೊಸೈಟಿ ನನಗೆ ಅದು ನೋಡಿ ಎಷ್ಟು ಖುಷಿ ಆಯ್ತು ಸರ್. ಯಾವ ಸೊಸೈಟಿ ಸರ್? ಸರ್ ಒಂದು ಬಜ್ಪೆ, ಒಂದು ಕಾರವಾರ. ಬಜ್ಪೆ ಅಂತ ಸರ್, ಅದು ಇದು ಏನೋ ಒಂದು IT ಬಿಲ್ಡಿಂಗ್ ಇದ್ದಂಗೆ. ಆ ಬಿಲ್ಡಿಂಗ್ ನೋಡಿ ನನಗೆ ತಲೆ ಕೆಟ್ಟೋಯ್ತು ಸರ್. ನಾನು ಅಟೆಂಡ್ ಮಾಡಿದ್ದೆ. ಒಳಗೆ ಹೋಗಿ ನನಗೆ ಒಂಥರ ಆಯ್ತು. ನಾವು ಅದಕ್ಕೆ ಈಗ ಏನು ಮಾಡ್ತೀವಿ ಅಂತಂದ್ರೆ ಈಗ ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಬಿಲ್ಡಿಂಗ್ ನಾವು ಶುರು ಮಾಡಿದ್ವಿ ಸರ್. ಈಗ ಬಿಲ್ಡಿಂಗ್ ಎಲ್ಲ ಆಗ್ತಾ ಇದೆ, ಅದು ನಮ್ಮ ಸೊಸೈಟಿ ಬಿಲ್ಡಿಂಗ್ ಮಾಡ್ತಾ ಇದ್ವಿ. ಬಟ್ ನಾವೇನೋ ಹೋಗಿ ನೋಡೋದು, ಯಾಕಂದ್ರೆ ತರಬೇತಿಗೆ ಯಾಕೆ ಕಳಿಸ್ತಾರೆ ಅಂದರೆ ಅಲ್ಲಿ ಏನಾದ್ರು ಕಲ್ತ್ಕೊ ಅಂತ ಹೇಳಿದ್ರೆ ಇನ್ನೇನು ಕಳಿಸ್ತಾರೆ ಸರ್. ನಮಗೆಲ್ಲ ನೋಡಿದ್ರೆ ಖುಷಿ ಆಯ್ತು ಮತ್ತು ಆಶ್ಚರ್ಯ ಆಯಿತು. ಏನು ಬಿಲ್ಡಿಂಗ್ ಸರ್, ಏನು ಟ್ರಾನ್ಸಾಕ್ಷನ್ ಸರ್. ಮತ್ತು ಅದ್ರಲ್ಲಿ ಏನಾಯ್ತು ಅಂತಂದ್ರೆ ಈಗ ಅಡಿಕೆ ಸರ್, ಅಡಿಕೆಗೆ ಒಳ್ಳೆ ರೇಟ್ ಇದೆ ಆಯ್ತಾ, ಒಳ್ಳೆ ಫೈನಾನ್ಸ್ ಮಾಡ್ತಾರೆ, ಒಳ್ಳೆ ಚೆನ್ನಾಗಿದೆ. ಬಟ್ ಯಾವುದೋ ಇದರಲ್ಲಿ ಕಾರವಾರದಲ್ಲಿ ನಾವು ಇದಕ್ಕೆ DC ಬ್ಯಾಂಕ್ ಲೋನ್ ತಗೊಂಡಿಲ್ಲ ಅಂತ ನಾವೇ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಹೌದು ಸರ್, ಅವರೇ ಸಾಲ ಕೊಡ್ತಿದ್ದಾರೆ, ಅವರೇ ಸಾಲ ಕೊಟ್ಟಿದ್ದಾರೆ ಆ ಬ್ಯಾಂಕಲ್ಲಿ. ಅದೊಂದೇ ಅಲ್ಲ ಸರ್, ಕರಾವಳಿ ಇರ್ತಕ್ಕಂಥ ಬಹುತೇಕ ಬ್ಯಾಂಕ್ಗಳು, ನೀವು ಇಲ್ಲಿ ಕಡಬ ಬ್ಯಾಂಕ್ ಇದೆ, ಕಡಬದಲ್ಲಿ ಎಂಥ ಶ್ರೀಮಂತ ಬ್ಯಾಂಕ್ಗಳು ಸರ್. ನೀವು ಯಾವುದೇ ಬ್ಯಾಂಕಿಗೆ ಹೋಗಿ ಅಲ್ಲಿ ನಾವು ಕಷ್ಟದಲ್ಲಿದ್ದೀವಿ ಅಂತ ಹೇಳ್ತಕ್ಕಂಥ ಬ್ಯಾಂಕ್ 1% ಸಿಗಲ್ಲ. ಇಲ್ಲ, ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ ಇಂಟರ್ವ್ಯೂ ಮಾಡಿದ್ದೀನಿ ಅಲ್ಲಿ ಕರಾವಳಿಯಲ್ಲಿ. ಅಷ್ಟು ಬ್ಯಾಂಕ್ಗಳನ್ನ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ದೇನೆ. ನನಗೆ ತಿಳಿದಾಗೆ ನೀವು ಹೇಳಿದ್ದು 1% ಬ್ಯಾಂಕ್ಗಳು ಸಿಗಲ್ಲ. 99% ಕೂಡ ಎಕ್ಸಲೆಂಟ್ ಬ್ಯಾಂಕ್ಗಳು, ಅದರಲ್ಲಿ ಮಾತಿಲ್ಲ. ವಿವಿಧ ಉದ್ದೇಶ ಸಹಕಾರಿ ಸಂಘಗಳಿಗೆ ಬೆಳೆದಿದ್ದಾವೆ ಸರ್. ನೋಡ್ಲಿಕ್ಕಲ್ಲ, ಬ್ಯಾಂಕ್ ಬಿಲ್ಡಿಂಗ್ಗಳು ನೋಡಬೇಕು. ಅವರು ಯಾವುದೋ ಸಾಫ್ಟ್ವೇರ್ ಕಂಪನಿ ಒಳಗಡೆ ಬಂದಿದ್ದಾರೆ ಸರ್. ಅವರ ಬಿಲ್ಡಿಂಗ್ ನನಗೆ ತರ ಖುಷಿ ಆಯಿತು. ನಮ್ಮಲ್ಲಿ ಟ್ರಾನ್ಸಾಕ್ಷನ್ ಎಷ್ಟು ನಮ್ದು ಇದೆ, ನಾವು 43 ಕೋಟಿ ಸಾಲ ಕೊಟ್ಟಿಲ್ಲ ಅಂದರೆ ಎಲ್ಲ ಸೇರಿ KCC, ಶೂರಿಟಿ ಲೋನ್, ಮತ್ತು ಪಿಗ್ಮಿ ಲೋನ್, ಮತ್ತು ಗೋಲ್ಡ್ ಲೋನ್ ಎಲ್ಲ ಸೇರಿ ನಾವು 43 ನಾವು CR ಕೊಟ್ಟಿದ್ವಿ. ಬಟ್ ನಾವೆಲ್ಲ ಇಷ್ಟ ಟ್ರಾನ್ಸಾಕ್ಷನ್ ಮಾಡ್ತಿದ್ವಿ. ನಮ್ಮ ಮಟ್ಟಿಗೆ ನಮಗೆ ಸ್ವಲ್ಪ ಚೆನ್ನಾಗಿದೆ ನನ್ನ ಅನಿಸಿಕೆ. ಬಟ್ ನಿಮ್ಗೆ ಏನು ಅನಿಸ್ತದ? ಇಲ್ಲ ಸರ್, ತುಂಬ ಬ್ಯಾಂಕ್ ನೋಡಿ. ಬಟ್ ಅದರಲ್ಲಿ ನಾವು ಯಾಕೆ ಒಂದು ಬಿಲ್ಡಿಂಗ್ ಮಾಡಬಾರ್ದು ಚೆನ್ನಾಗಿ? ಯಾಕೆಂದರೆ ಸರ್, ಯಾರೇ ನೀವು ಟ್ರಾನ್ಸಾಕ್ಷನ್ ಏನೇ ಮಾಡಿ ಮನುಷ್ಯ, ಈಗ ನೀವು ಏನೇ ಬಂದರೆ
ನಾವು ಬಟ್ಟೆನ ನೋಡ್ತಾರೆ ಬಿಟ್ರೆ ನಮ್ಮ ಒಳಗೆ ಏನು ತಿಂದೆ ಅಂತ ನೋಡಿದ್ರೆ ಅದು ಖಂಡಿತ ನೋಡಲ್ಲ ಸರ್, ಖಂಡಿತ ಮನುಷ್ಯನ ನೋಡೋದೇ ಹಾಗೆ ಅವನ್ನ ಇದನ್ನ ನೋಡಿ ಅವನ್ನ ಅರ್ಥ ಮಾಡ್ತೀನಿ ನಾನು ಮಾಡ್ತಕ್ಕಂಥ. ಏನೇನು ಊಟ ಮಾಡಿ ಹೌದು ನೋಡ್ತಾರೆ, ಖಂಡಿತ ಇಲ್ಲ 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 ಇಲ್ಲ. ಹಾಗಾಗಿ ನಮ್ಗೆ ಆ ಬಿಲ್ಡಿಂಗ್ ನೋಡಿ ತುಂಬಾ ಖುಷಿ ಆಯ್ತು. ನಾವು ಚೆನ್ನಾಗಿದ್ದೀವಲ್ಲ, ನಮ್ಮ ಮಟ್ಟಿಗೆ ನಾವು ಹೌದು, ಮಾಡ್ಬೋದು. ನಾವು ಬಿಲ್ಡಿಂಗ್ ಮಾಡ್ಬೋದು. ಹೌದು, ಬಿಲ್ಡಿಂಗ್ ಮಾಡಿ ಅಸೆಟ್ ನೋಡಿ ಸರ್. ಈಗ ನಾನು ಹೇಳಿದ ಇನ್ನೊಂದು ಇವತ್ತು ಮೀಟಿಂಗ್ ನಮ್ಗೆ ಯಾಕೆ ನಾನು ಕಂಡ್ರೆ ಅಸೆಟ್ ಮಾಡೋದು, ಅಸೆಟ್ ನಾವು ಉಳಿಸ್ಬೇಕಲ್ವಾ, 100ಕ್ಕೆ 100 ಉಳಿಸಕ್ಕೆ ಸರಿ ನಾವು ಮಾಡ್ತಾ ಇದ್ವಿ. ಬಟ್ ಮುಂದೆ ಬಂದ್ರೆ ಯಾರಾಗಿ ನಾನೇ ಬರ್ಬೇಕು, ಯಾರ ಬಂದು ಮಾಡ್ಕೊಡ್ತಾರೆ ಅಲ್ವಾ, ಇದು ನಮ್ಮ ತಲೆಮಾರು. ಹೌದು ಸರ್, ಖಂಡಿತ. ಇನ್ನೊಂದ್ರೆ ನೆನಪುಳಿಯುತ್ತೆ, ಯಾವ ಅಧ್ಯಕ್ಷದಾಗದಂತ ಒಂದು ಒಳ್ಳೆ ಕೆಲಸ ಆಯ್ತು. ನಾವು ಕೇಳ್ತಕ್ಕಂಥದ್ದು ನೀವು ಅಧ್ಯಕ್ಷರ ನಂತರ ಏನು ಮಾಡಿದ್ರಿ ಅಂದಾಗ ಅಟ್ಲೀಸ್ಟ್ ನೋಡಪ್ಪ ನಾನು ಇದನ್ನು ಮಾಡಿದ್ದೇನೆ, ನಾನು ಅಧ್ಯಕ್ಷ ಆಗಿದ್ದೆ, ನಾನು ಅದನ್ನು ಮಾಡಿದ ಬಿಲ್ಡಿಂಗ್ ಮಾಡಿದ, ನಾನು ನೀವು ಸೋಲ್ತಿರೋ ಗೆಲ್ತಿರೋ ಅದು ಸೆಕೆಂಡ್ ಜನ ತೀರ್ಮಾನ, ಅದನ್ನ ಹೇಳಲಿಕ್ಕಾಗಲ್ಲ. ಇಲ್ಲ ಅವರಾದ್ರೆ ಇಲ್ಲಪ್ಪ ಅವ್ರು ಇದ್ದೇ ಇರ್ತಾರೆ, ರಿಟೈರ್ಡ್ ಆಗೋದು ವ್ಯವಸ್ಥೆ ಹೇಳ್ಬೋದು. ಬಟ್ ನಿಮ್ಮನ್ನ ಅದು ಜನ ತೀರ್ಮಾನ. ಒಳ್ಳೆ ಕೆಲಸ ಮಾಡಿದಾಗ ಐ ಥಿಂಕ್ ಕೈ ಹಿಡಿದೇ ಹಿಡಿತಾರೆ ಪ್ರತಿಯೊಬ್ಬ ಮತದಾರ ಕೂಡ. ಒಳ್ಳೆ ಕೆಲಸ ಮಾಡಿದ್ರೆ ಅಷ್ಟು ಬೇಗ ತಳ್ಳಲ್ಲ ಯಾರು ಕೂಡ ಸರ್. ನಂತರ ಇನ್ನೊಂದೇನೆಂದರೆ ಸಿಬ್ಬಂದಿಗಳು ತುಂಬ ಇಂಪಾರ್ಟೆಂಟ್ ಸಿಬ್ಬಂದಿಗಳು. ನಿಮ್ಮ ಮತ್ತು ಸಿಬ್ಬಂದಿಯ ನಡುವಿನ ಸಂಬಂಧದ ಬಗ್ಗೆ ನಾವು ಮಾತನಾಡೋದಾದ್ರೆ ಅಧ್ಯಕ್ಷರಾಗಿ ಹೇಗಿದೆ ಸರ್? ಸರ್ ನಮ್ಮದು ಸಿಬ್ಬಂದಿನ ಸಂಬಂಧಗಳು ತುಂಬ ಚೆನ್ನಾಗಿತ್ತು. ನಮ್ಮದು ಸಿಬ್ಬಂದಿ ನಮ್ಮ ಇದು ಸಂಬಂಧಗಳು ಚೆನ್ನಾಗಿದ್ದರೆ ಮಾತ್ರ ನಮ್ಗೆ ಆಗಬೇಕಾದ ಬೆಳವಣಿಗೆ. ಹೌದು. ಇವತ್ತು ನಾವು ಮತ್ತೆ ನೀವು ಹೇಳಿ ಸಂಬಳದ ಬಗ್ಗೆ ಕೇಳಿದ್ರಿ. ಸಂಬಳ ನಮ್ಗೆ ಒಳ್ಳೆ ಸಂಬಳ ಇದೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನಿದೆ ನಾವು ಸಂಬಳದಲ್ಲಿ ಇರುವುದಿಲ್ಲ, ಬಟ್ ಅವರನ್ನೇನು ಕಡೆಗಣಿಸಿಲ್ಲ. ನಮ್ಮಲ್ಲಿ ನಮ್ಮ ಬ್ಯಾಂಕಲ್ಲಿ ಮಾತ್ರ ನಮ್ಮ ಒಳ್ಳೆ ಸಂಬಳ ಇದೆ. ಬಟ್ ನಮ್ಮಲ್ಲಿ ನಿಜವಾಗ್ಲೂ ನಮ್ಮ ಹೊರಗೆ ನಮ್ಮ ಸ್ವಲ್ಪ ಜಾಸ್ತಿ ಕೊಡ್ತಿದ್ರು. ಅವ್ರದ್ದು ಶ್ರಮ ಇದೆ, ಯಾಕೆಂತಂದ್ರೆ ಅವ್ರ ಕೆಲಸ ಅವ್ರದ್ದು ಶ್ರಮ ಇದೆ. ಬಟ್ ನಾವು ಅವ್ರು ಯಾಕೆಂತಂದ್ರೆ ಈಗ ಕೆಲಸ ಮಾಡೋನಿಗೆ ಅವ್ನು ಐಡೆಂಟಿಫೈ ಮಾಡಬೇಕು ಅಂದ್ರೆ ನಾವು ದೂರ ತಲಕಟ್ಟಾಗ ಖಂಡಿತ ಆ ಸಂಬಂಧದಿಂದ ನಾವು ಸಂಬಂಧಗಳು ಚೆನ್ನಾಗಿ ಅವರು ಮಾಡ್ಕೊತಿದ್ದಾರೆ. ನಾವು ಸಂಬಂಧಗಳು ಚೆನ್ನಾಗಿದೆ, ನಾವು ಅವರನ್ನು ಸರ್. ನಂತರ ನಿಮ್ಮ ಟೀಮ್ ಆಡಳಿತ ಮಂಡಳಿ ಟೀಮ್, ನಿಮ್ಮ ಟೀಮ್ ಬಗ್ಗೆ ಎಸ್ ಎ ಲೀಡರ್ ಆಗಿ ಅಥವಾ ನಾಯಕನಾಗಿ ಮುಂದಾಳಾಗಿ ಅಂತ ಹೇಳ್ಬೋದು, ಎಸ್ ಎ ಲೀಡರ್ ಆಗಿ ಮಾತನಾಡೋದಾದ್ರೆ ಸರ್? ಸರ್ ನಾನು ಹೇಳೋದು ಸರ್, ನಮ್ಮ ಟೀಮ್ ನಾವೇನು ಹೇಳಿದ್ರು, ನಮ್ಮ ಟೀಮ್ ಹೊರಟು ನಮ್ಮ ಉಪಾಧ್ಯಕ್ಷರು ಸೇರಿ ಈ ನಾನು ಒಂದು ಲೀಡರ್ ಸರ್. ನನಗೆ ಅವ್ರು ಲೀಡರ್ ಅಷ್ಟೇ, ನಾನು ಲೀಡರ್ ಅಲ್ಲ, ನನಗೆ ಅವ್ರು ಲೀಡರ್. ನಾನು ಹೇಳ್ತಿದ್ದೆ ನನಗೆ ಅವ್ರು ಲೀಡರು, ಅವ್ರನ್ನೆಲ್ಲ ಸೇರಿದಾಗ ನಾನು ಲೀಡರ್. ಖಂಡಿತ ಸರ್. ನನಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಬಟ್ ನಾನು ಇವತ್ತು ರಾಜಕಾರಣದಲ್ಲಿ ನೀವು ನೋಡಿದ್ರೆ ತುಂಬ ಜನ ಎಲ್ಲ ಇರ್ತಾರೆ, ಬೆಳಗ್ಗೆ ಇಲ್ಲಿ ಹೋಗಿರ್ತಾರೆ. ಬಟ್ ನಮ್ಮ ಟೀಮ್ ಹಾಗೆ ಎಷ್ಟೆಷ್ಟೋ ನಮ್ಮ ಸಮಯದಲ್ಲಿ ಅವರಿಗೆ ತುಂಬ ಬೇಡಿಕೆ ಬಂತು, ತುಂಬ ಏನೇನೋ ಕಥೆಗಳಾಯಿತು. ಒಂದೊಂದು ಆದರೆ ಅವರು ಜೊತೆಗಿಡದೆ ಮೋಸ ಮಾಡಿದೆ. ಇವತ್ತು ನನ್ನ ಜೊತೆ 8 ಜನ ಇದ್ದಾರೆ. ನಿಜವಾಗ ಅವರಿಗೆ ನಾನು ತುಂಬ ಋಣಿಯಾಗಿದ್ದೀನಿ. ಯಾಕೆಂತಂದರೆ ರಾಜಕಾರಣ ಮಾಡೋಕ್ಕಲ್ಲ, ಇವತ್ತು ಏನು ನೋಡಿ ಇವತ್ತು ಇಲ್ಲಿ ನಿಮ್ಗೆ ಗೆದ್ದಿರ್ತಾರೆ ನಮ್ಮ ಲೀಡರ್ಶಿಪ್ಪಲ್ಲಿ, ಅಥವಾ ಅವ್ರ ಲೀಡರ್ಶಿಪ್ಪಲ್ಲಿ ನಾವು ನಾಳೆ ಎಲ್ಲೋ ಹೋಗಿ ಅನ್ನಿಸ್ತದೆ. ಬಟ್ ನಮ್ಮವರು ಏನೇ ಆಸೆ ಬಂದರೂ ತುಂಬ ಆಮಿಷಗಳು ಬಂದು ಅವರಿಗೆ, ಬಟ್ ಅದನ್ನೆಲ್ಲ ತಿರಸ್ಕಾರ ಮಾಡಿ ಇವತ್ತು ನಮಗೆ ಚೆನ್ನಾಗಿದ್ದಾರೆ. ಇನ್ನೂ ಚೆನ್ನಾಗಿರಬೇಕು ಅಂತ ನನ್ನ ಆಸೆ. ಚೆನ್ನಾಗಿರುವಂತ ಚೆನ್ನಾಗಿದೆ ಸರ್. ಖಂಡಿತ ಧನ್ಯವಾದ. ಖಂಡಿತ ಸರ್. ಒಳ್ಳೆ ಕೆಲಸಗಳಾಗಬೇಕು ಅಂದಾಗ ಟೀಮ್ ಚೆನ್ನಾಗಿರ್ಬೇಕು. ಆ ಟೀಮಲ್ಲಿ ಬೈಫರ್ಕೇಟ್ ಬಂದ್ಬಿಟ್ರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಖಂಡಿತ ಆಗಲ್ಲ. ನೀವು ಟೀಮಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಬಂತಂದ್ರೆ ಸರ್ ಮನೆಗಳಲ್ಲಿ ಅಷ್ಟೇ ಸರ್. ಹೌದು. ಮನೇಲಿ ನೆನ್ನೆ ಸರಿ ಇವಾಗ ಸ್ವಲ್ಪ ತಿರುಗಿ ಬಿದ್ದು ನಾವೇನು ಮಾಡಬೇಕು, ಏನು ಮಾಡ್ಲಿಕ್ಕೆ ಅವ್ರು ಹೇಳಿದ್ರೆ ಈಗ ಕೇಳಬೇಕಂದ್ರೆ ವಿರೋಧ ಮಾಡೋಕೆ ವಿರೋಧ ಮಾಡ್ತಾರೆ. ಖಂಡಿತ ವಿರೋಧ ಇಲ್ಲ, ಚೆನ್ನಾಗಿ ಆಗ್ತದೆ ಸರ್. ಆಮೇಲೆ ಇನ್ನೊಂದೇನೆಂದರೆ, ಎಷ್ಟು ಸಾಲವನ್ನು ಕೊಟ್ಟಿದ್ದೀರಾ? ವಸೂಲಾತಿ ಪ್ರಮಾಣ ಎಷ್ಟಿದೆ? ಯಾವ್ಯಾವ ಸಾಲ ಇದೆ ಹೇಳ್ಬೋದು ಸರ್? ಅದೇ ಹೇಳಿದ್ದೆ ಸರ್. ಈಗ 43 ಕೋಟಿ ನಾವು ಕೊಟ್ಟಿದ್ದೀರ. ಈಗ ನಾನು ಸರ್ ನಾವು KCC ಸಾಲನ 21 ಕೋಟಿ 12,83,700 ರೂಪಾಯಿ KCC ಸಾಲ ಕೊಟ್ಟಿದ್ದೀವಿ ಸರ್. ಮತ್ತು ನಮ್ಮದು KDC ಬ್ಯಾಂಕಿನ ಸಾಲ ನಮಗೆ 20 ಕೋಟಿ ಸಾಲ ಅವ್ರು ಕೊಟ್ಟಿದ್ದಾರೆ ನಮ್ಮದು ಸಾಲ. ಮತ್ತು ನಾವು ಶೂರಿಟಿ ಲೋನ್ 10 ಕೋಟಿ ಕೊಟ್ಟಿದ್ದೀವಿ. 10 ಕೋಟಿ ಶೂರಿಟಿ ಲೋನ್ ಕೊಟ್ಟಿದ್ದೀವಿ. 10 ಕೋಟಿ ಕೊಟ್ಟಿದ್ದೀವಿ ಶೂರಿಟಿ. ಮತ್ತು ವ್ಯಾಪಾರ ಅಭಿವೃದ್ಧಿ ಪಿಗ್ಮಿ ಲೋನ್ ಅದು 3 ಕೋಟಿ 17 ಲಕ್ಷ ಕೊಟ್ಟಿದ್ದೀವಿ. ಮತ್ತು ಗೋಲ್ಡ್ 4 ಕೋಟಿ 12 ಲಕ್ಷ ಕೊಟ್ಟಿದ್ದೀವಿ. ಅಂದರೆ ಸಮಥಿಂಗ್ ಸ್ವಲ್ಪ ಜಾಸ್ತಿ ಇದೆ. 4 ಕೋಟಿ ಅಡ್ಡಿಲ್ಲ, ರೌಂಡ್ ಆಗಿ ಒಂದು ಸ್ವಸಹಾಯ ಸಂಘದ ಗ್ರೂಪ್ಗೆ 1 ಕೋಟಿ 83 ಲಕ್ಷ ಸಾಲ ಕೊಟ್ಟಿದ್ದೀವಿ. ಮತ್ತು ಅಸ್ಸಾಮಿ ಸಾಲ ಅಂದರೆ ಅಸ್ಸಾಮಿ ಸಾಲ ಅಂತ ಕೊಡ್ತೀವಿ. ಅಸ್ಸಾಮಿ ಸಾಲ ಅಂದರೆ ಇವರಿಗೆ ಅದೇ ಗೌರ್ಮೆಂಟ್ ವೆಬ್ಸೈಟ್ ನಮ್ಮ ಇದರಲ್ಲಿ ಯಾರಿರ್ತಾರೆ ಎಂಪ್ಲಾಯ್ಗಳಿಗೆ ಅಸ್ಸಾಮಿ ಸಾಲ 11 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ನಮ್ಮದು FD ಸರ್ ಈಗ ಇದರಲ್ಲಿ 2 ಕೋಟಿ ಚಿಲ್ಲರೆ 2 ಕೋಟಿ 85 ಲಕ್ಷ ರೂಪಾಯಿ ಅಲ್ಲಿದೆ ಇಲ್ಲಿ DC ಬ್ಯಾಂಕಲ್ಲಿ ಇಷ್ಟಿದೆ ಸರ್. ಸರ್ ಇನ್ನೊಂದೇನಂದ್ರೆ ಇಲ್ಲಿ
ಹಾಲಿನ ಡೈರಿಗಳು ಇವೇನಾಗ್ತದೆ ಅಂದರೆ ಅವ್ರಿಗೆ ಸಾಲವನ್ನು ಕೊಡಬೇಕಾದ್ರೆ ಬ್ಯಾಂಕ್ಗಳು ಕೋಆಪರೇಟಿವ್ ಬ್ಯಾಂಕ್ ಜೊತೆ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡಿರ್ತಾರೆ. ನೋಡಪ್ಪ ಇಲ್ಲಿ ಇನ್ನೊಂದು ಪತ್ರ ತಾಂಬ, ಅಥವಾ ನೀವು ಅಲ್ಲಿಂದ ಡೈರಿಯಿಂದ ಬಂದು ಲೆಟರ್ ತಂದು ಕೊಟ್ಟರೆ ನೀವು ಸಾಲವನ್ನು ಕೊಡ್ತೀರಾ, ಈಗ ಇರ್ತದೆ. ನಂತರ ಅಲ್ಲಿಂದ ಅಮೌಂಟ್ ಬಂದು ನಿಮ್ಮ ಅಕೌಂಟಿಗೆ ಬರ್ತಕ್ಕಂಥ ಆ ಥರದ್ದೇನಾದ್ರು ನಿಮ್ಮಲ್ಲಿ ಇದೆಯಾ, ಹೇಗೆ ಸರ್ ಅದು? ಇಲ್ಲ ಸರ್, ಆ ಥರ ನಮಗೆ ಇವತ್ತು ನಮಗೆ ಅಲ್ಲಿ ಕೊಡಬೇಕು ಅಂತಿದೆ, ಕೊಡ್ಬೋದು, ಕೊಡಲೇಬೇಕಾದ ಪರಿಸ್ಥಿತಿ ನಮಗೆ ಬಯಲಾಗಿದೆ, ಕೊಡಬೇಕು ಅಂತಿದೆ. ಬಟ್ ನಮ್ಗೆ ಏನಾಯ್ತು ಅಂದರೆ ಅದನ್ನು ಕೊಡ್ತಾ ಇಲ್ಲ ಸರ್. ಯಾಕಂದ್ರೆ ಒಂದು ಬಾರಿ ಕೊಟ್ಟು ನಾವು ತುಂಬ ಅನುಭವಿಸ್ಬೋದು, ರಿಕವರಿ ಕಷ್ಟ ಆಗುತ್ತೆ. ಈಗ ಏನಾಗ್ತದೆ ಅಂದರೆ ನೋಡಿ, ನಮ್ಮ ಈ ಹಾಲಿನ ಡೈರಿ ಇದೆ, ಅವರಿಗೆ ಹಾಲಿನ ಡೈರಿ ಲಾಭ ಇದೆ, ಬಟ್ ಇಲ್ಲಿ ಸರಿಯಾದ ವ್ಯವಸ್ಥೆಗಳು ತುಂಬ ಜನ ಇಲ್ಲ ಸರ್. ಪಾಪ ನಾವು ನೋಡಿದ್ರೆ ತುಂಬ ಜನ ರೈತರು ಹಾಲಾಗ್ತಾರೆ, ಅವ್ರು ಅಲ್ಲಿ ಸ್ಟಾಫೇ ಕೆಲವು ಸರಿ ಇರಲಿಲ್ಲ. ಅವನೇನೋ ಬಂದಿರ್ತಾನೆ, ನೀರು ಜಾಸ್ತಿ ಮರಿ ಗೇಜ್ ಆಗಿಲ್ಲ ಅಂತ ಕಥೆಗಳು ಸರ್. ಅವರಿಗೆ ಕಷ್ಟ. ನಮ್ಮ ಕೊಡಗಲಂತೂ ನಮ್ಮ ಹೈನುಗಾರಿಕೆ ಚೆನ್ನಾಗಿದೆ, ಇಲ್ಲ ಅಂತಿಲ್ಲ, ಕೆಲವು ಕಡೆ ಇದೆ, ಕೃಷ್ಣ ಇದೆ, ಇಲ್ಲೂ ಪರವಾಗಿಲ್ಲ. ಬಟ್ ಅಷ್ಟು ಅಂದರೆ ಪಾಪ ಕಷ್ಟಪಟ್ಟು ಕೊಡ್ತಾರೆ, ಬಟ್ ಸರಿಯಾದ ವ್ಯವಸ್ಥೆಗಳು ನಾವು ಕೊಡ್ತೀವಿ ಅಂತ ನನ್ನ ಭಾವನೆ, ನನಗೆ ಅನಿಸ್ತಾರೆ. ಬಟ್ ನಾವು ಯಾವುದೇ ಬೇರೆ ಸಾಲ ಇಷ್ಟೇ ಹೈನುಗಾರಿಕೆ ಅವ್ರು ಕೊಡಲ್ಲ, ರಿಕವರಿ ಕಷ್ಟ ಇದೆ ಸರ್. ಹೌದು, ಯಾವ್ದೇನಾದ್ರು ಸರಿಯಾಗಿ ವ್ಯವಸ್ಥೆ ಆಗಿಲ್ಲ ನಮ್ಗೆ ಸಾಲ ಕಟ್ಟಲ್ಲ. ಈಗ ಇವನಾದ್ರೆ ನಮ್ಮ ರೈತರಾದ್ರೆ ಬೆಳೆದಂತ ವರ್ಷ ಈ ವರ್ಷ ಮುಂದೆ ವರ್ಷಕ್ಕೆಲ್ಲ ಬೆಳೆ ಬಂದ ಜಾಸ್ತಿ ಇರ್ತದೆ, ಅದನ್ನ ಏನಾದ್ರು ಮಾಡಿ ರಿಕವರಿ ಮಾಡ್ತಾರೆ. ಇದು ಮಾತ್ರ ಕಷ್ಟ ಆಗುತ್ತೆ, ಅದಕ್ಕೆ ನಾವು ಕೊಡ್ತಾ ಇದ್ದೀವಿ. ಖಂಡಿತ. ಓಕೆ ಸರ್. ಸರ್ ನಂತರ ಇನ್ನೊಂದೇನಂತಂದರೆ, ಇಲ್ಲಿ ಬ್ಯಾಂಕ್ಗಳಿಗೆ ಬರ್ತಾರೆ, ಅವರಿಗೆ ಕೆಲವೊಂದು ಅಂದರೆ ಈಗ ನಿಮ್ಮ ನಿಯಮ ಇರ್ತದೆ, ಬೈಲಿ ಇರ್ತದೆ, ಇದನ್ನೇ ಸಾಲ ನೀವು ಹೇಳಿದ್ರಿ ಅಲ್ಲಿಂದ ಸಾಲ ಕೊಡ್ಲಿಕ್ಕಾಗಲ್ಲ ಸರ್ ಅಂತ. ಬಟ್ ಅವನು ಹಸುಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಯಾವ ಥರ ಅವನು ನಿಮ್ಮಲ್ಲಿ ಸಾಲವನ್ನು ತಗೊಂಡು ಅವನು ಇದು ಮಾಡ್ಕೋಬಹುದು ಸರ್? ಇಲ್ಲ ಇಲ್ಲ ಇಲ್ಲ, ಹೌದು, ನಾವು ಹೇಳಿದ್ವಿ ನಿಮಗೆ ಒಂದ್ಸಲ ಕೊಟ್ಟು ನಮ್ಮ ಅಲ್ಲಲ್ಲ ನಾನು ಆಗಲ್ಲ, ಅದನ್ನ ಬಿಟ್ಬಿಡಿ. ಸೊ ನೀವು ಹೈನುಗಾರಿಕೆಗೆ ಸಾಲ ಕೊಡ್ತಾ ಇಲ್ಲ, ಬೇರೆ ಇದರಿಂದ ಅವ್ನು ತಗೊಂಡು ಅದನ್ನ ಮಾಡ್ಕೊಳ್ಳಿಕ್ಕೆ ಅನ್ನೋ ಅವಕಾಶ ಇದೆಯಾ? ಇಲ್ಲ ಇಲ್ಲ, ನೀವು ಪ್ರಾಜೆಕ್ಟ್ ನೋಡೇ ಕೊಡ್ತೀರಾ ಹೇಗೆ ಸರ್? ಇಲ್ಲ ಸರ್, ಈಗ ನಾನು ಅದನ್ನೇನು ಮಾಡ್ತೀನಿ, ಪಿಗ್ಮಿ ಸಾಲ ಕೊಡ್ತೀವಿ. ಪಿಗ್ಮಿ ಸಾಲ ಅವನಿಗೆ ಪ್ರಾಬ್ಲಮ್ ಇದೆ, ಸ್ವಲ್ಪ ಹೆಚ್ಚುವರಿ ಮಾಡಿ ಅವನಿಗೆ ಏನಾದ್ರು ವ್ಯವಸ್ಥೆ ಮಾಡಿ ಕೊಡ್ತೀವಿ. ಒಂದು ಮತ್ತೆ ಇನ್ನೊಂದು ಶೂಟಿಂಗ್ ಅಂತ ಕೊಡ್ತೀವಿ ರೈತಿಗೆ, ಅಂದ್ರೆ ನಾವು ಲಿಮಿಟೆಡ್ ಮಾಡ್ತೀವಿ, ಇಷ್ಟೇ ಕೊಡಬೇಕು ಅದು ಇಷ್ಟೇ ತಗೋಬೇಕು. ಬಟ್ ಅವ್ನ ಟ್ರಾನ್ಸಾಕ್ಷನ್ ನೋಡಿ ನಾವು ಅವ್ನ ರಿಕವರಿ ನೋಡಿ ಅವರಿಗೆ ನಾವು ಲೋನ್ನ ನಾವು ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ. ಅದ್ರ ಬಗ್ಗೆ ಎಲ್ಲ ಸಹಕಾರ ಸರ್. ನಂತರ ಇನ್ನೊಂದು, ಇತ್ತೀಚೆಗೆ ಯುವಕರು ಸ್ವಲ್ಪ ಉದ್ಯಮದ ಕಡೆಗೆ ಹೋಗ್ತಿದ್ದಾರೆ, ವ್ಯಾಪಾರ ಮಾಡಲಿಕ್ಕೆ ಅಥವಾ ಸಣ್ಣ ಸಣ್ಣ ಉದ್ಯಮವನ್ನು ಹಳ್ಳಿಗಳಲ್ಲಿ ಆರಂಭಿಸಲಿಕ್ಕೆ ರೈತರ ಮಕ್ಕಳು ಕೂಡ ಈಗ ಪ್ರಾರಂಭ ಮಾಡಿದ್ದಾರೆ. ಸೊ ಅಂಥ ಉದ್ಯಮಕ್ಕೆ ಸಾಲವನ್ನು ಪಡ್ಕೋಬೇಕು, ನಿಮ್ಮಲ್ಲಿ ಕೊಡ್ತೀರಾ? ಆ ಮಕ್ಕಳು ಏನೆಲ್ಲ ನಿಮಗೆ ದಾಖಲಾತಿ ಕೊಡಬೇಕಾಗುತ್ತೆ ಅದರ ಸಾಲ ತಗೊಳ್ಳೋದಾದ್ರೆ ವ್ಯವಸ್ಥೆ ಹೇಗಿದೆ ಸರ್? ಈಗ ಸರ್ ಉದ್ಯಮಿಗಳಿಗೆ ನಾವು ಸಾಲ ಕೊಡೋಕ್ಕಾಗುತ್ತೆ ಸರ್, ಯಾಕಂದ್ರೆ ಕೃಷಿ ಪತ್ತಿನ ಸಹಕಾರ ಸಂಘ ಅಂತಂದ್ರೆ ಅಲ್ಲ, ಉದ್ಯಮಿಗಳಿಗಲ್ಲ, ಕೃಷಿಕರ ಮಕ್ಕಳಿಗೆ ಅಂದ್ರೆ ಕೃಷಿಕರ ಆಪ್ತರಿಗೆ ನಾವು ಕೊಡ್ತೀವಿ. ಇದು ಕೃಷಿಕರು ಈಗ ಏನಾಗುತ್ತೆ ಅಂತ ನಾವು ನಿಮಗೆ ಹೇಳಿದ್ದೇವೆ ಸರ್, ನನಗೆ ಆಪ್ಷನ್ ಇರೋದು ಶೂಟಿಂಗ್ ಒಂದು, ಬಟ್ ಪಿಗ್ಮಿ ಸಾಲ ಅಂತ ಕೊಡ್ತೀವಿ. ನಾವು ಅಂಗಡಿ ಇಟ್ಕೊಂಡಿದ್ರೆ ನಾವು ಪಿಗ್ಮಿ ಸಾಲ ಕೊಡ್ತೀವಿ. ಮತ್ತೆ ಸ್ವಲ್ಪ ಏನೋ ಬಿಸ್ನೆಸ್ ಮಾಡ್ತಾನೆ ಒಂದು ಸ್ವಲ್ಪ ವ್ಯವಹಾರಸ್ಥ ಅಂತಂದ್ರೆ ಅದನ್ನು ನಾವು ಪಿಗ್ಮಿ ಸಾಲ ಕೊಟ್ಟಿದ್ದೀವಿ. ಎಲ್ಲ ರಿಕವರಿ ಆಗಿದೆ ಅಂತ, ಏನು ನಮ್ಗೆ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಉದ್ಯಮ ಮಾಡೋಕ್ಕೆ ಇನ್ನೊಂದು ಮಾಡೋಕ್ಕೆ ನಮ್ಗೆ ಕೊಡುತ್ತಾ ನೇರವಾಗಿಲ್ಲ, ಸಾಧ್ಯ ಇಲ್ಲ. ಕೃಷಿ ಪತ್ತಿನ ಸಹಕಾರ ಸಂಘಟನೆ ಕೃಷಿಗೆ ಏನು ಬೇಕಾದ್ರೆ ಸಹಾಯ ಮಾಡಿ, ಹೈನುಗಾರಿಕೆ ಕೇಳಿದ್ರಿ, ಓಕೆ ಆಯ್ತಾ. ಎಲ್ಲರಿಗೂ ಕೊಡ್ಬೋದು, ಇಲ್ಲ ಅಂತಿಲ್ಲ, ಅದಕ್ಕೇನು ಇತಿಮಿತಿ ಏನಿಲ್ಲ, ಕೆಲವು ಬಯಲದಲ್ಲಿ ಕೊಡ್ಬೋದ. ಬಟ್ ರಿಕವರಿ ಮಾಡ್ಬೇಕಲ್ಲ ಸರ್. ಹೌದು, ರಿಕವರಿ ಸಾಲ ಕೊಡೋ ದೊಡ್ಡ ವಿಚಾರ ಅಲ್ಲ, ಕೊಡ್ತಾ ಅವನಿಗೆ ಈ ಹುದ್ದೆ ಕೆಲಸಕ್ಕೆ ಹಾಕಿದ್ರೆ ಬರ್ತಾನ ಅನ್ನೋ ವಿಚಾರ. ಮತ್ತೆ ಇವತ್ತು ಏನಾಯ್ತಂದ್ರೆ ನಮ್ಮ ಯುವ ಪೀಳಿಗೆ ತುಂಬಾ ಕೆಟ್ಟದಾಗಿ ಹೋಗ್ತಿದ್ದಾರೆ. ಈ ಡ್ರಗ್ಸ್, ಅದು ಇದು ಸೋಕೆ ಜಾಸ್ತಿ ಏನೆಲ್ಲ ತುಂಬಾ ಹೋಗ್ತದೆ. ನಮ್ಮಂತರ ಎಲ್ಲೋ ಕಡೆ ಬೇಸ್ ಯಾಕಂದ್ರೆ ನಮ್ಮ ರೈತ ಮಕ್ಕಳು ಆಗ್ತಾ ಇದ್ದಾರಲ್ಲ, ಯಾಕಂತಂದ್ರೆ ಅವ್ರ ಪಾಪ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಅವ್ರು ಗೊತ್ತಿರೋದಿಲ್ಲ. ಇವತ್ತು ವಯಸ್ಸಾರಿಷ್ಟು ನನ್ನಲ್ಲಿ ನಮ್ಮ ಮಕ್ಕಳಿದೆ ಚಿಕ್ಕವರು, ನನಗೆ ಆ ಮೊಬೈಲ್ ಆಪ್ಷನ್ ಗೊತ್ತಿಲ್ಲ, ಅವ್ರ ಮೊಬೈಲ್ ಆಪ್ಷನ್ ಬೆಳಗ್ಗೆ ಚೆನ್ನಾಗಿ ಏನ್ ಮಾಡ್ತಾರೆ ನೋಡಿ. ಅದು ನಾವು ಕೆಟ್ಟಿದ್ವು, ಪ್ರಪಂಚ ಕೆಟ್ಟಿದ್ವು, ಜನ ಕೆಟ್ಟಿದ್ವು, ನಮ್ಗೆ ಏನೋ ಅರ್ಥ ಆಗ್ತದೆ ಸರ್. ಖಂಡಿತ ಸರ್, ಖಂಡಿತ. ನಮ್ಗೇನಂತಂದ್ರೆ ಈ ರೈತ ಮಕ್ಕಳು ಇರ್ತಾರೆ, ಅವ್ರು ಏನೋ ಒಂದು ಹಿಂದಿನ ಒಂದು ಅವರ ಇದೋ ಉಳಿಸ್ಕೊಂಡು ಬಂದಿರ್ತಾರೆ, ಮುಂದೆ ಅವ್ರಿಗೆ ಹೋಗ್ಲಿ ಅನ್ನೋ ನಮ್ಮ ಭಾವನೆ. ಅದಕ್ಕೋಸ್ಕರ ನಾವೆಲ್ಲ ಜನ ಸರ್ ಶೂಟಿಂಗ್ ನೋಡಿ ಬಂದಿರ್ಬೇಕು, ಅದನ್ನು ಮಾಡ್ಕೊಡ್ತಾರೆ, ಅವ್ರು ಒಳ್ಳೇದಾಗಬೇಕು ನಮ್ಮ ಭಾವನೆ ಅಷ್ಟೇ. ಎಸ್ ಆಫ್ ಕೋರ್ಸ್ ಸರ್. ಸರ್ ನಂತರ ಇನ್ನೊಂದೇನಂತಂದರೆ ವಾರ್ಷಿಕ ಮಹಾಸಭೆ, ಇದು ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳಿಗೂ ಕೂಡ ಒಂದು ರೀತಿ ಹಬ್ಬದ ದಿನ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಬರ್ತಾರೆ, ಅವತ್ತು ಯಾರ್ಯಾರು ಬ್ಯಾಂಕಿಗೆ ಬಂದ್ರಲ್ಲ ಅವ್ರು ಎಲ್ಲರೂ ಅವತ್ತು ಕಾಣಿಸ್ಕೊತಾರೆ ಬಂದ್ಬಿಟ್ಟು ಇಲ್ಲಿ. ಕೆಲವು ಬ್ಯಾಂಕ್ಗಳು ಹೇಗೆ ಅಂದರೆ ಕೆಲವೊಂದು ಇದು ಕೊಟ್ಟಿರ್ತಾರೆ, ಏನಪ್ಪ ಅವತ್ತು ಬಂದರೆ ಇದನ್ನು ಕೊಡ್ತೀವಿ, ಅಥವಾ ಊಟ ಕೊಡ್ತೀವಿ, ಅಥವಾ ಇನ್ನೊಂದೇನೋ ಗಿಫ್ಟ್ ಕೊಡ್ತೀವಿ, ಏನೇನೋ ಇರುತ್ತೆ, ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೀತಿ ಮಾಡ್ತಾರೆ. ಬಟ್ ನಿಮ್ಮ ಸಂಘದಲ್ಲಿ ಯಾವ ಥರ ವಾರ್ಷಿಕ ಮಹಾಸಭೆ ನಡೆಸ್ತೀರಾ, ಏನೆಲ್ಲ ಇರುತ್ತೆ, ಆಮೇಲೆ ಅವಾಗ ಪ್ರಶ್ನೆಯನ್ನು ಕೇಳಲಿಕ್ಕೆಲ್ಲ ಇರ್ತದೆ, ಏನು ನಿಮ್ಮಲ್ಲಿ ಹೇಗೆ ಇರುತ್ತೆ ಸರ್? ಸರ್ ಏನಾಗಿದೆ ಈಗ ನೀವು ಹೇಳಿದ್ರಿ ಏನು ವಾರ್ಷಿಕ ಮಹಾಸಭೆ ಅಂತಂದರೆ ನಮ್ಮದು ಇದು ಹಬ್ಬದ ದಿನ. ಅದು ನಾವು ಆ್ಯಕ್ಚುಲಿ ನಮ್ಗೆ ಸರಿ, ಯಾಕೆಂದರೆ ಒಬ್ಬ ಸಹಕಾರ ಸಂಘದಲ್ಲಿದ್ದವರಿಗೆ ಮತ್ತು ಅವ್ರ ಡೈರೆಕ್ಟರ್ ಇರ್ಬೋದು ಮತ್ತು ನಮ್ಮ ಸಿಬ್ಬಂದಿಗಳು, ಯಾಕಂದರೆ ನಾವು ವರ್ಷಿಡೀ ಕಷ್ಟಪಟ್ಟಿರ್ತೇವೆ, ಅವ್ರು ಕಷ್ಟಪಟ್ಟಿರ್ತಾರೆ, ನಾವು ಕಷ್ಟಪಟ್ಟಿರ್ತೀವಿ. ಬಟ್ ಅವರಿಂದ ಒಬ್ಬ
ನಾವು ಏನು ಪ್ರೋಸೆಸ್ ಮಾಡಿದ್ರೆ ಜನಗಳಿಗೆ ತಲುಪಬೇಕಲ್ಲ. ಹೌದು ಒಳ್ಳೇದು ಮಾಡಿದ್ವಿ ಕೆಟ್ಟದ್ದು ಮಾಡಿದ್ವಿ ಜನಗಳಿಗೆ ಬೇಕಲ್ಲ. ಬಟ್ ಅದನ್ನ ಏನಾಗುತ್ತೆ ಅಂತಂದ್ರೆ ನಾವೇನೋ ಈ ಇದನ್ನ ಕರೆದ ಸಂದರ್ಭದಲ್ಲಿ ವಾರ್ಷಿಕ ಮಾಸ ಸಂದರ್ಭದಲ್ಲಿ ಬಟ್ ನಮ್ಮ ರೈತಾಪಿ ವರ್ಗದವ್ರು ಯಾಕೆ ಗೊತ್ತಿಲ್ಲ, ಸ್ವಲ್ಪ ಭಾಳ ಒಂದು ಅಷ್ಟು ಜನ ನೀವು ಹೇಳಿದ್ರಿ. ಈಗ ನಮ್ದೇನು ತಪ್ಪು ಮಾಡಿರೋ ನಾನು ಕೇಳಿದ ಮಾತ್ರ ನನಗೆ ಅರ್ಥ ಆಗಲ್ಲ. ಗ್ರಾಮ ಸಭೆ ಅಲ್ಲ ಸಾರಿ ವಾರ್ಷಿಕ ಮಾಸ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಕೆಲವೇ ಮನೆಗಳು ಬಂದ ಚರ್ಚೆ ಕೂತ್ಕೊಳ್ತಾರೆ. ಕೆಲವರು ಏನು ಮಾಡ್ತಾರೆ, ನಾವು ಇದು ಫಿಕ್ಸ್ ಮಾಡ್ತೀವಿ, ನಾವು ಬೇಟ ಫಿಕ್ಸ್ ಮಾಡ್ತಾರೆ. ಆ ಬೇಟ ತೆಗೆದುಕೊಂಡು ಇನ್ನೊಂದು ಏನಂತಂದ್ರೆ ಈ ಸರ್ಕಾರ ಒಂದು ಆದೇಶ ಮಾಡಿದೆ, ಅದೊಂದು ಪುಣ್ಯ. ಒಬ್ಬ ಸದಸ್ಯ ಆದವನು ಅವನು ಎನಿ ಜನರಲ್ ಬಾಡಿ 2 ಜನರಲ್ ಬಾಡಿ ವರ್ಷದಲ್ಲಿ 5 ವರ್ಷದಲ್ಲಿ ಅವನು ಅಟೆಂಡ್ ಆಗಿದ್ರೆ ಮಾತ್ರ ಅವನಿಗೆ ನೆಕ್ಸ್ಟ್ಗೆ ಅವನಿಗೆ ಮತದಾನದ ಹಕ್ಕು ಕೊಟ್ಟಿದ್ದಾನೆ. ಹಾಗಾಗಿ ಅದೊಂದು ದೈವ ಬರ್ತದೆ. ಯಾಕಂದ್ರೆ ನಾನು ಹಿಂದೆ ಇಷ್ಟು ಬರ್ತಿರ್ಲಿಲ್ಲ. ಬಂದು ಅವ್ರು ಏನು ಬೇಡ ತಗೊಳ್ತಾರೆ, ಕೆಲವು ಕೂರ್ತಾರೆ, ಕೆಲವು ಹೋಗ್ತಾರೆ. ಅವ್ರು ಏನ್ ಮಾಡಿದ್ವಿ, ನಾವು ಬರುವಂತವ್ರು ಏನು ಮಾಡ್ಬೋದು ಸರ್, ಅವ್ರ ರೈಟ್ ಇದೆ. ಹೌದು, ಕೂಡಲೇ ಬೇಕು ಅಂದೇನಿಲ್ವಲ್ಲ, ಅವ್ರು ಯಾವ ಕಾಲದಲ್ಲಿ 2 ಅಟೆಂಡೆನ್ಸ್ ಹಾಕಿ ಹೋಗ್ತಾನೆ ಊರಲ್ಲಿಲ್ಲ. ಹೌದಲ್ಲ, ಅದು ಒಂದೇನಂದ್ರೆ ಮೊದಲು ನಮ್ಮ ರೈತರು ಇದನ್ನ ಅರ್ಥ ಮಾಡ್ಕೋಬೇಕು. ಸಂಘಗಳ ಒಳಗೆ ಏನಾಗ್ತಾ ಇದೆ ಅದನ್ನ ಅಟ್ಲೀಸ್ಟ್ ಕೊನೆಯ ಪಕ್ಷ ಇನ್ನೂ ಕೇಳಲಿಕ್ಕಾಗಲ್ಲ, ಅವತ್ತು ಕೂತ್ಕೊಂಡು ಕೇಳ್ಬೋದು, ಚರ್ಚೆಯನ್ನು ಮಾಡ್ಬೋದು. ಕೊನೆ ಪಕ್ಷ ಈ ಥರ ಆಗಿದೆ ಸರ್, ಇದು ಸರಿ ಮಾಡಿ, ನೆಕ್ಸ್ಟ್ ಇಯರ್ ಈ ಥರ ಇದನ್ನು ಮಾಡಿಕೊಡಿ ಅಂತ ಕೇಳ್ಬೋದು. ಅಂತ ಅವಕಾಶನ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡ್ತೀವಿ. ಹೌದು, ಅಂದ್ರೆ ಇದಾಗಿ ಒಂದು ಒಳ್ಳೆ ಸಾಮಾನ್ಯ ಹಾಕಿ ಒಂದು ವೇದಿಕೆ ಮಾಡಿ, ಬಟ್ ಅವ್ರಿಗೆ ಏನು ಬೆಸರಿಸಬೇಕು ಎಲ್ಲ ಪ್ರತಿಯೊಂದು ವಿಚಾರಗಳಲ್ಲಿ ಇರ್ತದೆ. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನಾವು ಏನು ಮಾಡಬೇಕು, ಏನು ಮಾಡ್ಲಿಕ್ಕಾಗಿಲ್ಲ. ನಾನು ಹೇಳ್ತೀನಿ ಕೆಲವು ವಿಚಾರಗಳು ಹೇಳಷ್ಟು ಹೇಳ್ತೀವಿ. ನಾನು ಹೇಳಿ ನಮ್ಮ ಸೆಕ್ರೆಟರಿ ಯಾರು ಬಂದು ಹೇಳ್ತಾರೆ, ಹೇಳಷ್ಟು ಹೇಳ್ಬಿಟ್ಟು ಎಷ್ಟೊತ್ತು ಬಂದಿರೋ ಜನ ಬಿಡ್ಕೊಂಡು ಕೇಳಪ್ಪ ಅಂತ ಚಿಕ್ಕ ಬಂದ್ಬಿಟ್ಟು ಕ್ಲಾಸ್ಗೆ ಜನ ಬಿಡೋದು ಕೇಳ್ಬೋದಲ್ಲ. ಈಗ ಆಗುವಾಗಲ್ಲ, ಈಗ ಇದ್ದು ಸಣ್ಣ ಪುಟ್ಟ ವಿಚಾರ ಹೇಳ್ಬೋದು. ಬರೀ ತಲೆದಿಂದ ಕೆಲವು ಬರಬಂದು ಜನ ಬಡಿ ನೋಡ್ಕೊಂಡು ಜನ ಹೊಡೆಯೋದು ಅಟ್ಲೀಸ್ಟ್ ಅಲ್ಲಿ ಕೇಳ್ಬೋದ್ರ, ಅದನ್ನ ಅಲ್ಲಿ ಕೇಳಿ ಅದನ್ನ ಸಾರ್ಟ್ ಔಟ್ ಮಾಡ್ಕೋಬಹುದು ಸಮಸ್ಯೆಯನ್ನ. ಸರ್, ನಂತರ ಇನ್ನೊಂದೇನಂದ್ರೆ ಅಂತಿಮ ಅಂತ ಬಂದಿದ್ದೇನೆ. ಏನಂದ್ರೆ ಪ್ರತಿಯೊಬ್ಬರು ಅಧ್ಯಕ್ಷರಾಗಿ ಅಥವಾ ಒಂದು ಯಾವುದೇ ಇರ್ಬೋದು, ಈ ಸಹಕಾರ ಸಂಘ ಅಂತ ಎಲ್ಲಿಗೆ ಹೋಗಲಿ ಒಂದು ಮುಂದಿನ ಯೋಜನೆಯನ್ನು ಇಟ್ಕೊಳ್ತಾರೆ. ಸೊ ಅದರಲ್ಲೂ ಕೋಆಪರೇಟಿವ್ ಸೆಕ್ಟರ್ಗೆ ಬಂದಾಗ ಅವ್ರು ಖಂಡಿತವಾಗ್ಲೂ ಅವ್ರಿಗೆ ಕನಸಿರುತ್ತೆ, ನಾನು ಅಧ್ಯಕ್ಷನಾಗಿ ಏನೋ ಒಂದು ಒಳ್ಳೆ ಅಧ್ಯಕ್ಷನಾದರೆ ಅಧ್ಯಕ್ಷನಾಗಿ ನಾನು ಹೋಗೋ ಹೊತ್ತಿಗೆ ನಾನು ನನ್ನ ಸಂಘದಲ್ಲಿ ಈ ಥರದೊಂದು ಕೆಲಸ ಮಾಡಿ ಅದನ್ನು ಯಾವ ಶಾಶ್ವತ ಉಳಿತಕ್ಕಂಥ ಒಂದು ಕೆಲಸ ಮಾಡ್ತೀನಿ ಅಂತ. ಆ ಥರ ಕನಸುಗಳು ಅಥವಾ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ನಮ್ಮ ಜೊತೆ ಮಾತಾಡೋದಾದ್ರೆ ಸರ್? ಇಲ್ಲ ಸರ್, ನಾನೀಗ ನನ್ನನ್ನು ಜನ ಇದು 5ನೇ ಟರ್ಮ್ ಅಂದರೆ 25ನೇ ವರ್ಷ ಸರ್, ನಾನು ಜನ ಬೆಂಬಲಿಸ್ಕೊಂಡು ಬಂದಿದ್ದೆ. ನನಗೆ ಒಂದು ಹೆಮ್ಮೆ ಇದೆ. ಬಟ್ ಯಾಕೆ ಜನ ಬೆಂಬಲಿಸ್ತಾರೆ ಅನ್ನೋದಕ್ಕೆ ನಾನು ಮಾಡೋಕ್ಕೆ ಕೆಲಸಗಳು ಸರ್ವಿಸ್ಗಳಿಗೆ ಬೆಂಬಲಿಸ್ತಾರೆ. ಒಬ್ಬ ಯಾವುದೇ ಒಬ್ಬ ರಾಜಕಾರಣಿ ಆಗೋದು, ಅಧ್ಯಕ್ಷ ಇರ್ಬೋದು, ಇನ್ನೊಬ್ಬರಿಗೆ ನಾಳೆ ಅಧ್ಯಕ್ಷ ಆಗಬೇಕು, ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು, ಎಲ್ಲರಿಗೂ ಅದು ಸಹಜ ಕನಸು. ಖಂಡಿತ ಇದೆ. ಅದು ನಾನು ಒಬ್ಬ ಇವತ್ತು ನಾನೇನು ಕೆಲಸ ಮಾಡಿದ್ದೀನಿ, ಜನಗಳು ಗುಂಪು ಮಾಡಿ ನೆಕ್ಸ್ಟ್ ನಾನು ನಮ್ಮ ಮೇಲೆ ತಗೊಂಡ್ರೆ ಅದು ಅವ್ರಿಗೆ ಬಿಟ್ಟಾಗ ವಿಚಾರ. ಯಾಕಂದರೆ ಇದೆಲ್ಲ ನಾವು ಇದೇನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಲ್ಲ. ಹೌದಾ, ನಾವೇನು ಕೆಲಸ ಮಾಡಿದ್ರೆ, ನಾನು ಕೆಲಸ ಮಾಡಿ ಸರಿ ಇದ್ರೆ ಅವ್ರಿಗೆ ನಾನು ಏನು ಮಾಡ್ತಕ್ಕಂಥ ಅವ್ರು ಮುಟ್ಟಿದ್ರೆ, ನಾನು ಅವ್ರ ಆಶೀರ್ವಾದ ಇದ್ರೆ, ಜನಗಳ ಆಶೀರ್ವಾದ ಅಂತಾರಲ್ಲ ರಾಜಕಾರಣಕ್ಕೆ, ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವು ಈ ಇಲ್ಲ ಆಯ್ತಾ. ಹಾಗಾಗಿ ನಾವು ಕೆಲಸ ಮಾಡಿದ್ದಾರೆ ಅವ್ರು ಓಟ್ ಕೊಡಿ ಅಂತ ನಾವು ಕೇಳ್ತೀವಿ. ಈಗ 5 ಬಾರಿ ನನ್ನನ್ನು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ನನ್ನ ಏನು ಮನಸ್ಸಿಗೆ ನೆಮ್ಮದಿ ಅಂತಂದರೆ, ನಾನು ಕೆಲಸ ಮಾಡಿದ ಎಲ್ಲೋ ಜನ ಕೊಡ್ತೀವಿ, ಅದ್ರ ಪ್ರತಿಫಲವಾಗಿ ನನಗೆ ಕೊಟ್ಟಿದ್ದಾರೆ. ಅವ್ರುಗಳನ್ನು ತೀರಿಸೋದು ಇಂಥ ಅಧಿಕಾರ ಬಂದಾಗ ಒಳ್ಳೆ ರೀತಿಯಾಗಿ ಅವರಿಗೆ ಸಹಕಾರ ಮಾಡ್ಕೊಂಡು, ಮತ್ತು ನಾವು ಸ್ಪೆಷಲಿ ಏನು ಮಾಡ್ತೀವಿ ಅಂತಂದರೆ, ನಾನು ನಮ್ಮ ಈ ಗೌರ್ಮೆಂಟ್ ಶಾಲೆಗಳು ಸ್ಕೂಲ್ಗಳಿಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಏನಾದರೂ ಸಣ್ಣ ಸಮಸ್ಯೆಗಳು ನಾನಂತ ಒತ್ತು ಹೇಳ್ತೀನಿ. ನಾನು ಅಧಿಕಾರಿಗಳಿಗೆ ನಾನು ಯಾವುದೇ ಕಾರಣಕ್ಕೆ ಸಹಕಾರ ಮಾಡ್ತೀನಿ, ಏನೇ ಇರ್ಬೋದು. ನಾನು ಹೇಳಿದ್ದೀನಿ, ಪ್ರತಿಯೊಂದು ಬಟ್ಟೆ ಇರ್ಬೋದು ಅಥವಾ ಒಂದು ಪುಸ್ತಕ ಇರ್ಬೋದು, ಅದು ನೋಡಿ ಮೊನ್ನೆಲ್ಲ ಸ್ಪೋರ್ಟ್ಸೆಲ್ಲ ಗೆದ್ಕೊಂಡು ಅವರಿಗೆ ಅನೌನ್ಸ್ ಮಾಡಿದ್ರೆ ಎಷ್ಟು ಕೊಡ್ತೀನಿ ಅಂತೇಳಿ. ಬಟ್ ಅದನ್ನು ಅಂಗನವಾಡಿಗಳು ಗೌರ್ಮೆಂಟಲ್ಲಿ ಏನು ಸರ್ ಅಂದರೆ, ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಹತ್ರ ಬರೋದು ನಮಗೆ, ಅಂಗನವಾಡಿಗಳು ನಮ್ಮ ಹತ್ರ LKG UKG ಇನ್ನೊಂದು KG ಅಂತ. ನಮ್ಗೆ ಯಾವ KG, ನಮ್ಗೆ ಇಲ್ಲಿ ಅಂಗನವಾಡಿ ಬಿದ್ದ ಉಳಿದ ಅಷ್ಟೇ, ಅದನ್ನು ಹೇಳ್ತಾರೆ ಕೆಲವು ಸಿನಿಮಾಗಳು ಹೇಳ್ತಲ್ಲ. ನಾವೆಲ್ಲ ಲಾಸ್ಟ್ ಪೇಡ್ ಸ್ಟೂಡೆಂಟ್ಗಳು ಹಂಗೆ ರಾಜಕಾರಣ ಮಾತಾಡ್ಬೋದು ಸರ್. ಲಾಸ್ಟ್ ಪೇಡ್ ಸ್ಟೂಡೆಂಟ್ಗಳು ನಮ್ಗೆ ಕಷ್ಟ ಅಂತ ಎಲ್ಲ ಗೊತ್ತು. ಆ ದೇವರ ನಮಗೂ ನನಗೆ ಒಂದು ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ. ಆ ಒಳ್ಳೆ ಮನಸ್ಸನ್ನ ಈ ರೀತಿಯಾಗಿ ಪಾಪದವರಿಗೆ, ನಾನು ಪಾಪದವ್ರ ತಕ್ಷಣ ಇನ್ನೊಂದು ದೊಡ್ಡ ಒಂದು, ನಾನೊಬ್ಬ ಸಾಮಾನ್ಯ ಮನುಷ್ಯ, ನನಗೆ ಕಷ್ಟ ಗೊತ್ತಾ. ಹಾಗಾಗಿ ನಾವೇನು ಮಾಡ್ತಿದ್ದೆ, ನಾನು ನಮ್ಮ ಬೋರ್ಡೇ ಇದೆ, ನಮ್ಮ CO ಇರ್ಬೋದು, ಅವರು ಸರ್ ನಾವು ಸಹಕಾರ ಮಾಡ್ತೀವಿ. ನಮ್ಮ ವೈಯಕ್ತಿಕವೂ ಸಹಕಾರ ಮಾಡ್ತೀವಿ, ನಾನು ಎಲ್ಲರೂ ಅಷ್ಟೇ, ಇವರು ಅಷ್ಟೇ. ಬಟ್ ನಮ್ಮ ಬ್ಯಾಂಕಿನಲ್ಲಿ ಏನು ಮಾಡಬೇಕು ಅಂತ ಸಹಕಾರ ನಾನು ಯಾವಾಗ ಮಾಡ್ತೀನಿ, ನಾನು ಇನ್ನೂ ಮಾಡ್ತೀನಿ. ಅದು ನನ್ನ ವೈಯಕ್ತಿಕ ವಿಚಾರ, ಬ್ಯಾಂಕ್ ವಿಚಾರ. ಸರ್, ನಂತರ ಇನ್ನೊಂದು ಸಾಮಾನ್ಯವಾಗಿ ಎಲ್ಲ ಬ್ಯಾಂಕ್ಗಳಲ್ಲಿ ಇರ್ತದೆ ಅಂದರೆ, ಆ ಬ್ಯಾಂಕಿನ ಸದಸ್ಯರು ಅಂದರೆ ಯಾರು ಶೇರ್ ಹೋಲ್ಡರ್ಸ್ ಇರ್ತಾರೆ, ಅವರ ಮಕ್ಕಳಿಗೆ ಏನು ವಾರ್ಷಿಕ ಮಾಸಬಿಲ್ ಸೇರ್ಬೋದು ಅಥವಾ ಯಾವೆಲ್ಲಾದ್ರೂ ಇರ್ಬೋದು, ಅವರು ಹೆಚ್ಚು ಅಂಕಗಳನ್ನು ತೆಗೆದರೆ ಅವರಿಗೆ ಒಂದು ಗಿಫ್ಟ್ ಕೊಡ್ತಕ್ಕಂಥದ್ದು, ಅಥವಾ ಮಕ್ಕಳನ್ನು ಹೈಯರ್ ಎಜುಕೇಷನ್ ಮಾಡಿ ಒಂದು ಒಳ್ಳೆ ಇದು ಬಂದ ಸಂದರ್ಭದಲ್ಲಿ ಗಿಫ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ನಿಮ್ಮಲ್ಲಿ ಆ ವ್ಯವಸ್ಥೆ ಇದೆಯಾ? ಇದೆ ಸರ್, ನಮ್ಮಲ್ಲಿ SSLC ಅಲ್ಲಿ ಏನು ಓದಿರ್ತಾರೆ
ಅವರು SSLC ಫಸ್ಟು ಸೆಕೆಂಡು ನಾವು ಬಹುಮಾನ ಅಂದರೆ ನಮ್ಮ ಒಂದು ಬಹುಮಾನ ಕೊಡ್ತೇವೆ. ನಮ್ಮ ಏನು ಸದಸ್ಯರಿದ್ದಾರೆ ಮೊದಲು ನಾವೇನು ಮಾಡಿದ್ವಿ, ಯಾವುದೋ ಗೌರ್ಮೆಂಟ್ ಸ್ಕೂಲ್ ಅಂತ ಮಾಡಿದ್ವಿ. ಎಲ್ಲ ಸಾಮೂಹಿಕವಾಗಿ ಏನು ಮಾಡಿದ್ರೆ ಎಲ್ಲ ಕಾನ್ವೆಂಟ್ಗಳಲ್ಲಿ ಇಂಥ ಸದಸ್ಯ ಅವರು ಇದು ಹೌದು ಅಲ್ವಾ. ಹಾಗಾಗಿ ನಾವೀಗ ಯಾವುದೇ ಸ್ಕೂಲ್ ಬೇಕು ಅವ್ರಿಗೆ ಕೊಡ್ತಾ ಇದ್ವಿ. ಅವ್ರಿಗೆ ಪ್ರೋತ್ಸಾಹ ಅಂದರೆ ನಾವು ಕೊಟ್ಟಂತ ದುಡ್ಡು ಎಲ್ಲೂ ಮುಟ್ಟೋದಿಲ್ಲ, ಬಟ್ ಅವ್ರು ಉತ್ತೇಜನ ಮಾಡೋದು. SSLC ಪಾಸ್ ಮಾಡಿದ್ರೆ ಸೆಕೆಂಡ್ ಇಯರ್ಗೆ ಹೋಗಿ ಇನ್ನೂ ದೊಡ್ಡ ಮಾಡಿದ್ರೆ ಟಾಪರ್ ಆಗ ಉತ್ತೇಜನ ಉದ್ದೇಶ ಅದೇ ಹೇಳ್ತಲ್ಲ, ನಮಗೆ ಏನು ಹಿಂದೆ ನಮಗೆ ಖುಷಿ ಮಾಡಿರುತ್ತಲ್ಲ ಅದೇ ನಮ್ಗೆ ಉತ್ತೇಜನ. ಅವ್ರಿಂದ ನಾವು ಹೋಗ್ತೀವಲ್ವಾ, ಅವ್ರು ನಮಗೆ ಇದು ಮಾಡ್ತಾರೆ, ಹಾಗೆ ಮಾಡ್ತಾರೆ. ಹಾಗೆ ನಾವು ಒಂದು ಉತ್ತೇಜನ ಕೊಟ್ಟರೆ ಏನೋ ನಮ್ಮ ಹುಡುಗಲ್ವಾ, ಒಳ್ಳೇದಾಗಲಿ ಸರ್. ನಮ್ಮನೆ ಹುಡುಗ ನಮ್ಮೆಲ್ಲರೂ ನಮ್ಮ ಹುಡುಗರೆ, ನಾವು ಅವ್ರ ಹುಡುಗ ಇದ್ದಂಗಲ್ವಾ. ಹಾಗೆ ಮನೆ ಮಕ್ಕಳು ಯಾರು ನಮ್ಗೆ ಆಗಿ ನಮ್ಮ ಬೇರೆ ಡಾಕ್ಟರ್ IAS IPS ನಮಗೊಂದು ಹೆಣ್ಣಲ್ವಾ. ನಮ್ಮವರು ಬಂದಾಗ ನಾನು ಏನೋ ನೋಡಪ್ಪ ಅಂದಾಗ ಕಲ್ ಮಾತಾಡ್ಬೋದು. ಬಟ್ ಅಷ್ಟೇ, ನಾವು ಏನು ನಮ್ಗೆ ಕೊಡೋದು ಬೇಡ. ಅಲ್ಲ ಖಂಡಿತ ಸರ್, ಅದು ಊರಿಗೆ ಒಂದು ಹೆಸರು ತಂದಾಗೆ ಆದಾಗ. ಜೊತೆಗೆ ಇನ್ನೊಂದೇನಂದ್ರೆ, ಒಬ್ಬ ಹುಡುಗನನ್ನ 4-5 ಜನದ ಮುಂದೆ ಗೌರವಿಸಿದ್ರೆ ಅವನಿಗೆ ಒಂದು ಕ್ರೇಜ್ ಬರ್ತದೆ. ನನಗೆ ಒಂದು ನಾನು ತಪ್ಪು ಮಾಡಬಾರ್ದು, ನಾಳೆ ಅದೇ ತರ ಇದು ಮಾಡ್ತಾರೆ, ಎಲ್ಲ ನನ್ಗೆ ಗುರ್ತು ಮಾಡಿದ್ದಾರೆ, ಒಂದು ಒಳ್ಳೆ ಕೆಲಸ ಆದಾಗ. ಉದಾಹರಣೆಗೆ ಸರ್, ಇದರಲ್ಲಿ ನಮ್ಮ ವಿರೂಪಾಕ್ಷ ಮಾಲಂಡಿ ಅವರು KSR ಆಗಿ BJP ಅವರು ಇವರು CM ಇವರು PS ಆಗಿದ್ರು ವಿರೂಪಾಕ್ಷ ಕೇಳಿದ್ರು. ಕೇಳಿದ್ದೀನಿ ಸರ್, ಕೇಳಿದ್ದೀನಿ. ಅವರು ಸಹ ಇವತ್ತು ಅವ್ರ ಊರಲ್ಲಿ ಎಷ್ಟು ಮಾಡಿದ್ದಾರೆ ಅಂತಂದರೆ, ಇವತ್ತು ನೆನೀಬೇಕಂತ ಮಾಡಿದ್ದಾರೆ. ಪ್ರತಿಯೊಂದು ಕಾರ್ಯಗಳಿದೆ, ITI ಇದೆ, ಡಿಗ್ರಿ ಕಾಲೇಜ್ ಇದೆ, ಅದು ಏನು ಬೇಕೆಲ್ಲ ಒಂದು ಸಿಟಿ ಟೈಪ್ ಮಾಡ್ತಾರೆ. ಅದು ನಮ್ಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ಅವರೊಂದು ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರು ಆ ಥರ. ಬಟ್ ನೋಡ್ರಿ ಹೆಂಗೆ ಮಾಡಿದ್ದಾರೆ. ಬಟ್ ನಾಳೆ ಇನ್ನೊಬ್ಬ ಯಾರೋ ಒಳ್ಳೆ ಅಧಿಕಾರ ಬಂದು ಅವರೊಂದು ಊರಿಯನ್ನು ಮಾಡಬೇಕು ಅನ್ನೋ ಒಂದು ಆಸೆ ಇರಬೇಕು. ಆ ಭಾವನೆಗಳನ್ನ ಇಟ್ಟು ನಾವು ಕೆಲಸ ಮಾಡಬೇಕು ಅಂತ ನಾನೆಲ್ಲರೂ ಹೇಳೋದು ಅಷ್ಟೇ. ಅಫ್ಕೋರ್ಸ್ ಸರ್, ನಿಜವಾಗ್ಲೂ ಒಂದು ಒಳ್ಳೆ ನಿಮ್ಮ ಭಾವನೆ ನಿಜವಾಗ್ಲೂ ಚೆನ್ನಾಗಿದೆ. ಮಾತಾಡ್ತಾ ಇದ್ದೀನಿ ನಿಮ್ಮ, ಯಾಕೆಂದರೆ ಒಂದು ಭಾವನೆ ಇರಬೇಕು ಮನುಷ್ಯರಲ್ಲಿ. ಆ ಭಾವನೆ ಇದ್ದಾಗ ಇಂಥ ಸಂಘಗಳನ್ನು ಬೆಳೆಸೋದು ಈಸಿ ಆಗ್ತದೆ. ಯಾಕೆಂದ್ರೆ ಜನಗಳು ಕೂಡ ಹತ್ರ ಬರ್ತಾರೆ, ಪರವಾಗಿಲ್ಲ ಬರ್ರೆ ಒಳ್ಳೆ ಅಧ್ಯಕ್ಷರಿದ್ದಾರೆ. ಯಾಕೆಂದರೆ ಯಾವುದೇ ಬ್ಯಾಂಕಿನಲ್ಲಿ ಸರ್ ಅಧ್ಯಕ್ಷರು ಮತ್ತು CEO ಹತ್ತಲ್ಲಿ ಅವ್ರ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಯಾಕೆಂದರೆ ಅವನ್ನೆಲ್ಲರೂ ಹೊರಗಡೆ ಏನಾದರೂ ಫ್ರಾಡ್ ಮಾಡಿದ್ದಾನೆ ಅಂದರೆ ಜನಗಳಿಗೆ ಅಡನೆ ಇಟ್ಟಾಕಲ್ಲ, ನಾಳೆ ನಮಗೇನು ಮಾಡ್ತಾನಪ್ಪ ಅಂತ. ಹಾಗಾಗಿ ನಿಮ್ಮ ಒಂದು ಇದು ತುಂಬ ಉತ್ತಮವಾಗಿದೆ ಸರ್. ಓಕೆ ಸರ್, ನಾನು ಬಿಟ್ಟಿರ್ತಕ್ಕಂಥ ವಿಚಾರ ತುಂಬ ಇರ್ಬೋದು ನಿಮ್ಮ ಇದರಲ್ಲಿ, ಈ ಬ್ಯಾಂಕಲ್ಲಿ. ಸೊ ಬಿಟ್ಟಿರ್ತಕ್ಕಂಥ ವಿಚಾರ ನೀವು ಹೇಳಬೇಕು ಅಂದ್ಕೊಂಡಿದ್ದು ನಾನು ಕೇಳದೇ ಇದ್ದರೆ ಹೇಳ್ಬೋದು ಸರ್. ನಾನು ಬಿಟ್ಟಿರ್ತಕ್ಕಂಥ ವಿಚಾರ ಇದ್ದರೆ, ಇದುವರೆಗೆ ನಾನು ಕೇಳಿದ ಪ್ರಶ್ನೆಗಳಲ್ಲಿ ನಾನು ಯಾವ ವಿಚಾರವನ್ನು ಬಿಟ್ಟಿದ್ದೀನಿ ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟು ಅಂತ ಯಾವ್ದಾದ್ರು ವಿಷಯ ಇದ್ದರೆ ಹೇಳಿ ಸರಿ. ಯಾವುದಕ್ಕೆ ನಾನು ನೀವು ಹೇಳಿದ್ರೆ ಯಾವುದು ಪ್ರಶ್ನವರು ಯಾವುದನ್ನು ಬಿಡೋದಿಲ್ಲ. ಅದ್ರಲ್ಲಿ ನಾನು ಹುಡುಕಕ್ಕೆ ನನ್ನ ಕೈಲಿ ಸಾಧ್ಯವಿಲ್ಲ. ಯಾಕಂದರೆ ಪತ್ರಕರ್ತರು ಅಂದರೆ ಅವರು 24/7. ಬಟ್ ಇವತ್ತು ನಾನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಏನಾದರೂ ನಮ್ಮ ದೇಶದಲ್ಲಿ ಒಂದು ಪಕ್ಷ ಸರ್ಕಾರ ಇರ್ಬೋದು, ಆಡಳಿತ ಇರ್ಬೋದು, ಇನ್ನೊಂದು ಇರ್ಬೋದು, ಅಥವಾ ಇದು ಯಾವುದೇ ಸಂಬಂಧಪಟ್ಟಿದ್ದು, ನೀವು ಇವತ್ತು ಇದ್ದರೆ ಮಾತ್ರ ನಮ್ಮ ಪತ್ರಿಕಾ ಮಾಧ್ಯಮ. ಯಾಕಂದರೆ ನಮ್ಮ ಪತ್ರಿಕಾ ಮಾಧ್ಯಮ ಅಂತಂದರೆ ನಾವು ಪಾರದರ್ಶಕತೆ ಬಗ್ಗೆ ನಾವು ಗೊತ್ತಿಲ್ಲ. ಪಾರದರ್ಶಕತೆ ಇರಬೇಕು. ಅದು ಪಕ್ಷ ಪಾರ್ಟಿ ಇನ್ನೊಂದು ಅವನು ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಏನು ಒಂದು ಇವತ್ತು ಗನ್ನಲ್ಲಿ ಹೊಡೆ ಮಾಡೋಕ್ಕಾಗ ಬರೀ ಬೆನ್ನಲ್ಲಿ ಮಾಡ್ಬೋದು. ಖಂಡಿತ ಸತ್ಯ ಸರ್. ನೀವು ಏನು ಗನ್ನಲ್ಲಿ ಹಿಡಿದು ನೀವು ಇದಕ್ಕೆ ಹೋಗ್ತಿರೋ ಅದು ಜನಗಳಿಗೆ ಸಾಕು. ಇನ್ನೊಂದು ಅದನ್ನ ಬರೀ ಪೆನ್ನಲ್ಲಿ ನೀವು ಬರ್ತಾ ಹೋಗ್ತಾರೆ, ಒಂದು ಬದಲಾವಣೆ ತರ್ತಾರೆ. ಆ ದೇವರು ನಿಮಗೆ ಆ ಬದಲಾವಣೆ ಶಕ್ತಿ ಇನ್ನೂ ಕೊಟ್ಟು ಜನಗಳಿಗೆ ಒಳ್ಳೆ ರೀತಿಯಾಗಿ ಒಂದು ರೂಢಿಸಕ್ಕಂಥ ಕಾರ್ಯಕ್ರಮಗಳು ಕೊಡಬೇಕು. ಒಳ್ಳೆ ಒಂದು ಇಂಟ್ರೂ ಮಾಡಿ ನನ್ನ ಸಾಮಾನ್ಯ ಮನುಷ್ಯನ ಗುರುತು ಮಾಡಿ ಇವತ್ತು ನನಗೆ ಈ ಬ್ಯಾಂಕಲ್ಲಿ ನಾನೇನು ನನ್ನ ಬ್ಯಾಂಕಲ್ಲಿ ಸಾಧನೆಗಳು ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ಇನ್ನೂ ಹೇಳ್ತೀನಿ. ನನಗೆ ಒಂದು 4 ಟರ್ಮ್ ನಮಗೆ ನಮ್ಮ ಮೇಲೆ ಇದು ಅಪೆಕ್ಸ್ ಬ್ಯಾಂಕಿಂದ ಬಹುಮಾನ ಬಂತು, DC ಬ್ಯಾಂಕಿಂದ ಬಹುಮಾನ ಬಂತು ನನ್ನ ಈ ಕಡೆ ಬಂದ ಮೇಲೆ. ಹಾಗಾಗಿ ನಾನು ಅದ್ರ ಬಗ್ಗೆ ತುಂಬ, ಯಾಕಂದ್ರೆ ನಾನು ಏನಾಗುತ್ತೆ ಅಂದರೆ ನಾವು ಮಾಡಿದ ಕೆಲಸ, ಬಟ್ ನನ್ನೊಬ್ಬನ ಹೆಮ್ಮೆ ಅಂತಲ್ಲ, ನನ್ನ ಆಡಳಿತ ಮಂಡಳಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗಗಳು ಅಷ್ಟೇ. ಸಿಬ್ಬಂದಿ ವರ್ಗದಲ್ಲೂ ಸಹ ನಮ್ಮ CEO ಇರ್ಬೋದು, ಅವ್ರಿಗೂ ಸಹ ಅಷ್ಟೇ ಜವಾಬ್ದಾರಿ. ಹಿಂದೆ ಅಕೌಂಟೆಂಟ್ ಪ್ರಕಾಶ್ ಅಂತಿದ್ರು, ಅವರು ಸೆಕ್ರೆಟರಿ ಒಂದು CEO ಆಗಿದ್ದರು. ಅವರ ಒಂದು ಕೊಡುಗೆನಿದೆ, ನಮ್ಮ ಪುನರ್ತರ ಕೊಡುಗೆನಿದೆ. ಬಟ್ ಇವರೆಲ್ಲ ಸೇರಿದಾಗ ಇವತ್ತೊಂದು ನಾವು ಒಂದು ಒಳ್ಳೆ ರೀತಿ ಉತ್ತಮವಾಗಿ ಸಹಕಾರ ಸಂಘಟಿಸ್ಕೋಗ್ತೀವಿ. ಮತ್ತು DC ಬ್ಯಾಂಕಿನ ಬಂದಂಥ ಬಹುಮಾನಗಳು, ಪ್ರಶಸ್ತಿಗಳು ಮತ್ತು ಅಪೆಕ್ಸ್ ಬ್ಯಾಂಕಿನ ಬಂದ ಪ್ರಶಸ್ತಿಗಳು ಇದೆ. ನನಗೆ ತುಂಬ ಎಲ್ಲೋ ಒಂದು ಕಡೆ ಹೆಮ್ಮೆ ಆಗ್ತದೆ, ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ದು ಈ ಥರ ಆಯಿತು ಅಂತೇಳಿ. ಈ ಜನಗಳ ಆಶೀರ್ವಾದ ಇನ್ನೂ ನನ್ನ ಮುಂದೆ ಇರಲಿ. ಮತ್ತು ನಿಮ್ಮ ಪತ್ರಕರ್ತರು ಸಹ ನಮ್ಮ ಸಾಧನೆಗಳನ್ನ ಹೇಳಬೇಕಂದ್ರೆ ಪತ್ರಿಕೆಯಲ್ಲಿ ಬರಬೇಕಲ್ವ, ಖಂಡಿತ ಅದನ್ನು ಪ್ರಚಾರ ಆಗಬೇಕಲ್ವ. ಬಟ್ ನನಗೋಸ್ಕರ ಅಲ್ಲ, ನಾನೇನೋ ಮಾಡಿದ್ದೀನಿ, ನಾನು ಸುರೇಶ್ನಾಗ ಏನೋ ಮಾಡಬೇಕು ಅನ್ನೋ ಜನಗಳಿಗೆ ಬರಬೇಕು ಅನ್ನೋದು ನನ್ನ ಭಾವನೆ. ನಾನು ಒಳ್ಳೇದು ಮಾಡಿದರೆ ಅದನ್ನು ನೋಡ್ಕೊಂಡು ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗಲಿ. ಬಟ್ ಇನ್ನು ನಾನು ಏನು ಮಾಡಿದ್ದೀನಿ ಎಲ್ಲ ನನ್ನ ಸದಸ್ಯರಿಗೆ ಸಂಬಂಧಪಟ್ಟ ನಮ್ಮ ಆಡಳಿತ ಮಂಡಳಿಗಳು ಸಹ, COಗಳಿಗೂ ಸಹ ಮತ್ತು ನಮ್ಮ ಸಿಬ್ಬಂದಿಗಳಿಗೂ ಸಹ ನನ್ನ ಈ ಕೆಲಸ